ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ PW ಕನ್ನಡ ಯೂಟ್ಯೂಬ್ ಚಾನಲ್. ಹೆಂಗ್ ನಡೀತಿದೆ ಪ್ರಿಪರೇಷನ್ಸ್ ಎಲ್ಲ? ಐ ಹೋಪ್ ನಿಮ್ ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ಎಕ್ಸಾಮ್ಸ್ ಹತ್ರನೇ ಬಂತು, ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಿ ಅಂದ್ರೆ, ನಾವು ಫಸ್ಟ್ PUC ಕೆಮಿಸ್ಟ್ರಿ ಥರ್ಡ್ ಚಾಪ್ಟರ್ ಯಾವುದು ಅಂದ್ರೆ ಪಿರಿಯಾಡಿಕ್ ಟೇಬಲ್. ದಟ್ ಇಸ್ ನಥಿಂಗ್ ಬಟ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ದ ಪ್ರಾಪರ್ಟೀಸ್. ಸೊ ಈ ಚಾಪ್ಟರ್ ರಿಲೇಟೆಡ್ ನಿಮಗೆ ವಿಡಿಯೋ ಲೆಕ್ಚರ್ ಅಥವಾ ಈ ಚಾಪ್ಟರ್ ರಿಲೇಟೆಡ್ ನಿಮಗೆ ನೋಟ್ಸ್ DPP ಇದೆಲ್ಲ ಬೇಕಂದ್ರೆ ಸೊ ಎಲ್ಲಿ ಸಿಗುತ್ತಪ್ಪ ಅಂದ್ರೆ, ಅಗೇನ್ ಸೇಮ್ ಥಿಂಗ್ ಲೈಕ್ PW ಆಪ್ ಅಲ್ಲಿ ಸಿಗುತ್ತೆ. PW ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಇಂದ. ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಮಾಡಿ, ಲಾಗಿನ್ ಆಗಿ. ಒಂದ್ಸಲ ಲಾಗಿನ್ ಆದ್ಮೇಲೆ ಸರ್ಚ್ ಬಾರ್ ಅಲ್ಲಿ ಈ ತರ ಸರ್ಚ್ ಮಾಡಿ, ಕನ್ನಡ ಫಸ್ಟ್ PUC 2025-26 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದ್ಮೇಲೆ ಎನ್ರೋಲ್ ಆಗಿ. ಎನ್ರೋಲ್ಮೆಂಟ್ ಫೀಸ್ ಏನಿರುತ್ತೆ, 0 ಇರುತ್ತೆ. ಕಂಪ್ಲೀಟ್ ಆಗಿ ಎನ್ರೋಲ್ಮೆಂಟ್ ಏನಿದೆ 0 ಇದೆ, ಫ್ರೀ ಇದೆ. ಸೊ ನೀವು ಸಬ್ಜೆಕ್ಟ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಡಿಫ್ರೆಂಟ್ ಸಬ್ಜೆಕ್ಟ್ ತೋರಿಸಿದ್ರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಬಯಾಲಜಿ. ಸೊ ನೀವು ಕೆಮಿಸ್ಟ್ರಿ ಯಾವ್ದಾದ್ರು ಚಾಪ್ಟರ್ ನ ಓದಬೇಕಾಗಿತ್ತು ಅಥವಾ ವಿಡಿಯೋ ಲೆಕ್ಚರ್ ನೋಡ್ಬೇಕಾಗಿತ್ತು ಅಂದ್ರೆ ಕೆಮಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಚಾಪ್ಟರ್ ಲಿಸ್ಟ್ ಬರುತ್ತೆ. ಸೊ ಲೆಟ್ ಸಪೋಸ್ ನಿಮಗೆ ಯಾವ್ದಾದ್ರು ಚಾಪ್ಟರ್ ಲೈಕ್ ಪಿರಿಯೋಡಿಕ್ ಟೇಬಲ್ ಚಾಪ್ಟರ್ ನ ನೋಡ್ಬೇಕಾಗಿತ್ತು, ಅದ್ರ ರಿಲೇಟೆಡ್ DPP ನ ಸಾಲ್ವ್ ಮಾಡಬೇಕಾಗಿತ್ತು, ಅದ್ರ ರಿಲೇಟೆಡ್ ಕ್ಲಾಸ್ ನೋಟ್ಸ್ ಬೇಕಾಗಿತ್ತು, ಅದ್ರ ರಿಲೇಟೆಡ್ ವಿಡಿಯೋ ಲೆಕ್ಚರ್ ಬೇಕಾಗಿತ್ತು ಅಂದ್ರೆ ನೀವು ಆ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಏನು ಸಿಗುತ್ತೆ ಅಂದ್ರೆ DPP, ವಿಡಿಯೋ ಲೆಕ್ಚರ್ ಮತ್ತೆ ಕ್ಲಾಸ್ ನೋಟ್ಸ್ ಎಲ್ಲ ಸಿಗುತ್ತೆ. ಬರೀ ಇದಷ್ಟೇ ಅಲ್ದೇನೆ PW ಕನ್ನಡ ವಾಟ್ಸಪ್ ಚಾನಲ್ ಕೂಡ ಇದೆ. ಸೊ PW ಕನ್ನಡ ವಾಟ್ಸಪ್ ಚಾನಲ್ ಜಾಯಿನ್ ಆಗೋದ್ರಿಂದ ನಮ್ಗೆ ಏನ್ ಯೂಸ್ ಅಪ್ಪ ಅಂದ್ರೆ, ನಿಮ್ ಪ್ರಿಪರೇಷನ್ ನ ಇನ್ನೂ ಏನ್ ಮಾಡಬಹುದು, ಎನ್ರಿಚ್ ಮಾಡ್ಕೋಬಹುದು ನೀವು. ಯಾವ ತರ ಅಂದ್ರೆ, PW ಕನ್ನಡ ವಾಟ್ಸಪ್ ಚಾನಲ್ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಶೇರ್ ಮಾಡ್ತಿರ್ತಾರೆ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಶೇರ್ ಮಾಡ್ತಾರೆ, ಎಕ್ಸ್ಟ್ರಾ DPP ನ ಶೇರ್ ಮಾಡ್ತಾರೆ. ಈ ತರ ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್, ನಾಟ್ ಓನ್ಲಿ ಕೆಮಿಸ್ಟ್ರಿ, ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಶೇರ್ ಮಾಡ್ತಿರ್ತಾರೆ. ಸೊ ಎಲ್ಲರೂ ಏನ್ ಮಾಡಿ ಅಂದ್ರೆ ಅದ್ರ ಯೂಸ್ ತಗೊಳ್ಳಿ. ನೀವೇನಾದ್ರೂ PW ಕನ್ನಡ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗ್ಬೇಕಾಗಿತ್ತು ಅಂದ್ರೆ, ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತೆ ವಾಟ್ಸಪ್ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ PW ಕನ್ನಡ ವಾಟ್ಸಪ್ ಚಾನಲ್ ಜಾಯಿನ್ ಆಗ್ಬಹುದು. ಸೊ ಇವತ್ತಿನ ಕ್ಲಾಸಲ್ಲಿ ಏನೇನ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಪಿರಿಯೋಡಿಕ್ ಟೇಬಲ್ ಅಂದ್ರೆ ನೋಡ್ತೀವಿ. ಸೊ ಲಾ ಆಫ್ ಟ್ರಯಾಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಲಾ ಆಫ್ ಆಕ್ಟೇವ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂದ್ರೆ ಲೈಕ್ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ, ಅದನ್ನ ಡಿಸ್ಕವರ್ ಮಾಡೋಕ್ಕಿಂತ ಮುಂಚೆ, ಸೊ ಅದಕ್ಕಿಂತ ಮೊದಲು ಏನ್ ಮಾಡಿದ್ರು ಅಂದ್ರೆ ಬೇರೆ ಬೇರೆ ಪಿರಿಯೋಡಿಕ್ ಟೇಬಲ್ ನ ಅಥವಾ ಬೇರೆ ಬೇರೆ ಸೈಂಟಿಸ್ಟ್ ಏನ್ ಮಾಡಿದ್ರು, ಎಲಿಮೆಂಟ್ ನ ಕ್ಲಾಸಿಫೈ ಮಾಡಿದ್ರು. ಅದೇ ಲಾ ಆಫ್ ಟ್ರಯಾಡ್ಸ್, ಲಾ ಆಫ್ ಆಕ್ಟೇವ್ಸ್ ಮತ್ತೆ ಮೆಂಡಲಿವ್ ಪಿರಿಯೋಡಿಕ್ ಲಾ. ನೆಕ್ಸ್ಟ್ ಮಾಡರ್ನ್ ಪಿರಿಯೋಡಿಕ್ ಲಾ ಅಂದ್ರೆ ಏನು, ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ಯಾವ ತರ ಇದೆ. ನೆಕ್ಸ್ಟ್ ಹೌ ಟು ನಾಮನ್ಕ್ಲೇಚರ್ ದ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್. ಸೊ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಡಿಸ್ಕವರ್ ಮಾಡಿದ್ವಿ ಅಂದ್ರೆ ಆ ಎಲಿಮೆಂಟ್ ಗೆ ಯಾವ ತರ ನಾಮನ್ಕ್ಲೇಚರ್ ಮಾಡಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ಸ್ ಅಂಡ್ ದ ಪಿರಿಯೋಡಿಕ್ ಟೇಬಲ್. ಸೊ ನೆಕ್ಸ್ಟ್ ಬ್ಲಾಕ್ ಎಲಿಮೆಂಟ್ಸ್ ನ ಸ್ಟಡಿ ಮಾಡ್ತೇವೆ. S ಬ್ಲಾಕ್ ಆಗಿರ್ಬೋದು, P ಬ್ಲಾಕ್ ಆಗಿರ್ಬೋದು, D ಬ್ಲಾಕ್ ಆಗಿರ್ಬೋದು ಮತ್ತೆ F ಬ್ಲಾಕ್ ಆಗಿರ್ಬೋದು. ನೆಕ್ಸ್ಟ್ ಪಿರಿಯೋಡಿಕ್ ಪ್ರಾಪರ್ಟಿ ಟ್ರೆಂಡ್ ನ ಸ್ಟಡಿ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ರೇಡಿಯಸ್, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಪಿರಿಯೋಡಿಕ್ ಟ್ರೆಂಡ್ಸ್ ಏನ, ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಯಾವ ತರ ಇದೆ ನಮ್ಮ ಪಿರಿಯೋಡಿಕ್ ಟ್ರೆಂಡ್. ಸೊ ಲೈಕ್ ಮೆಟಾಲಿಕ್ ಆಕ್ಸೈಡ್, ನಾನ್ ಮೆಟಾಲಿಕ್ ಆಕ್ಸೈಡ್. ಸೊ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಮತ್ತೆ ಆಂಫೋಟರಿಕ್ ಇರುತ್ತೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಆಸಿಡಿಕ್ ಮತ್ತೆ ನ್ಯೂಟ್ರಲ್ ಇರುತ್ತೆ. ಅದನ್ನೆಲ್ಲ ಏನ್ ಮಾಡ್ತೀವಿ, ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಒನ್ ಬೈ ಒನ್ ನೋಡೋದಾದ್ರೆ, ಏನು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಅಂದ್ರೆ ಏನು ಪಿರಿಯೋಡಿಕ್ ಟೇಬಲ್ ಅಂದ್ರೆ, ಪಿರಿಯೋಡಿಕ್ ಟೇಬಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಏನು ಪಿರಿಯೋಡಿಕ್ ಟೇಬಲ್ ಅಂದ್ರೆ, ಸೊ ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಅನ್ ಎಲಿಮೆಂಟ್ಸ್. ಇಟ್ ಇಸ್ ಅ systematic arrangement of elements in order of rows and columns, in order of rows and columns.
is called periodic table. ಏನು periodic table ಅಂದ್ರೆ it is an systematic arrangement of an elements. ಎಲಿಮೆಂಟ್ ನ ಏನ್ ಮಾಡಿದ್ವಿ ನಾವು ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿದ್ದೀವಿ. ಯಾವ ತರ ಅಂದ್ರೆ ಇನ್ ದ ಆರ್ಡರ್ ಆಫ್ ರೋಸ್ ಮತ್ತೆ ಕಾಲಮ್ ಒಳಗ. ಸೊ ಆ ತರದಕ್ಕೆ ಏನಂತೀವಿ ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಂತೀವಿ. ಯಾಕೆ ನಾವು ಈ ತರ ಎಲಿಮೆಂಟ್ ನ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿವಿ ಅಂದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂದ್ರೆ ಅದ್ರ ಸ್ಟಡಿ ಈಸಿ ಆಗ್ಲಿ ನಮಗೆ. ಸೊ ಬೇರೆ ಯಾವ್ದಾದ್ರು ಎಲಿಮೆಂಟ್ ನ ಡಿಸ್ಕವರಿ ಮಾಡಿದ್ವಿ ಅಂದ್ರೆ ಸೊ ಫ್ಯೂಚರ್ ಅಲ್ಲಿ ಅದ್ರ ಪ್ರಾಪರ್ಟಿ ನಾವು ಏನ್ ಮಾಡ್ಬೋದು, ಇವಾಗ್ಲೇನೆ ಗೆಸ್ ಮಾಡಬಹುದು, ಪ್ರಿಡಿಕ್ಟ್ ಮಾಡಬಹುದು ಈ ಪಿರಿಯಾಡಿಕ್ ಟೇಬಲ್ ಇಂದ. ಸೊ ಫಸ್ಟ್ ಒನ್ ಏನ್ ಮಾಡಬಹುದು, ಫ್ಯೂಚರ್ ಎಲಿಮೆಂಟ್ ಪ್ರಾಪರ್ಟಿ ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ಸೆಕೆಂಡ್ ಒನ್ ಏನಂದ್ರೆ ಯಾವ್ದಾದ್ರು ಎಲಿಮೆಂಟ್ ಪ್ರಾಪರ್ಟಿ ಸ್ಟಡಿ ಮಾಡಬೇಕು ಅಂದ್ರೆ ಏನಾಗುತ್ತೆ, ಪಿರಿಯಾಡಿಕ್ ಟೇಬಲ್ ಇಂದ ಈಸಿ ಆಗುತ್ತೆ ನಮಗೆ. ಸೊ ದೀಸ್ ಆರ್ ದ ಸಮ್ ಯೂಸ್ಫುಲ್ ಥಿಂಗ್ಸ್ ಅಬೌಟ್ ಪಿರಿಯಾಡಿಕ್ ಟೇಬಲ್. ಸೊ ನಾವ್ ಇವಾಗ ಯೂಸ್ ಏನ್ ಮಾಡ್ತಿದ್ವಿ ಅಂದ್ರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನ ಯೂಸ್ ಮಾಡ್ತಿದ್ವಿ. ಬಟ್ ನಮಗೆ ಲೈಕ್ ಫಸ್ಟ್ ಒಂದೇ ಟೈಮ್ಗೆ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನ ಡಿಸ್ಕವರ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ಬೇರೆ ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ಪಿರಿಯಾಡಿಕ್ ಟೇಬಲ್ ನ ರೆಡಿ ಮಾಡಿದ್ರು. ಫಸ್ಟ್ ಪಿರಿಯಾಡಿಕ್ ಟೇಬಲ್ ಅಥವಾ ಯಾವುದು ಅಂದ್ರೆ ಡಾಬರ್ನರ್ ಪಿರಿಯಾಡಿಕ್ ಟೇಬಲ್. ಲೈಕ್ ಡಾಬರ್ನರ್ ಅವರು ಏನ್ ಮಾಡಿದ್ರು ಅಂದ್ರೆ ಮೂರ್ ಎಲಿಮೆಂಟ್ ಅಥವಾ 3 ಎಲಿಮೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಒಂದು ಗ್ರೂಪ್ ಮಾಡಿದ್ರು. ಅದಕ್ಕೆ ನಾವೇನಂತೇವೆ ಅಂದ್ರೆ ಟ್ರಯಾಡ್ಸ್ ಅಂತೀವಿ. ಏನಂತೇವೆ ಅದಕ್ಕೆ ಟ್ರಯಾಡ್ಸ್. ಟ್ರೈ ಮೀನ್ಸ್ 3. ಸೊ ಡಾಬರ್ನರ್ ಅವ್ರು ಏನ್ ಮಾಡಿದ್ರು ಅಂದ್ರೆ 3 ಎಲಿಮೆಂಟ್ಸ್ ಒಂದು ಗ್ರೂಪ್ ಮಾಡಿದ್ರು. ಸೊ ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ 3 ಎಲಿಮೆಂಟ್ಸ್ ಒಂದು ಗ್ರೂಪ್, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಈ 3 ಎಲಿಮೆಂಟ್ಸ್ ಒಂದು ಗ್ರೂಪ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಈ 3 ಎಲಿಮೆಂಟ್ಸ್ ಒಂದು ಗ್ರೂಪ್. ಈ ತರ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು 3 ಎಲಿಮೆಂಟ್ಸ್ ಒಂದೊಂದು ಗ್ರೂಪ್ ಮಾಡಿದ್ರು. ಸೊ ಯಾವ ತರ ಮಾಡಿದ್ರಪ್ಪ ಅಂದ್ರ ಲೈಕ್ ಒಂದು ಲಾಜಿಕ್ ಇಟ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಈ ತರ 3 ಎಲಿಮೆಂಟ್ಸ್ ಒಂದು ಗ್ರೂಪ್ ಮಾಡಿದ್ರು. ಏನ್ ಲಾಜಿಕ್ ಅಪ್ಪ ಅಂದ್ರೆ ಅದು ಲೆಟ್ ಸಪೋಸ್ ಅವ್ರು ಏನಾದ್ರು 3 ಎಲಿಮೆಂಟ್ ಇದೆ ಎ. ಸೊ ಅವ್ರ ಹತ್ರ ಯಾವ ಎಲಿಮೆಂಟ್ ಇದೆ ಎ, ಬಿ, ಸಿ ಈ 3 ಎಲಿಮೆಂಟ್ ನ ಏನ್ ಮಾಡಿದಾರೆ ಅವರು ಲೈಕ್ ಒಂದು ಗ್ರೂಪ್ ಮಾಡಿದ್ದಾರೆ. ಸೊ ಏನ್ ಲಾಜಿಕ್ ಇಟ್ಕೊಂಡು ಈ 3 ಎಲಿಮೆಂಟ್ ಗ್ರೂಪ್ ಮಾಡಿದಾರಪ್ಪ ಅಂದ್ರ ಅಟಾಮಿಕ್ ವೇಟ್ ಆಫ್ ಬಿ, atomic weight of B equal to atomic weight of A plus atomic weight of C plus atomic weight of C divided by ಸೊ ಏನ್ ಯಾವ ತರ ಅರೇಂಜ್ ಮಾಡಿದ್ರು ಅಂದ್ರೆ ಫಸ್ಟ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಈ 2 ಎಲಿಮೆಂಟ್ ಅಟಾಮಿಕ್ ವೇಟ್ ಆವರೇಜ್ ಚೆಕ್ ಮಾಡ್ರಿ ಅಥವಾ ಅರ್ಥಮೆಟಿಕ್ ಮೀನ್ ಚೆಕ್ ಮಾಡಿದ್ರಿ ಅಂದ್ರೆ ನಿಮಗೆ ಏನ್ ಮಾಡ್ತದ್ರೆ ಸೆಕೆಂಡ್ ಎಲಿಮೆಂಟ್ ಅಟಾಮಿಕ್ ವೇಟ್ ಏನಿರ್ತೈತಿ ಈಕ್ವಲ್ ಇರ್ತೈತಿ. ಅಂದ್ರೆ ಫಸ್ಟ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಈ 2 ಅಟಾಮಿಕ್ ವೇಟ್ ಆವರೇಜ್ ಐತಿಲ್ಲ, ಆವರೇಜ್ ಅಟಾಮಿಕ್ ವೇಟ್ ಸೆಕೆಂಡ್ ಎಲಿಮೆಂಟ್ ಅಥವಾ ಮಿಡಲ್ ಎಲಿಮೆಂಟ್ ಇದೇನಿದು ಮಿಡಲ್ ಎಲಿಮೆಂಟ್, ಈ ಮಿಡಲ್ ಎಲಿಮೆಂಟ್ ಅಟಾಮಿಕ್ ವೇಟ್ ಏನಿರ್ತೈತಿ ಈಕ್ವಲ್ ಇರ್ತೈತಿ. ಸಿ ಇದು ಫಸ್ಟ್ ಎಲಿಮೆಂಟ್, ಇದು ಥರ್ಡ್ ಎಲಿಮೆಂಟ್. ಈ 2 ಎಲಿಮೆಂಟ್ ಆವರೇಜ್ ಅಟಾಮಿಕ್ ವೇಟ್ ನ ಚೆಕ್ ಮಾಡಿದ್ರಿ ಅಂದ್ರೆ ಅಥವಾ ಅಟಾಮಿಕ್ ವೇಟ್ ಆವರೇಜ್ ನ ತೆಗೆದ್ರಿ ಅಂದ್ರ ಮಿಡಲ್ ಎಲಿಮೆಂಟ್ ಏನಿರ್ತೈತಿ ಅಟಾಮಿಕ್ ವೇಟ್ ಗೆ ಈಕ್ವಲ್ ಇರ್ತೈತಿ. ಇದನ್ನ ಏನಂತೇವೆ ಅಂದ್ರೆ ಲಾ ಆಫ್ ಟ್ರಯಡ್ ಅಂತ. ಏನ್ ನೋಡ್ರಿ ಲಾ ಆಫ್ ಟ್ರಯಡ್ ಏನ್ ಹೇಳ್ತೈತಿ, ಎಸ್ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಆಫ್ ಅ ಟ್ರಯಾಡ್ ಈಸ್ ನಿಯರ್ಲಿ ಈಕ್ವಲ್ ಟು the arithmetic mean of the atomic masses of the other 2 elements. So middle element ಬಿಟ್ರೆ ಅಂದ್ರೆ ಫಸ್ಟ್ ಮತ್ತು ಥರ್ಡ್ ಎಲಿಮೆಂಟ್ ಅದ್ರದ್ದು ಅಟಾಮಿಕ್ ವೇಟ್ ನ ನೀವು ಆವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಅದೇನ್ ಇರ್ತೈತಿ ಅಂದ್ರೆ ಮಿಡಲ್ ಎಲಿಮೆಂಟ್ ಅಟಾಮಿಕ್ ವೇಟ್ ಗೆ ಈಕ್ವಲ್ ಇರ್ತೈತಿ ಅಂತ ಹೇಳ್ತಾರ. ಸೊ 3 ಎಲಿಮೆಂಟ್ ಗ್ರೂಪ್ ಮಾಡ್ರೆ ಅದಕ್ಕೆ ಇದಕ್ಕೆ ನಾವೇನಂತೀವಿ ಟ್ರಯಾಡ್ಸ್ ಅಂತೀವಿ. ಏನಂತೀವಿ ಅದಕ್ಕೆ ಟ್ರಯಾಡ್ಸ್ ಅಂತೀವಿ. ಸೊ ಈ 3 ಎಲಿಮೆಂಟ್ ನ ಯಾವ ಲಾಜಿಕ್ ಮೇಲೆ ಅವರು ಗ್ರೂಪ್ ಮಾಡಿದ್ದಾರೆ ಅಂದ್ರೆ ಲೈಕ್ ಆವರೇಜ್ ಅಟಾಮಿಕ್ ವೇಟ್ ಬರಬೇಕು. ಲೈಕ್ ಮಿಡಲ್ ಎಲಿಮೆಂಟ್ ಅಟಾಮಿಕ್ ವೇಟ್ ಯಾವ್ದಕ್ಕೆ ಈಕ್ವಲ್ ಇರ್ಬೇಕಂದ್ರೆ ಫಸ್ಟ್ ಮತ್ತೆ ಥರ್ಡ್ ಆ 2 ಎಲಿಮೆಂಟ್ ಅಟಾಮಿಕ್ ವೇಟ್ ಆವರೇಜ್ ಇರಬೇಕು. ಆ ತರ ಏನ್ ಮಾಡಿದ್ದಾರೆ ಇವರು ಗ್ರೂಪ್ ಮಾಡಿದ್ದಾರೆ. ಸೊ ಇದರಲ್ಲಿ ನೆನಪಿಟ್ಕೋಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಡಾಬರ್ನರ್ ಅವರು ಯಾವ್ಯಾವ ಎಲಿಮೆಂಟ್ ಗ್ರೂಪ್ ಮಾಡಿದ್ರಪ್ಪ ಅಂದ್ರೆ ಅವರು ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ 3 ಎಲಿಮೆಂಟ್ ಒಂದು ಗ್ರೂಪ್ ಮಾಡಿದ್ರು. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಈ 3 ಎಲಿಮೆಂಟ್ ಒಂದು ಗ್ರೂಪ್ ಮಾಡಿದ್ರು. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಈ 3 ಎಲಿಮೆಂಟ್ ಒಂದು ಗ್ರೂಪ್ ಮಾಡಿದ್ರು.
ಸೊ ಓನ್ಲಿ ಫ್ಯೂ ಎಲಿಮೆಂಟ್ಸ್ ಅವ್ರು ಅರೇಂಜ್ ಮಾಡಿದ್ರು. ಯಾಕಂದ್ರೆ ಅವ್ರ ಟೈಮಲ್ಲಿ ಓನ್ಲಿ ಫ್ಯೂ ಎಲಿಮೆಂಟ್ಸ್ ಮಾತ್ರ ಏನಾಗಿದ್ದು ಡಿಸ್ಕವರಿ ಆಗಿದ್ದು. ಬಟ್ ಫ್ಯೂ ಎಲಿಮೆಂಟ್ಸ್ ಅವರು ಈ ತರ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿದ್ರು. ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ರಯಾಡ್ಸ್. ನೆಕ್ಸ್ಟ್ ನೋಡಿದ್ರೆ ಆಕ್ಟೇವ್ಸ್. ಸೊ ಆಕ್ಟೇವ್ಸ್ ಏನ್ ಹೇಳುತ್ತಪ್ಪ ಅಂದ್ರ, every eighth element has a property similar to the first element when placed in a increasing order of their atomic weight. ಸೊ ಏನ್ ಮಾಡಿದಾರಪ್ಪ ಅಂದ್ರ ಆಕ್ಟೇವ್ಸ್ ಅಲ್ಲಿ, ಸೊ 7 ಎಲಿಮೆಂಟ್ಸ್ ಒಂದೊಂದು ಗ್ರೂಪ್ ಮಾಡಿದಾರೆ ನೋಡ್ರಿ. 1 2 3 4 5 6 7. ನೆಕ್ಸ್ಟ್ 8th ಎಲಿಮೆಂಟ್ ಇಲ್ಲಿ ಸ್ಟಾರ್ಟ್ ಆಗ್ತೈತಿ. 1 2 3 4 5 6 7 ಈ ತರ ಏನ್ ಮಾಡಿದ್ರು ಅವರು 7 ಎಲಿಮೆಂಟ್ ಒಂದೊಂದು ಗ್ರೂಪ್ ಮಾಡ್ಕೊಂತ ಹೋಗ್ಯಾರ. ಬಟ್ ಆಕ್ಟೇವ್ ಅಂದ್ರೆ ಏಡ್ತ್. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಇದು ಫಸ್ಟ್ ಎಲಿಮೆಂಟ್ ಐತಿ, ಈ ಫಸ್ಟ್ ಎಲಿಮೆಂಟ್ 8th ಎಲಿಮೆಂಟ್ ಯಾವ್ದಾಗ್ತೈತಿ ಲಿಥಿಯಂ, ಇದು ಫಸ್ಟ್ ಎಲಿಮೆಂಟ್, ಇದ್ರದ್ದು 8th ಎಲಿಮೆಂಟ್ ಯಾವ್ದಾಗ್ತದೆ ಅಂದ್ರೆ ಸೋಡಿಯಂ. 8th ಎಲಿಮೆಂಟ್ ಏನಾಗ್ತೈತಿ, ಈ ಫಸ್ಟ್ ಎಲಿಮೆಂಟ್ 8th ಎಲಿಮೆಂಟ್ ಯಾವ್ದಾಗ್ತೈತಿ ಸೋಡಿಯಂ ಆಗ್ತೈತಿ. ಈ ಕಾರ್ಬನ್ ಅಂತ ತಗೊಂಡ್ರಿ ಅಂತ ಹೇಳ್ಕೊರಿ, ಕಾರ್ಬನ್ 8th ಎಲಿಮೆಂಟ್ ಯಾವ್ದಾಗ್ತದೆ ಚೆಕ್ ಮಾಡ್ರಿ. 1 2 3 4 5 6 7 8. ಸಿಲಿಕಾನ್ ಇಸ್ ದ 8th ಎಲಿಮೆಂಟ್ ಆಫ್ ದ ಕಾರ್ಬನ್. ಅವ್ರು ಏನ್ ಹೇಳ್ತಾರಪ್ಪ ಆಕ್ಟೇವ್ ಒಳಗಂದ್ರ, ಫಸ್ಟ್ ಎಲಿಮೆಂಟ್ ಮತ್ತೆ 8th ಎಲಿಮೆಂಟ್ ಅವ್ ಎರಡಕ್ಕೂ ಪ್ರಾಪರ್ಟಿ ಏನಿರ್ತೈತಿ ಅಂದ್ರೆ ಸಿಮಿಲರ್ ಇರ್ತದೆ ಅಂತ ಹೇಳ್ತಾರೆ. ಏನ್ ಹೇಳ್ತದ ಸಿಮಿಲರ್. ನೀವು ಯಾವುದೇ 8th ಎಲಿಮೆಂಟ್ ತಗೋರಿ, ಯಾವುದೇ 8th ಎಲಿಮೆಂಟ್ ತಗೋರಿ ಈ ಆಕ್ಟೇವ್ ಒಳಗ, ಅದ್ರದ್ದು 8th ಎಲಿಮೆಂಟ್ ಮತ್ತು ಅದ್ರ ರೆಸ್ಪೆಕ್ಟಿವ್ ಫಸ್ಟ್ ಎಲಿಮೆಂಟ್, 8th ಎಲಿಮೆಂಟ್ ಮತ್ತು ಅದ್ರ ರೆಸ್ಪೆಕ್ಟಿವ್ ಫಸ್ಟ್ ಎಲಿಮೆಂಟ್ ಅವ್ ಎರಡಕ್ಕೂ ಪ್ರಾಪರ್ಟಿ ಏನಿರ್ತೈತಿ ಸಿಮಿಲರ್ ಇರ್ತದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೈಟ್ರೋಜನ್ ತಗೊಂಡ್ರಿ ಅಂತ ಅನ್ಕೋರಿ, ನೈಟ್ರೋಜನ್ 8th ಎಲಿಮೆಂಟ್ ಯಾವ್ದಾಗ್ತೈತಿ ಫಾಸ್ಫರಸ್ ಆಗ್ತೈತಿ. ಸೊ ಏನಪ್ಪಾ ಅಂದ್ರೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಪ್ರಾಪರ್ಟಿ ಏನಿರ್ತದೆ ಅಂತ ಹೇಳ್ತಾರೆ ಅವರು ಸಿಮಿಲರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲಾ ಆಫ್ ಆಕ್ಟೇವ್ಸ್. ಏನಿದೆ ನೋಡ್ರಿ, ಎವ್ರಿ 8th ಎಲಿಮೆಂಟ್ ಯಾವ್ದಾದ್ರು ಆಗಿರ್ಬೋದು, ಇದ್ರದ್ದು 8th ಎಲಿಮೆಂಟ್ ಯಾವ್ದಾಗ್ತೈತಿ ಮೆಗ್ನೀಷಿಯಂ ಆಗ್ತೈತಿ, ಬೆರಿಲಿಯಮ್ದು. ಸೊ ಇದ್ರ ಮೀನಿಂಗ್ ಏನಂದ್ರೆ ಬೆರಿಲಿಯಂ ಮತ್ತೆ ಮೆಗ್ನೀಷಿಯಮ್ದು ಪ್ರಾಪರ್ಟಿ ಇರ್ತೈತಿ ಸೇಮ್ ಇರ್ತೈತಿ. ನೀವು ಮೆಗ್ನೀಷಿಯಮ್ದು 8th ಎಲಿಮೆಂಟ್ ತಗೊಂಡ್ರೆ ಕ್ಯಾಲ್ಸಿಯಂ ಬರ್ತೈತಿ. ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಮ್ದು ಪ್ರಾಪರ್ಟಿ ಏನಿರ್ತೈತಿ ಸಿಮಿಲರ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಎವ್ರಿ 8th ಎಲಿಮೆಂಟ್ ಪ್ರಾಪರ್ಟಿ ಏನಿರ್ತದೆ ಸಿಮಿಲರ್ ಇರುತ್ತೆ ಅಂತ ಹೇಳ್ತಾರೆ. ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಅ ಪ್ರಾಪರ್ಟಿ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ ವೆನ್ ಪ್ಲೇಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ ಒಳಗೆ ಬರ್ದಾರ ನೋಡ್ರಿ. ನೀವು ಲೆಫ್ಟ್ ಇಂದ ರೈಟಿಗೆ ಆದ್ರೂ ಹೋಗಿ, ಇಲ್ಲ ಟಾಪ್ ಟು ಬಾಟಮ್ ಒಳಗಾದ್ರೂ ಹೋಗಿ. ಸೊ ನಮ್ಗೆ ಅಟಾಮಿಕ್ ವೇಟ್ ಏನಾಗೈತಿ ಇನ್ಕ್ರೀಸ್ ಆಗ್ತಾನೆ ಹೋಗೈತೆ 7 9 11 12. ಸೊ ದಿಸ್ ಇಸ್ ಆಲ್ ಅಬೌಟ್ ಲಾ ಆಫ್ ಆಕ್ಟೇವ್ಸ್. ನೆಕ್ಸ್ಟ್ ನೋಡಿದ್ರೆ ಮೆಂಡೆಲಿವ್ ಪೀರಿಯಡಿಕ್ ಟೇಬಲ್. ಲಾ ಆಫ್ ಆಕ್ಟೇವ್ ಆದ್ಮೇಲೆ ನೆಕ್ಸ್ಟ್ ಪೀರಿಯಡಿಕ್ ಟೇಬಲ್ ನ ಕೊಟ್ಟವ್ರು ಯಾರು, ಮೆಂಡೆಲಿವ್. ಮೆಂಡೆಲಿವ್ ಏನ್ ಹೇಳ್ತಾರಪ್ಪ ಅಂದ್ರ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಅಂದ್ರೆ ಒಂದು ಎಲಿಮೆಂಟ್ ಪ್ರಾಪರ್ಟಿ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ವೇಟ್. ಸೊ ಅಟಾಮಿಕ್ ವೇಟ್ ಮೇಲೆ ಡಿಪೆಂಡ್ ಇರ್ತದೆ ಅಂತ ಹೇಳ್ತಾರೆ. ನಿಮ್ದು ಎಲಿಮೆಂಟ್ ಏನಾದ್ರು ಅಟಾಮಿಕ್ ವೇಟ್ ಚೇಂಜ್ ಆಗ್ತಾ ಹೋಯ್ತು ಅಂದ್ರೆ ಅದ್ರದ್ದು ಪ್ರಾಪರ್ಟಿ ಏನಾಗ್ತೈತಿ, ದ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ವಿಲ್ ಬಿ ಚೇಂಜ್. ಏನಾಗ್ತದೆ ಅಂತ ಹೇಳ್ತಾರ ಅವರು, ಚೇಂಜ್ ಆಗ್ತದೆ ಅಂತ ಹೇಳ್ತಾರ. ಸೊ ಇಷ್ಟು ನಿಯರ್ಲಿ 50 to 60 ಎಲಿಮೆಂಟ್ ನ ಅವ್ರು ಏನ್ ಮಾಡಿದ್ರು ಅರೇಂಜ್ ಮಾಡಿದ್ರು. ಸೊ ಕೆಲವೊಂದಿಷ್ಟು ಅವ್ರ ಟೈಮಲ್ಲಿ ಏನಾಗಿತ್ತಪ್ಪ ಅಂದ್ರ, ಕೆಲವೊಂದಿಷ್ಟು ಎಲಿಮೆಂಟ್ ಡಿಸ್ಕವರಿ ಆಗಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಗ್ಯಾಲಿಯಂ ಡಿಸ್ಕವರ್ಡ್ ಆಗಿರ್ಲಿಲ್ಲ, ಮತ್ತೆ ಜರ್ಮೇನಿಯಂ ಡಿಸ್ಕವರ್ ಆಗಿರ್ಲಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಪ್ರಿಡಿಕ್ಟ್ ಮಾಡಿದ್ರು ಏನಪ್ಪಾ ಅಂದ್ರೆ ಈ ತರದ್ದು ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತೈತಿ ಯೂನಿವರ್ಸ್ ಒಳಗ. ಬಟ್ ಆ ಟೈಮ್ ಒಳಗ ಅವರು ಡಿಸ್ಕವರ್ ಮಾಡಿರ್ಲಿಲ್ಲ. ಅವ್ರ ಟೈಮಲ್ಲಿ ಈ ಎಲಿಮೆಂಟ್ಸ್ ಏನಾಗಿರ್ಲಿಲ್ಲ ಡಿಸ್ಕವರ್ ಆಗಿರ್ಲಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಪ್ಲೇಸ್ ನ ವೆಕೆಂಟ್ ಇಟ್ಟಿದ್ರು. ಈ ತರ ಈ ಪ್ಲೇಸ್ ನ ಏನ್ ಮಾಡಿದ್ರು ಖಾಲಿ ಇಟ್ಟಿದ್ರು. ಸೊ ಖಾಲಿ ಇಟ್ಟು ಆ ಪ್ಲೇಸ್ ಅಲ್ಲಿ ನೇಮ್ ಬರ್ದಿದ್ರು. ಏನಪ್ಪಾ ಅಂದ್ರೆ ಈ ಗ್ಯಾಲಿಯಂ ಪ್ಲೇಸ್ ಅಲ್ಲಿ ಎಕಾ ಅಲ್ಯೂಮಿನಿಯಂ ಅಂತ ಬರ್ದಿದ್ರು. ಏನಂತ ಬರ್ದಿರೋರು, ಎಕಾ ಅಲ್ಯೂಮಿನಿಯಂ. ಸೊ ಎಕಾ ಅಲ್ಯೂಮಿನಿಯಂ ಅಂದ್ರೆ ಯಾವುದು, ಗ್ಯಾಲಿಯಂ. ಎಕಾ ಮೀನ್ ಆದ್ಮೇಲೆ ಅಂತ ನೆಕ್ಸ್ಟ್ ಅಂತ, ಅಲ್ಯೂಮಿನಿಯಂ ಆದ್ಮೇಲೆ ಆ ರೋ ಒಳಗೆ ಆ ಕಾಲಮ್ ಒಳಗೆ ಯಾವ ಎಲಿಮೆಂಟ್ ಬರ್ಬೋದು ಅಂತ ಅವ್ರು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ರು. ನೆಕ್ಸ್ಟ್ ಎಕಾ ಸಿಲಿಕಾನ್. ಎಕಾ ಸಿಲಿಕಾನ್ ಅಂದ್ರೆ ಯಾವುದು,
ಜರ್ಮೇನಿಯಂ. ಈ ತರ ಏನ್ ಮಾಡಿದ್ರು ಅಂದ್ರೆ ಮೆಂಡೆಲಿವ್ ಕೆಲವೊಂದಿಷ್ಟು ಎಲಿಮೆಂಟ್ ಏನ್ ಮಾಡಿದ್ರು ಪ್ರಿಡಿಕ್ಟ್ ಮಾಡಿದ್ರು. ಆ ಟೈಮಲ್ಲಿ ಡಿಸ್ಕವರಿ ಆಗಿರ್ಲಿಲ್ಲ. ಸೊ ಅವ್ರು ಡಿಸ್ಕವರಿ ಆಗಿರ್ಲಿಲ್ಲ, ಬಟ್ ಅದ್ರದ್ದು ಪ್ರಾಪರ್ಟಿ ಅದ್ರದ್ದು ಥಿಂಗ್ಸ್ ನೆಲ್ಲ ಏನ್ ಮಾಡಿದ್ರು ಅವರು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಅವಕ್ಕೆ ನೇಮ್ ಕೂಡ ಇಟ್ಟಿದ್ರು. ಸೊ ದೀಸ್ ಆರ್ ದ ರಿಯಲ್ ನೇಮ್ಸ್. ಗ್ಯಾಲಿಯಂ ಮತ್ತೆ ಜರ್ಮನಿಯಂ ಏನದ ರಿಯಲ್ ನೇಮ್ ಅನ್ನದ. ಬಟ್ ಮೆಂಡಲೀವ್ಸ್ ಅವರು ಡಿಸ್ಕವರಿ ಆಗೋಕ್ಕಿಂತ ಮುಂಚೆನೆ ಅವಕ್ಕೆ ನೇಮ್ ಇಟ್ಟಿದ್ರು. ಏನಪ್ಪಾ ಅಂದ್ರೆ ಎಕಾ ಅಲ್ಯೂಮಿನಿಯಂ ಮತ್ತೆ ಎಕಾ ಸಿಲಿಕನ್. ಎಕಾ ಅಲ್ಯೂಮಿನಿಯಂ ಅಂದ್ರೆ ಅಲ್ಯೂಮಿನಿಯಂ ಆದ್ಮೇಲೆ ಬರುವಂತ ಎಲಿಮೆಂಟ್ ಅಂತ ಆ ಕಾಲಂ ಒಳಗ. ಅಲ್ಯೂಮಿನಿಯಂ ಆದ್ಮೇಲೆ ಬರೋ ಎಲಿಮೆಂಟ್ ಯಾವ್ದೈತಿ? ಗ್ಯಾಲಿಯಂ ಐತಿ. ಗ್ಯಾಲಿಯಂ ಅವ್ರು ಏನಂತ ಹೆಸರಿಟ್ಟಿದ್ರು? ಎಕಾ ಅಲ್ಯೂಮಿನಿಯಂ ಅಂತ ಹೆಸರಿಟ್ಟಿದ್ರು. ಏನಂತ ಹೆಸರಿಟ್ಟಿದ್ರು? ಎಕಾ ಅಲ್ಯೂಮಿನಿಯಂ. ಸೊ ಏನ್ ಹೇಳ್ತೈತಿ ನೋಡ್ರಿ periodic law, Mendeleev periodic law, the properties of elements are periodic functions of their atomic weight. ಸೊ ಅಟಾಮಿಕ್ ವೇಟ್ ಚೇಂಜ್ ಆಗ್ತಾ ಹೋಯ್ತು ಅಂದ್ರೆ periodic table ಅಲ್ಲಿ ಅದ್ರ ಪ್ರಾಪರ್ಟಿ ಕೂಡ ಏನಾಗ್ತೈತಿ? ಚೇಂಜ್ ಆಗ್ತಾ ಹೋಗ್ತೈತಿ ಅಂತ ಹೇಳ್ತಾರ ಅವ್ರು. ಸೊ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಮಾಡರ್ನ್ periodic law. ಸೊ ದಿಸ್ ಈಸ್ ಅವರ್ ಮಾಡರ್ನ್ periodic table. ಏನ್ ಹೇಳ್ತೈತಿ ಮಾಡರ್ನ್ periodic table ಅಪ್ಪ ಅಂದ್ರ, see, the physical and chemical properties of elements are periodic functions of the atomic number. See, ಮೆಂಡಲೀವ್ ಅವ್ರು ಏನ್ ಹೇಳ್ತಿದ್ರು? ಅಟಾಮಿಕ್ ವೇಟ್ ಚೇಂಜ್ ಆಯ್ತು ಅಂದ್ರ ಪ್ರಾಪರ್ಟೀಸ್ ಏನಾಗ್ತೈತಿ? ಚೇಂಜ್ ಆಗ್ತದೆ ಅಂತ ಹೇಳಿದ್ರು, ವೆದರ್ ದ ಕೆಮಿಕಲ್ ಪ್ರಾಪರ್ಟಿ ಆರ್ ಫಿಸಿಕಲ್ ಪ್ರಾಪರ್ಟೀಸ್. ಬಟ್ ಮೆಂಡಲೀವ್ ಮಾಡರ್ನ್ periodic law ಏನ್ ಹೇಳ್ತೈತಪ್ಪ ಅಂದ್ರ, ಅಟಾಮಿಕ್ ನಂಬರ್ ಚೇಂಜ್ ಆಯ್ತು ಅಂದ್ರ, ಅಟಾಮಿಕ್ ವೇಟ್ ಅಲ್ಲ, ಅಟಾಮಿಕ್ ನಂಬರ್ ಚೇಂಜ್ ಆಯ್ತು ಅಂದ್ರೆ ಅದ್ರದ್ದು ಫಿಸಿಕಲ್ ಪ್ರಾಪರ್ಟಿ ಮತ್ತೆ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಗ್ತದ ಅಂತ ಹೇಳ್ತದ. ಸೊ ಇಲ್ಲಿ ನಮ್ಮ ಪೀರಿಯಡಿಕ್ ಪ್ರಾಪರ್ಟಿ ಅದ್ರ ಮೇಲೆ ಡಿಪೆಂಡ್ ಐತಿ? ಅಟಾಮಿಕ್ ನಂಬರ್ ಮೇಲೆ. ಮೆಂಡಲೀವ್ ಲಾ ಒಳಗೆ ಯಾವ್ದ್ರ ಮೇಲೆ ಡಿಪೆಂಡ್ ಇತ್ತು? ಅಟಾಮಿಕ್ ವೇಟ್ ಒಳಗೆ ಡಿಪೆಂಡ್ ಇತ್ತು. ಸಿ ಪೀರಿಯಾಡಿಕ್ ಟೇಬಲ್ ಅನ್ನು ನೋಡಿದ್ರಿ ಅಂದ್ರೆ ನೀವು ಟೋಟಲ್ ಎಷ್ಟು ಇಲ್ಲಿ ಕಾಲಮ್ಸ್ ಇದಾವೆ, ಇದು ರೋಸ್ ಇದಾವೆ. ಸೊ ಕಾಲಮ್ಸ್ ಏನಂತ ಕರಿತಾರಪ್ಪ ಅಂದ್ರ, ಟೋಟಲ್ ಎಷ್ಟು ಕಾಲಮ್ಸ್ ಇದಾವೆ ನೋಡ್ರಿ? 1 2 3, ಲೈಕ್ ಇಲ್ಲಿ 2 ಇದಾವೆ, ಇಲ್ಲಿ 10 ಇದಾವೆ, ಇಲ್ಲಿ 6, ಟೋಟಲ್ 18 ಕಾಲಮ್ ಇದಾವೆ. ಸೊ ಈ ಕಾಲಮ್ಗೆ ಏನಂತ ಕರೀತಾರೆ ಅಂದ್ರೆ ಗ್ರೂಪ್ಸ್ ಅಂತ ಕರೀತಾರೆ. ಎಂತ ಕರೀತಾರೆ? ಗ್ರೂಪ್. ಈ ಹಾರಿಜಾಂಟಲ್ ರೋಸ್ ಇದಾವಲ್ಲ, ಈ ಹಾರಿಜಾಂಟಲ್ ರೋಸ್ಗೆ ಏನಂತ ಕರೀತಾರೆ ಅಂದ್ರೆ ಪಿರಿಯಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪಿರಿಯಡ್. ಸೊ ಪಿರಿಯೋಡಿಕ್ ಟೇಬಲ್ ಅಲ್ಲಿ ಕಾಲಮ್ಸ್ ಏನಂತ ಕರೀತಾರೆ? ಗ್ರೂಪ್ಸ್ ಅಂತ ಕರೀತಾರೆ. ಹಾರಿಜಾಂಟಲ್ ರೋಸ್ ಏನಂತ ಕರೀತಾರೆ? ಪಿರಿಯಡ್ ಅಂತ ಕರೀತಾರೆ. ಟೋಟಲ್ ನಮ್ಮ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ಒಳಗ 118 ಎಲಿಮೆಂಟ್ಸ್ ಅದಾವೆ. ಎಷ್ಟು ಅದಾವ? 118 ಎಲಿಮೆಂಟ್ಸ್. ನೆಕ್ಸ್ಟ್ ನಮ್ಮ ಮಾಡರ್ನ್ ಪಿರಿಯೋಡಿಕ್ ಟೇಬಲ್ ನೋಡಿದ್ರೆ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಅದಾವ ಅಥವಾ ಎಷ್ಟು ಗ್ರೂಪ್ಸ್ ಎಷ್ಟು ಪಿರಿಯಡ್ಸ್ ಅದಾವ ಅಂದ್ರ 1 2 3, ಲೈಕ್ ಹೈಡ್ರೋಜನ್ ಇಲ್ಲಿ ಆಕ್ಚುಲಿ ಅದ್ರ ಪ್ಲೇಸ್ ಎಕ್ಸಾಕ್ಟ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಮಿಡಲ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಪ್ರಾಪರ್ಟಿ ಎಸ್ ಬ್ಲಾಕ್ ತರನು ಸಿಮಿಲರ್ ಐತಿ, ಪಿ ಬ್ಲಾಕ್ ತರನು ಸಿಮಿಲರ್ ಐತಿ. ಸೊ 1 2 3 4 5 6 7 ಏನದವ? ಪಿರಿಯಡ್ಸ್ ಅದಾವ. ನೆಕ್ಸ್ಟ್ ಏನೈತಿ? 18 ಗ್ರೂಪ್ಸ್ ಅದಾವ. ಏನದಾವ? 18 ಗ್ರೂಪ್ಸ್. ಚೆಕ್ ಮಾಡ್ರಿ, ಟೋಟಲ್ 18 ಗ್ರೂಪ್ಸ್ ಅದಾವ. ಕಾಲಮ್ಸ್ಗಳು 7 ಹಾರಿಜಾಂಟಲ್ ರೋಸ್ ಅದಾವ ನಮ್ಮ ಪಿರಿಯಡಿಕ್ ಟೇಬಲ್ ಅಲ್ಲಿ. ಇದನ್ನ ಇನ್ಕ್ಲೂಡ್ ಮಾಡಬೇಡಿ. ಆಕ್ಚುಲಿ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನದಾವ ಈ ಡಿ ಒಳಗೆ ಇರ್ತಾವೆ ಆಕ್ಚುಲಿ, ಅರ್ಥ ಆಯ್ತಾ? ಬಟ್ ಅದು ಎಫ್ ಇರೋದ್ರಿಂದ ಅದನ್ನ ಏನ್ ಮಾಡಿ ಸಪ್ರೇಟ್ ಮಾಡಿ ಬರ್ದಿದ್ದೀವಿ. ಬಟ್ ಇದ್ರ ಪೊಸಿಷನ್ ಎಲ್ಲಿ ಬರ್ತೈತೆ ಅಂದ್ರೆ ಇಲ್ಲಿ ಬರ್ತೈತ್ರಿ. ಸೊ ಟೋಟಲ್ 7 ಹಾರಿಜಾಂಟಲ್ ರೋಸ್ ಅದಾವ, 7 ಪಿರಿಯಡ್ಸ್ ಅದಾವ, 18 ಕಾಲಮ್ಸ್ ಅದಾವ ನಮ್ಮ ಮಾಡರ್ನ್ ಪಿರಿಯಡಿಕ್ ಟೇಬಲ್ ಒಳಗೆ. ಮಾಡರ್ನ್ ಪಿರಿಯಡಿಕ್ ಟೇಬಲ್ ಏನ್ ಹೇಳ್ತೈತಪ್ಪ ಅಂದ್ರ, ಒಂದ್ ಎಲಿಮೆಂಟ್ ಕೆಮಿಕಲ್ ಪ್ರಾಪರ್ಟಿ ಮತ್ತೆ ಫಿಸಿಕಲ್ ಪ್ರಾಪರ್ಟಿ ಅಟಾಮಿಕ್ ನಂಬರ್ ಮೇಲೆ ಡಿಪೆಂಡ್ ಇರ್ತೈತಿ. ಅಟಾಮಿಕ್ ನಂಬರ್ ಚೇಂಜ್ ಆಯ್ತು ಒಂದ್ ಎಲಿಮೆಂಟ್ ಇಂದ ಇನ್ನೊಂದ್ ಎಲಿಮೆಂಟ್ ಗೆ ಅಂದ್ರೆ ಅದ್ರ ಪ್ರಾಪರ್ಟಿ ಒಳಗೆ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಲೆಟ್ ಸಪೋಸ್ ನಾವು ಏನಾದ್ರೂ ಒಂದು ನಮ್ಮ ಟೋಟಲ್ ಇವಾಗ ಎಷ್ಟು ಅದಾವ? 118 ಎಲಿಮೆಂಟ್ಸ್ ಅದಾವ. ನಾವೇನಾದ್ರೂ ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ನ ಡಿಸ್ಕವರ್ ಮಾಡಿದ್ವಿ, ಅದ್ರ ಅಟಾಮಿಕ್ ನಂಬರ್ ಏನು? 119 ಇತ್ತಪ್ಪ. ಆ ಎಲಿಮೆಂಟ್ ಯಾವ ತರ ನೇಮ್ ಇಡಬೇಕು? ಸೊ ಈ ಎಲಿಮೆಂಟ್ ಯಾವ ತರ ನೇಮ್ ಇಡಬೇಕು ಅಂದ್ರೆ IUPAC ಅವ್ರು ಏನ್ ಮಾಡಿದ್ರೆ ಒಂದು ಸೆಟ್ ಆಫ್ ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ. IUPAC ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಯಾಕೆ ಈ ರೂಲ್ಸ್ ತಗೊಂಡ್ ಬಂದ್ರ ಅಂದ್ರೆ ಓಲ್ಡನ್ ಡೇಸ್ ಒಳಗೆ ಏನಾಗ್ತಿತ್ತು ಅಂದ್ರೆ ಯೂಶಲಿ ಯಾವ್ದಾದ್ರು ಎಲಿಮೆಂಟ್ ನ ಡಿಸ್ಕವರ್ ಮಾಡಿದ್ರು ಅಂದ್ರೆ
ಯಾವ ತರ ಅದಕ್ಕೆ ನೇಮ್ ಇಡ್ತಿದ್ರು, ಅದಕ್ಕೆ ಯಾವ ತರ ನೇಮ್ ಕೊಡ್ತಿದ್ರು ಅಂದ್ರೆ ಅದು ಯಾವ ಪ್ಲೇಸ್ ಅಲ್ಲಿ ಡಿಸ್ಕವರಿ ಆಗೈತೆ ಅದ್ರ ಬೇಸಿಸ್ ಮೇಲೆ ಅದ್ರ ನೇಮ್ ಮಾಡ್ತಿದ್ರು, ಇಲ್ಲಾಂದ್ರೆ ಯಾವ ಸೈಂಟಿಸ್ಟ್ ಅದನ್ನ ಡಿಸ್ಕವರ್ ಮಾಡಿದ್ರು ಸೊ ಅದ್ರ ಬೇಸಿಸ್ ಮೇಲೆ ಅದಕ್ಕೆ ನೇಮಿಂಗ್ ಮಾಡ್ತಿದ್ರು, ಇಲ್ಲ ಯಾವ ಕಾಂಟಿನೆಂಟ್ ಒಳಗದ ಡಿಸ್ಕವರ್ ಮಾಡಿದ್ರು, ಸೊ ಖಂಡಗಳದಾವಲ್ಲ ಯಾವ ಖಂಡದೊಳಗೆ ಅದನ್ನ ಡಿಸ್ಕವರ್ ಮಾಡಿದ್ರು, ಲೈಕ್ ಆನ್ ದ ಬೇಸಿಸ್ ಆಫ್ ದೋಸ್ ಥಿಂಗ್ಸ್ ದೇ ಯೂಸ್ ಟು ನೇಮ್ ದ್ಯಾಟ್ ಎಲಿಮೆಂಟ್ಸ್. ಬಟ್ ಏನಾಗಕತ್ತು ಅಂದ್ರೆ ಕೆಲವೊಂದಿಷ್ಟು ಥಿಂಗ್ಸ್ ಇಂದ ಏನಾಗತ್ತು, ಲೈಕ್ ಕೆಲವೊಂದು ಜನ ಅಂತಾರೆ ಅದನ್ನ ನಾನ್ ಡಿಸ್ಕವರ್ ಮಾಡಿದ್ದೆ, ಅದು ನಮ್ಮ ಪ್ಲೇಸ್ ಒಳಗೆ ಡಿಸ್ಕವರ್ ಆಗೈತಿ, ಕೆಲವೊಂದು ಜನ ಏನಂದ್ರೆ ಅದು ನಮ್ಮ ಪ್ಲೇಸ್ ಒಳಗೆ ಡಿಸ್ಕವರ್ ಆಗೈತಿ, ಈ ತರ ಏನಾಗ್ತದೆ ಸೋ ಮಚ್ ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಯ್ತು. ಅದಕ್ಕೆ ಈ ಕನ್ಫ್ಯೂಷನ್ ರಿಮೂವ್ ಮಾಡಕ್ಕೆ ಸೊ ಎಲಿಮೆಂಟ್ಗೆ ಯಾರ್ದು ಬೇಕಾದ್ರೂ ನೇಮ್ ಇಡೋದಿಲ್ಲ, ಒಂದು ಎಲಿಮೆಂಟ್ಗೆ ನೇಮ್ ಇಡಬೇಕು ಅಂದ್ರೆ, ಒಂದು ಎಲಿಮೆಂಟ್ಗೆ ನೇಮ್ ಬರೀಬೇಕು ಅಂದ್ರೆ ಅದಕ್ಕೆ ಏನೈತಿ ರೂಲ್ಸ್ ಐತೆ. ಸೊ ಯೂಶುವಲಿ ನಾವು IUPAC ನಾಮಿನ್ಕ್ಲೇಚರ್ನ ಯಾವ ಎಲಿಮೆಂಟ್ಸ್ ಇಡ್ತೀವಿ ಅಂದ್ರೆ ಅದ್ರ ಅಟಾಮಿಕ್ ವೇಟ್ ಇರಬೇಕು ಗ್ರೇಟರ್ ದ್ಯಾನ್ 100 ಇರಬೇಕು. ಏನಿರಬೇಕು? ಗ್ರೇಟರ್ ದ್ಯಾನ್ 100 ಇರೋ ಎಲಿಮೆಂಟ್ಗೆ. ಸೊ ಬಿಲೋ ದೇರ್ ಅಟಾಮಿಕ್ ನಂಬರ್ ಬಿಲೋ 100 ಐತಲ್ಲ, ಆ 100ಕ್ಕಿಂತ ಕಮ್ಮಿ ಇರೋ ಎಲಿಮೆಂಟ್ ಆಲ್ರೆಡಿ ನೇಮ್ ಮಾಡಿದಾರ, ಬಟ್ 100ಗಿಂತ ಜಾಸ್ತಿ ಇರೋ ಎಲಿಮೆಂಟ್ಗೂ ನೇಮ್ ಐತೆ, ಬಟ್ ಆ ನೇಮ್ಗಿಂತ IUPAC ನೇಮ್ ಏನೈತಿ ಮೋಸ್ಟ್ ಅಕ್ಸೆಪ್ಟೇಬಲ್ ನೇಮ್ಸ್ ಅದಾವ. ಏನದಾವ? ಮೋಸ್ಟ್ ಅಕ್ಸೆಪ್ಟೇಬಲ್ ನೇಮ್ಸ್. ಸೊ ಯಾವ ತರ ನೇಮ್ ಮಾಡ್ತಾರಂದ್ರೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಅದ್ರ ಅಟಾಮಿಕ್ ನಂಬರ್ ಬರಿಬೇಕು ಎಲಿಮೆಂಟ್ದು. ಫಾರ್ ಎಕ್ಸಾಂಪಲ್ ಅಟಾಮಿಕ್ ನಂಬರ್ ಏನೈತಿ 119 ಐತಿ. ಸೊ IUPAC ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಏನಪ್ಪಾ ಅಂದ್ರೆ ನಿಮ್ಮ ಅಟಾಮಿಕ್ ನಂಬರ್ ಒಳಗೆ ಏನೇನದ ನೋಡ್ರಿ ಡಿಜಿಟ್. ಡಿಜಿಟ್ ಇಲ್ಲಿ ಏನೈತಿ ನೋಡ್ರಿ 119 ಅದ. 1 ಇತ್ತಂದ್ರೆ ಏನ್ ಯೂಸ್ ಮಾಡ್ಬೇಕು ಅಂದ್ರೆ ಅನ್ ಯೂಸ್ ಮಾಡ್ಬೇಕು. ಏನ್ ಯೂಸ್ ಮಾಡ್ಬೇಕು? ಅನ್. ಸೊ 2 1 ಅದಾವ, 2 ಸಲ ಅನ್ ಅಂತ ಬರಿಬೇಕು. ಇದ್ರ ನೇಮ್ ಯಾವ ತರ ಬರಿಬೇಕಂದ್ರೆ ಅನ್ ಅನ್. ಎಸ್. ನೆಕ್ಸ್ಟ್ ಡಿಜಿಟ್ ಏನೈತಿ 9 ಐತಿ. 9 ಇತ್ತಂದ್ರೆ ಏನ್ ಯೂಸ್ ಮಾಡ್ಬೇಕು? ಎನ್ ಯೂಸ್ ಮಾಡ್ಬೇಕು. ENN. ಸೊ ಆಮೇಲೆ ಸಫಿಕ್ಸ್ ಏನ್ ಯೂಸ್ ಮಾಡ್ಬೇಕಂದ್ರೆ IUM ಯೂಸ್ ಮಾಡ್ಬೇಕು. ದಿಸ್ ಇಸ್ ದ IUPAC ನಂಬರ್ ಆಫ್ ದ ಎಲಿಮೆಂಟ್ 119. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಈ ಎಲಿಮೆಂಟ್ ನ ಡಿಸ್ಕವರ್ ಮಾಡಿದ್ರಿ ಅಂದ್ರೆ ಅದ್ರದ್ದು ಅದ್ರದ್ದು ಎಲಿಮೆಂಟ್ ನೇಮ್ ಏನ್ ಬರುತ್ತಾ? NM ಬರುತ್ತೆ. ಏನ್ ಬರುತ್ತಾ? NM. ಸೊ ಇದು ಏನಾಯ್ತು, ಎಲಿಮೆಂಟ್ ನೇಮ್ ಆಯ್ತು, ಇದ್ರದ್ದು ಸಿಂಬಲ್ ಬರೀಬೇಕಲ್ಲ. ಹೈಡ್ರೋಜನ್ ಅಟಾಮಿಕ್ ಸಿಂಬಲ್ ಏನಿರ್ತೈತಿ? H ಇರ್ತೈತಿ. ಸೊ ಈ ಎಲಿಮೆಂಟ್ ಸಿಂಬಲ್ ಏನಾಗ್ತೈತಿಪ್ಪ ಅಂದ್ರ ಅನ್ ಇಂದ ಯು, ಈ ಅನ್ ಇಂದ ಯು, ಮತ್ತೆ NM ಇಂದ ಇ. ಸೊ ಇದನ್ನ ನೀವು ಕೂಡಿಸಿ ಬರೆದ್ರಿ ಅಂದ್ರೆ UUE. ಸೊ ದಿಸ್ ಇಸ್ ದ ಅಟಾಮಿಕ್ ಸಿಂಬಲ್ ಆಫ್ ದ ಎಲಿಮೆಂಟ್ 119. 119 ಅಟಾಮಿಕ್ ನಂಬರ್ ಇರೋ ಎಲಿಮೆಂಟ್ದು ಅಟಾಮಿಕ್ ಸಿಂಬಲ್. ಸೊ ಇಲ್ಲಿ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಬರ್ದಿದ್ದಾರೆ ನೋಡ್ರಿ, ಲೈಕ್ 101 to 118. ಸೊ ದಿಸ್ ಇಸ್ ದ IUPAC ನೇಮ್. ದಿಸ್ ಇಸ್ ದ IUPAC ಅಫಿಷಿಯಲ್ ನೇಮ್. ಲೈಕ್ ಅಫಿಷಿಯಲ್ ನೇಮ್ ಅಂದ್ರೆ ಲೈಕ್ ಯಾವ ಸೈಂಟಿಸ್ಟ್ ಅದನ್ನ ಡಿಸ್ಕವರ್ ಮಾಡಿದ್ರು ಅವ್ರ ಹೆಸರು ಇಟ್ಟಿದ್ದಾರೆ, ಮತ್ತೆ ಕೆಲವೊಂದಿಷ್ಟು ಯಾವ ಪ್ಲೇಸ್ ಅಲ್ಲಿ ಡಿಸ್ಕವರ್ ಮಾಡಿದ್ರು ಅದ್ರ ನೇಮ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸಿ 101 ಇದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಡಿಸ್ಕಸ್ ಮಾಡ್ತೀನಿ ನೋಡ್ರಿ. ಏನಂತ ತುಂಬಾ ಸಿಂಪಲ್, ನಿಮ್ಮ ಡಿಜಿಟ್ ಏನಾದ್ರು 0 ಇತ್ತು ಅಪ್ಪ ಅಂದ್ರೆ ಏನ್ ಯೂಸ್ ಮಾಡ್ತೀವಿ? ವರ್ಡ್ ನಿಲ್ ಯೂಸ್ ಮಾಡ್ತೀವಿ. ಡಿಜಿಟ್ 1 ಇತ್ತು ಅಂದ್ರೆ ಅನ್ ಯೂಸ್ ಮಾಡ್ತೀವಿ. ಡಿಜಿಟ್ 2 ಇತ್ತು ಅಂದ್ರೆ ಬೈ ಯೂಸ್ ಮಾಡ್ತೀವಿ. 3 ಇತ್ತು ಅಂದ್ರೆ ಟ್ರೈ. 4 ಇತ್ತು ಅಂದ್ರೆ ಕ್ವಾಡ್. 5 ಇತ್ತಂದ್ರೆ 5 ಇತ್ತಂದ್ರೆ ಪೆಂಟ್. 6 ಇತ್ತಂದ್ರೆ ಹೆಕ್ಸ್. 7 ಇತ್ತಂದ್ರೆ ಹೆಪ್ಟ್, ಸಾರಿ ಸೆಪ್ಟ್. ಎಸ್ ಇದು ಸೆಪ್ಟ್. ಇದು 8 ಇದ್ರೆ ಆಕ್ಟ್. 9 ಇದ್ರೆ ಎನ್. ಸೊ ಈ ತರ ಯಾವ ಡಿಜಿಟ್ ಇದ್ರೆ ಅದಕ್ಕೆ ಯಾವ ವರ್ಡ್ ನ ಯೂಸ್ ಮಾಡ್ತೀವಿ, ಯಾವ ನೇಮ್ ನ ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ಬರ್ದಿದ್ದೀವಿ. ಸಿ 101 ಇದೆ. ಡಿಜಿಟ್ ಯಾವ್ದಾವ್ದಿದೆ ನೋಡ್ರಿ, 101. 1 ಇದ್ರೆ ಅನ್ ಯೂಸ್ ಮಾಡ್ತೀವಿ, 0 ಇದ್ರೆ ನಿಲ್ ಯೂಸ್ ಮಾಡ್ತೀವಿ, 1 ಇದ್ರೆ ಅನ್ ಯೂಸ್ ಮಾಡ್ತೀವಿ. ಆಮೇಲೆ ಸಫಿಕ್ಸ್ IUM ಬರಿತೇವೆ. ಅನ್, ನಿಲ್, ಅನ್ಯಮ್. ಸೊ ಇದ್ರ ಸಿಂಬಲ್ ಏನಾಗ್ತೈತಿ? UNU. ಸೊ ಅಕಾರ್ಡಿಂಗ್ ಟು IUPAC ಫಸ್ಟ್ ಲೆಟರ್ ಯಾವಾಗಲೂ ಏನಿರಬೇಕು? ಕ್ಯಾಪಿಟಲ್ ಒಳಗೆ ಬರೀಬೇಕು. ಫಸ್ಟ್ ಲೆಟರ್ ಯಾವಾಗಲೂ ಏನ್ ಬರೀಬೇಕು? ಕ್ಯಾಪಿಟಲ್ ಒಳಗೆ ಬರೀಬೇಕು. ಸಾರಿ, ಫಸ್ಟ್ ಲೆಟರ್ ಏನ್ ಬರೀಬೇಕು? ಕ್ಯಾಪಿಟಲ್ ಒಳಗೆ ಬರೀಬೇಕು. ಎಲ್ಲಿದೆ ನೋಡಿ. ಸೊ 119 ಇವ್ರು ಬರ್ದಿಲ್ಲ. 109 ಚೆಕ್ ಮಾಡಿದ್ರಿ ಅಂದ್ರೆ ಅನ್, ನಿಲ್, NM. ಸಿ UN is the atomic symbol. So these are the some elements and their respective IUPAC names. ಸೊ ಎಕ್ಸಾಮ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅವ್ರು ಒಂದು ಅಟಾಮಿಕ್ ನಂಬರ್ ಕೊಡ್ತಾರೆ, ಯಾವ್ದಾದ್ರು ಕೊಡ್ಬೋದು. 118 ಕೊಡ್ಬೋದು, 116, 115. ಆದ್ರೆ IUPAC ನೇಮ್ ಬರೆಯಕ್ಕೆ ಹೇಳ್ತಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತೆ ತುಂಬಾ ಅಂದ್ರೆ ತುಂಬಾ ಈಸಿನೇ ಐತೆ. ಸೊ ಈ ನಿಮಗೆ ಯಾವ್ದಾದ್ರು ಎಲಿಮೆಂಟ್ IUPAC ನೇಮ್ ಬರೀಬೇಕಾಗಿತ್ತು ಅಂದ್ರೆ ಈ ಟೇಬಲ್ ಬರಿಬೇಕು ನಿಮ್ಗೆ. ಸೊ ಈ ಟೇಬಲ್ ಅಲ್ಲಿರೋ ವರ್ಡ್ ನ ಯೂಸ್ ಮಾಡಿಕೊಂಡು ಲಾಸ್ಟಿಗೆ ಸಫಿಕ್ಸ್ ಏನ್ ಮಾಡ್ಬೇಕು? ಕೊನೆಗೆ ಸಫಿಕ್ಸ್ ಬರೀಬೇಕು. ಸಫಿಕ್ಸ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ IUM ಯೂಸ್ ಮಾಡ್ತೀವಿ. ಏನ್ ಯೂಸ್ ಮಾಡ್ತೀವಿ? IUM.
ಡ್ಯಾಶ್ IUM. ಈ ವರ್ಡ್ನ ಈ ನೇಮ್ಸ್ನ ಬರೋದು ಕೊನೆಗೆ ಏನು ಬರೀಬೇಕು IUM ಅಂತ ಬರೀಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ IUPAC ನಾಮೆನ್ಕ್ಲೇಚರ್ ಆಫ್ ದ ಎಲಿಮೆಂಟ್ಸ್. ನಮ್ಮ ಪೀರಿಯಡಿಕ್ ಟೇಬಲ್ ನೋಡೋದಾದ್ರೆ ನಮ್ಮ ಮಾಡರ್ನ್ ಪೀರಿಯಡಿಕ್ ಟೇಬಲ್ ನೋಡೋದಾದ್ರೆ ಲೈಕ್ 4 ಬ್ಲಾಕ್ಸ್ ಇದಾವೆ ನೋಡ್ರಿ. ಯಾವ್ದು ಸಿ ಈ ಎಲ್ಲ ಎಲಿಮೆಂಟ್ಸ್ ಸೇರಿ ಒಂದು ಬ್ಲಾಕ್ ಮಾಡಿದ್ದೇವೆ ಎಸ್ ಬ್ಲಾಕ್. ಈ ಎಲ್ಲ ಎಲಿಮೆಂಟ್ಸ್ ಸೇರಿ ಒಂದು ಬ್ಲಾಕ್ ಮಾಡಿದ್ದೇವೆ ಅದೇನು ಪಿ ಬ್ಲಾಕ್. ಈ ಎಲ್ಲ ಎಲಿಮೆಂಟ್ಸ್ ಸೇರಿ ಒಂದು ಬ್ಲಾಕ್ ಮಾಡಿದ್ದೇವೆ ಡಿ ಬ್ಲಾಕ್. ಈ ಎರಡು ರೋಸ್ ಇದಾವಲ್ಲ ಇವೆಲ್ಲ ಸೇರಿ ಒಂದು ಬ್ಲಾಕ್ ಮಾಡಿದೀವಿ ಅದು ಕೂಡ ಯಾವುದು ಎಫ್ ಬ್ಲಾಕ್. ಏನಪ್ಪ ಎಸ್ ಬ್ಲಾಕ್ ಎಲಿಮೆಂಟು ಪಿ ಬ್ಲಾಕ್ ಎಲಿಮೆಂಟು? ಏನು ಎಸ್ ಬ್ಲಾಕ್ ಎಲಿಮೆಂಟ್ ಅಂದ್ರೆ ನೀವು ಯಾವ್ದಾದ್ರು ಒಂದು ಎಲಿಮೆಂಟ್ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರೆ ಯಾವ ಎಲಿಮೆಂಟ್ ನ ಎಸ್ ಬ್ಲಾಕ್ ಎಲಿಮೆಂಟ್ ಅನ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಇದೆ ಸರಿ. ನಮ್ಮ ಹತ್ರ ಸಪೋಸ್ ಒಂದು ಎಲಿಮೆಂಟ್ ಇದೆ ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ. ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದೆ ಅಂದ್ರೆ 1s2 2s2 2p6 3s1 ಎಸ್. ಏನು ಎಸ್ ಬ್ಲಾಕ್ ಎಲಿಮೆಂಟ್ ಅಂದ್ರ ಯಾವ ಎಲಿಮೆಂಟ್ ಎಸ್ ಬ್ಲಾಕ್ ಎಲಿಮೆಂಟ್ ಅನ್ಬೇಕು ಅಂದ್ರ ನೀವು ಈ ಎಲಿಮೆಂಟ್ ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟ್ ಒಳಗೆ ಐತಿ ನೋಡ್ರಿ. ಸೋಡಿಯಂದು ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟ್ ಒಳಗೆ ಐತಿ ಎಸ್ ಆರ್ಬಿಟ್ ಒಳಗೆ ಐತಿ. ಸೊ ನಮ್ಮ ಎಲಿಮೆಂಟ್ ಲಾಸ್ಟ್ ಎಲೆಕ್ಟ್ರಾನ್ ಏನಾದ್ರು ಎಸ್ ಆರ್ಬಿಟ್ ಒಳಗೆ ಇತ್ತು ಅಂದ್ರೆ ಆ ಥರದ ಎಲಿಮೆಂಟ್ಸ್ ನಾವು ಎಲ್ಲಿ ಪ್ಲೇಸ್ ಮಾಡಿದೀವಿ ಅಂದ್ರೆ ಎಸ್ ಬ್ಲಾಕ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಎಲ್ಲಿ ಪ್ಲೇಸ್ ಮಾಡಿದೀವಿ ಎಸ್ ಬ್ಲಾಕ್ ಅಲ್ಲಿ. ಎಸ್ ಬ್ಲಾಕ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದಾವಪ್ಪ ಅಂದ್ರ ಸೊ ಎಸ್ ಬ್ಲಾಕ್ ಅಲ್ಲಿ ಟೋಟಲ್ 2 ಕಾಲಮ್ಸ್ ಅದಾವ ಅಥವಾ 2 ಗ್ರೂಪ್ಸ್ ಅದಾವ. ಯಾವ್ದಾವ್ದಪ್ಪ ಅಂದ್ರ ಅಲ್ಕಲಿ ಮೆಟಲ್ಸ್ ಮತ್ತೆ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಅಲ್ಕಲಿ ಮೆಟಲ್ಸ್ ಮತ್ತೆ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಯಾವ್ಯಾವ ಇದಾವ ಅಂದ್ರೆ these are the alkali metals, these are alkaline earth metals. ಸೊ ಯಾವ್ಯಾವ ಬರುತ್ತೆ ನೋಡ್ರಿ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ ಫ್ರಾನ್ಸಿಯಂ ಬೆರಿಲಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಸ್ಟ್ರಾನ್ಸಿಯಂ ಬೇರಿಯಂ ಮತ್ತೆ ರೇಡಿಯಂ. ಎಸ್ ಬ್ಲಾಕ್ ಅಲ್ಲಿ ನೋಡೋದಾದ್ರೆ ನಿಮಗೆ ಏನು ಟೋಟಲ್ 2 ಗ್ರೂಪ್ಸ್ ಇದಾವೆ. 2 ಗ್ರೂಪ್ಸ್ ಅಲ್ಲಿ ಫಸ್ಟ್ ಗ್ರೂಪ್ ಏನಿದೆ ಅಲ್ಕಲಿ ಮೆಟಲ್ ಇದೆ. ಸೆಕೆಂಡ್ ಗ್ರೂಪ್ ಏನಿದೆ ಅಲ್ಕಲೈನ್ ಅರ್ತ್ ಮೆಟಲ್ ಇದೆ. ಸೊ ಏನು ಅಲ್ಕಲಿ ಮೆಟಲ್ಸ್ ಅಲ್ಕಲೈನ್ ಅರ್ತ್ ಮೆಟಲ್ ಅಪ್ಪ ಅಂದ್ರೆ ಅಲ್ಕಲಿ ಮೀನಿಂಗ್ ಏನಪ್ಪಾ ಅಂದ್ರೆ ಈ ಎಲಿಮೆಂಟ್ ಈ ಎಲಿಮೆಂಟ್ ಇದಾರೆ ಲೈಕ್ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಆಗ್ಲಿ ಅಥವಾ ಬೆರಿಲಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಆಗ್ಲಿ ಈ ಎಲಿಮೆಂಟ್ ಆಕ್ಸೈಡ್ಸ್ ಅಥವಾ ಹೈಡ್ರಾಕ್ಸೈಡ್ಸ್ ನೀವು ತಗೊಂಡ್ರಿ ಅಂದ್ರೆ ಯಾವ ತರ ಇರ್ತಂದ್ರೆ ದೇ ಆರ್ ಬೇಸಿಕ್ ಇನ್ ನೇಚರ್. ಏನಿರ್ತಾವ ಅಂದ್ರೆ ಬೇಸಿಕ್ ಇನ್ ನೇಚರ್ ಇರ್ತಾವ. ಅದು ಕೂಡ ಯಾವ ತರ ಬೇಸ್ ಅಪ್ಪ ಅಂದ್ರೆ ವಾಟರ್ ಸಾಲ್ಯುಬಲ್ ಬೇಸ್ ಇರ್ತಾವ. ಏನಿರ್ತಾವ ವಾಟರ್ ಸಾಲ್ಯುಬಲ್ ಬೇಸ್. ನಿಮ್ಮ ಬೇಸ್ ಏನಂದ್ರೆ ವಾಟರ್ ಸಾಲ್ಯುಬಲ್ ಇತ್ತು ಅಂದ್ರೆ ಅದಕ್ಕೆ ನಾವೇನಂತೇವಿ ಅಲ್ಕಲಿ ಅಂತೀವಿ. ಏನಂತೀವಿ ಅದಕ್ಕೆ ಅಲ್ಕಲಿ. ಮತ್ತೆ ಈ ಎಲಿಮೆಂಟ್ ಆಗ್ಲಿ ಇವ್ರದ್ದು ನೀವೇನಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಯಾವಾಗಲೂ ಏನಾಗ್ತೈತಿ ಎಸ್ ಆರ್ಬಿಟ್ ಒಳಗೆ ಇರ್ತೈತಿ. ಎಲ್ಲಿರ್ತೈತಿ ಎಸ್ ಆರ್ಬಿಟ್ ಒಳಗೆ. ಅದಕ್ಕೆ ಏನ್ ಮಾಡೀವಿ ಅಂದ್ರೆ ಈ ಎಲಿಮೆಂಟ್ ನ ಎಸ್ ಬ್ಲಾಕ್ ಆಗಿ ಏನ್ ಮಾಡೀವಿ ಒಂದು ಗ್ರೂಪ್ ಮಾಡಿದೀವಿ. ಏನು ಎಸ್ ಬ್ಲಾಕ್ ಎಲಿಮೆಂಟ್ ಅಂದ್ರೆ ದ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ದಿಸ್ ಎಲಿಮೆಂಟ್ ಎಂಟರ್ಸ್ ಇನ್ ಟು ದ ಎಸ್ ಆರ್ಬಿಟ್. ಸೊ ಎಲ್ಲಿ ಎಂಟರ್ ಆಗ್ತೈತಿ ಎಸ್ ಆರ್ಬಿಟ್ ಒಳಗೆ ಎಂಟರ್ ಆಗ್ತೈತಿ. ಸೊ ಈ ಥರದ ಎಲಿಮೆಂಟ್ ನಾವೇಂತೀವಿ ಎಸ್ ಬ್ಲಾಕ್ ಎಲಿಮೆಂಟ್ ಅಂತೀವಿ. ಎಸ್ ಬ್ಲಾಕ್ ಎಲಿಮೆಂಟ್ ಪ್ರಾಪರ್ಟಿ ಸ್ಟಡಿ ಮಾಡೋದಾದ್ರೆ ಸೊ ಏನದ ದೇ ಆಲ್ ಆರ್ ರಿಯಾಕ್ಟಿವ್ ಮೆಟಲ್ಸ್. ಫಸ್ಟ್ ಒನ್ ಏನು ದೇ ಆರ್ ಮೆಟಲ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನದಾವ ಮೆಟಲ್ಸ್ ಅದಾವ. ದೇ ಆಲ್ ಆರ್ ರಿಯಾಕ್ಟಿವ್ ಮೆಟಲ್ಸ್ ವಿತ್ ಅ ಲೋ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನ್ ಅನ್ನೋದು ನೆಕ್ಸ್ಟ್ ನೋಡ್ತೀವಿ. ಸೊ ದೇರ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ರೆಡಿಲಿ ಲೂಸ್ ಟು form +1 in alkali metals and +2 in alkaline earth metals. ಏನಪ್ಪ ಇದ್ರ ಮೀನಿಂಗ್ ಅಂದ್ರೆ ಸೊ ಎಸ್ ಬ್ಲಾಕ್ ಎಲಿಮೆಂಟ್ ಒಳಗೆ ನೀವು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದ್ರೆ ಅದ್ರ ಮೇಲ್ಗಡೆ ಏನ್ ಚಾರ್ಜ್ ಬರುತ್ತೆ +1 ಬರುತ್ತಾ. 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದ್ರೆ ಅದ್ರ ಮೇಲೆ ಏನ್ ಚಾರ್ಜ್ ಬರುತ್ತಾ +2 ಚಾರ್ಜ್ ಬರುತ್ತಾ. ಅಲ್ಕಲಿ ಮೆಟಲ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಒಂದೇ ಇರ್ತೈತಿ.
ಸೋಡಿಯಂ ಒಳಗೆ ಚೆಕ್ ಮಾಡಿದ್ದೀವಿ, ಸೋಡಿಯಂ ಒಳಗೆ ಎಸ್ ಆರ್ಬಿಟಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ ಒಂದೇ ಐತಿ. ನೀವು ಆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದ್ರೆ ಸೋಡಿಯಂ ಇಂದ, ಸೋಡಿಯಂ ಅಲ್ಲಿ ಏನ್ ಚಾರ್ಜ್ ಬರ್ತೈತಿ +1 ಬರ್ತೈತಿ. ಬೆರಿಲಿಯಂ ಒಳಗೆ ಚೆಕ್ ಮಾಡ್ರಿ, ಎಸ್ ಆರ್ಬಿಟಲ್ ಒಳಗೆ 2 ಎಲೆಕ್ಟ್ರಾನ್ ಅದಾವ. ನಾವು ಆ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂದ್ರೆ ಬೆರಿಲಿಯಂ ಮೇಲೆ ಯಾವ ಚಾರ್ಜ್ ಬರ್ತೈತಿ +2. ನೆಕ್ಸ್ಟ್ ದ ಮೆಟಾಲಿಕ್ ಕ್ಯಾರೆಕ್ಟರ್ and reactivity increases as we down the group. ಸೊ ಇದನ್ನ ಪಿರಿಯಡಿಕ್ ಪ್ರಾಪರ್ಟಿ ನಾವು ಅಗೇನ್ ಸ್ಟಡಿ ಮಾಡ್ತೀವಿ. ಏನಪ್ಪಾ ಅಂದ್ರೆ ನೀವು ಗ್ರೂಪ್ ಒಳಗ ಮೇಲಿಂದ ಕೆಳಗಡೆ ಹೋದಂಗ, ಪಿರಿಯಡಿಕ್ ಟೇಬಲ್ ಒಳಗೆ ಮೇಲಿಂದ ಕೆಳಗಡೆ ಹೋದಂಗ ಅದ್ರದ್ದು ಮೆಟಾಲಿಕ್ ಪ್ರಾಪರ್ಟಿ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಏನು ಮೆಟಾಲಿಕ್ ಪ್ರಾಪರ್ಟಿ ಅಂದ್ರೆ ಯಾವ ಎಲಿಮೆಂಟ್ಸ್ ಅಥವಾ ಯಾವ ಮೆಟಲ್ಸ್ ಈಸಿಯಾಗಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾವಲ್ಲ ಅವೇನು ಗುಡ್ ಮೆಟಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಗುಡ್ ಮೆಟಲ್ಸ್. ಸೊ ಡೌನ್ ದ ಗ್ರೂಪ್ ಹೋದಂಗ ಯಾವ ತರ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಅನ್ನೋದು ನಾವೆಲ್ಲಿ ನೋಡ್ತೀವಿ ಪಿರಿಯಡಿಕ್ ಟ್ರೆಂಡ್ ಒಳಗೆ ನೋಡ್ತೀವಿ. ಸೊ ದೇ ಡು ನಾಟ್ ಫೌಂಡ್ ಇನ್ ಅ ನೇಚರ್ ಇನ್ ಅ ಪ್ಯೂರ್ ಸ್ಟೇಟ್ ಡ್ಯೂ ಟು ಹೈ ರಿಯಾಕ್ಟಿವಿಟಿ. ನಾವು ಇಲ್ಲಿವರೆಗೆ ಏನ್ ಎಲಿಮೆಂಟ್ ನೋಡಿದ್ವಿ ಎಸ್ ಬ್ಲಾಕ್ ಎಲಿಮೆಂಟು, ಅವು ಏನಾಗಲ್ಲ ಅಂದ್ರೆ ಪ್ಯೂರ್ ಸ್ಟೇಟ್ ಒಳಗೆ ಸಿಗಲ್ಲ. ಏನಾಗಲ್ಲ ಪ್ಯೂರ್ ಸ್ಟೇಟ್ ಒಳಗೆ ಸಿಗಲ್ಲ. ಯಾಕೆ ಪ್ಯೂರ್ ಸ್ಟೇಟ್ ಒಳಗೆ ಸಿಗಲ್ಲ? ಯಾವಾಗಲೂ ಏನಾಗ್ತಾವ ಕಂಬೈನ್ಡ್ ಸ್ಟೇಟ್ ಒಳಗೆ ಸಿಗ್ತವೆ. ಏನ್ ಮೀನಿಂಗ್ ಕಂಬೈನ್ಡ್ ಸ್ಟೇಟ್ ಅಂದ್ರ ಸೊ ಅವು ಬೇರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ಎಕ್ಸಿಸ್ಟ್ ಆಗ್ತಾವ. ಯಾಕೆ ಬೇರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಾವ ಅಂದ್ರೆ ಅವ್ರದ್ದು ರಿಯಾಕ್ಟಿವಿಟಿ ಏನದ ಜಾಸ್ತಿ ಅದ. ಅವು ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ. ಅವು ಏನ್ ಮಾಡ್ತಾವ ಅಂದ್ರೆ ರಿಯಾಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಬೇರೆ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗಿ ಎಕ್ಸಿಸ್ಟ್ ಆಗ್ತಿರ್ತಾವ. ಸೊ ದಟ್ ಈಸ್ ದ ಪಾಯಿಂಟ್. ದ ಕಂಪೌಂಡ್ಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಅಯಾನಿಕ್ ಇನ್ ನೇಚರ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ ಕಂಪೌಂಡ್ ಏನಿರ್ತೈತಿ ಅಂದ್ರೆ ಅಯಾನಿಕ್ ಇನ್ ನೇಚರ್ ಇರ್ತೈತಿ, ಎಕ್ಸೆಪ್ಟ್ ಲಿಥಿಯಂ ಅಂಡ್ ಬೆರಿಲಿಯಂ ಕಂಪೌಂಡ್ಸ್. ಅದ್ರ ಸೈಜ್ ಸ್ಮಾಲ್ ಇರೋದ್ರಿಂದ, ಲಿಥಿಯಂ ಮತ್ತೆ ಬೆರಿಲಿಯಂ ಸೈಜ್ ಸ್ಮಾಲ್ ಇರೋದ್ರಿಂದ ಅವು ಎಲಿಮೆಂಟ್ ಅಯಾನಿಕ್ ಇರ್ತೈತಿ, ಬಟ್ ಅದ್ರೊಳಗೆ ಕೋವಾಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಇದನ್ನ ನೀವು ಕೆಮಿಕಲ್ ಬಾಂಡಿಂಗ್ ಒಳಗೆ ಓದಿರ್ತೀರ ಫ್ರಜಾನ್ಸ್ ರೂಲ್ ಒಳಗೆ. ಎಲ್ಲಿ? ಫ್ರಜಾನ್ಸ್ ರೂಲ್ ಒಳಗೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್. ಸೊ ಇನ್ನೊಂದು ಏನಪ್ಪಾ ಅಂದ್ರ ನೀವು ಎಸ್ ಬ್ಲಾಕ್ ಎಲಿಮೆಂಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಏನ್ ಬರ್ತೈತೆ ಅಂದ್ರ NS122. ಏನ್ ಸರ್ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರ ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟೈತಿ 3. ಸೊ ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಏನ್ ಬರ್ತೈತಿ 1s1 ಸಾರಿ 1s2 2s1 s. ಅದಾದ್ಮೇಲೆ ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದೆ ಅಂದ್ರೆ ನಾನು 1s2 2s2 2p6 3s1. ಸಿ ಇದು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಐತಿ 2s1. ಇದು ಥರ್ಡ್ ಗ್ರೂಪ್ ಎಲಿಮೆಂಟ್ ಐತಿ, ಥರ್ಡ್ ಪೀರಿಯಡ್ ಎಲಿಮೆಂಟ್. ಸಾರಿ, ಇದು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಐತಿ, ಇದು ಥರ್ಡ್ ಪೀರಿಯಡ್ ಎಲಿಮೆಂಟ್ ಐತಿ. ಅಲಾಂಗ್ ದ ಪೀರಿಯಡ್ ಈ ತರ ಪೀರಿಯಡ್. ಸೊ ಇದು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಇರೋದ್ರಿಂದ ಇದ್ರದ್ದು ನೋಡ್ರಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನ್ ಬಂತು 2 ಬಂತು. ಇದು ಥರ್ಡ್ ಪೀರಿಯಡ್ ಎಲಿಮೆಂಟ್ ಇರೋದ್ರಿಂದ ಇದ್ರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನ್ ಬಂದೈತಿ 3 ಬಂದೈತಿ. ಲೆಟ್ ಸಪೋಸ್ ಹಿಂಗೆ ಕಂಟಿನ್ಯೂ ಆಗಿ ನಮ್ಮ ರ್ಯಾಂಡಮ್ ಯಾವ್ದಾದ್ರು ಒಂದ್ರದ್ದು ಎಲಿಮೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾಗಿತ್ತು. ಅದ್ರದ್ದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಂದ್ರೆ 6 ಇತ್ತು ಅಂತ ಅನ್ಕೋರಿ. ಏನು 6 ಇತ್ತು. ಸೊ ಅವಾಗ ಏನ್ ಯೂಸ್ ಮಾಡ್ತೇವೆ ಜನರಲ್ ಆಗಿ 6s2 ಅಥವಾ 6s1 ಬರ್ತೈತಿ. ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಬರ್ತೈತಿ 6-1 ಅಲ್ಲಿ ಬರ್ತೈತಿ. ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೀವು ಇದು ಏನಾಯ್ತು ಅಲ್ಕಲಿ ಮೆಟಲ್ ಆಯ್ತು. ಅಲ್ಕಲಿ ಮೆಟಲ್ ಜನರಲ್ ಆಗಿ ಬರೆದು ಏನ್ ಬರಿತೇವೆ NS1 ಅಂತ ಬರಿತೀವಿ. ಏನಂತ ಬರಿತೀವಿ NS1. ಸೊ ಅಲ್ಕಲೈನ್ ಅರ್ತ್ ಮೆಟಲ್ದು ಬೆರಿಲಿಯಮ್ದು ಚೆಕ್ ಮಾಡಿದ್ರೆ ಅಂದ್ರೆ ಬೆರಿಲಿಯಮ್ದು ಅಟಾಮಿಕ್ ನಂಬರ್ ಎಷ್ಟೈತಿ 4 ಐತಿ. 1s2 2s2. ಮೆಗ್ನೀಷಿಯಂ ಚೆಕ್ ಮಾಡಿದ್ರೆ ಮೆಗ್ನೀಷಿಯಂ ಏನೈತಿ 12 ಐತಿ. 1s2 2s2 2p6 3s2. ಹೌದಾ? ಅಂದ್ರೆ ಜನರಲ್ ಆಗಿ ಬರದ್ವಿ ಅಂದ್ರೆ ನೋಡ್ರಿ, ಜನರಲ್ ಆಗಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲ ಐತಿ 2s2 3s2. ಸೊ ಜನರಲ್ ಆಗಿ ಬರದ್ವಿ ಅಂದ್ರೆ ಈ ಎಲೆಕ್ಟ್ರಾನ್ NS2 ಅಲ್ಲಿ ಇರ್ತೈತಿ. ಎಲ್ಲಿರ್ತೈತಿ NS2. ಇದು ನೋಡ್ರಿ 2s1 3s1 4s1 ಈ ತರ ಬರ್ತೈತಿ. ಜನರಲ್ ಆಗಿ ಬರದ್ವಿ ಅಂದ್ರೆ ಏನಾಗ್ತೈತಿ NS1 ಆಗ್ತೈತಿ. ಇದು ಕೂಡ ಎಸ್ ಬ್ಲಾಕ್ ಐತಿ, ಇದು ಕೂಡ ಎಸ್ ಬ್ಲಾಕ್ ಐತಿ. ಈ ಎರಡನ್ನ ಇಟ್ಕೊಂಡು ಜನರಲ್ ಆಗಿ ಬರದ್ವಿ ಅಂದ್ರ ಈ ಎರಡು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಟ್ಕೊಂಡು ಹೋಲ್ ಎಸ್ ಬ್ಲಾಕ್ ಅದು ಬರದ್ವಿ ಅಂದ್ರೆ ಏನಾಗ್ತೈತಿ NS122 ಆಗ್ತೈತಿ. ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅದನ್ನೇ ಇಲ್ಲಿ ಬರ್ದಿದೆ ನೋಡ್ರಿ NS122. ಸೊ ಇದು
ಅಲ್ಕಲಿ ಮೆಟಲ್ ಆಯ್ತು, ಇದು ಅಲ್ಕಲೈನ್ ಅರ್ತ್ ಮೆಟಲ್ದು ಬರೆದ್ವಿ ಅಂದ್ರೆ ಏನಿಲ್ಲ ಸಿಂಪಲ್. ಸೆಕೆಂಡ್ ಪೀರಿಯಡ್ಗೆ 2s1 ಬರೆದ್ವಿ, ಥರ್ಡ್ ಪೀರಿಯಡ್ ಎಲಿಮೆಂಟ್ಗೆ 3s1 ಬರೆದ್ವಿ, ಫೋರ್ತ್ ಇತ್ತು ಅಂದ್ರೆ 4s1 ಆಗ್ತೈತಿ. ಜನರಲ್ ಬರ್ದ್ವಿ ಅಂದ್ರೆ NS1 ಬರಿತೇವಿ. ಇದು ಸೆಕೆಂಡ್ ಪೀರಿಯಡ್ ಅಲ್ಲಿ ಇರೋದ್ರಿಂದ NS2 ಬಂತು, ಇದು ಥರ್ಡ್ ಪೀರಿಯಡ್ ಅಲ್ಲಿ ಇರೋದ್ರಿಂದ 3s2 ಬಂತು. ಫೋರ್ ಪೀರಿಯಡ್ ಇರೋ ಎಲಿಮೆಂಟ್ ಏನ್ ಬರ್ತೈತಿ 4s2 ಬರ್ತೈತಿ. ಜನರಲ್ ಆಗಿ ಬರ್ದಿದ್ರೆ NS2 ಬರ್ತೈತಿ. ಅಂದ್ರೆ ಎಸ್ ಬ್ಲಾಕ್ ಒಳಗೆ ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿಗೆ ಆಗ್ತೈತಿ 1 to 2, ಅದಕ್ಕೆ NS1 to 2 ಬರ್ದಿದ್ವಿ ನೋಡಿ. ಇಷ್ಟೇ ಸಿಂಪಲ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಪಿ ಬ್ಲಾಕ್ ನೋಡೋದಾದ್ರೆ ಏನು ಸ್ಟಡಿ ಮಾಡ್ತೀವಿ ಪಿ ಬ್ಲಾಕ್ ಅಲ್ಲಿ ಅಂದ್ರೆ ದ ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ದ ಗ್ರೂಪ್ 13 to 18 ಆರ್ ಕಾಲ್ಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ನಮ್ಮ ಪೀರಿಯಡ್ ಟೇಬಲ್ ಅಲ್ಲಿ ಗ್ರೂಪ್ ಐತಲ್ಲ ಲೈಕ್ 13 to 18 ಇಲ್ಲಿದೆ ನೋಡಿ ಪೀರಿಯಡ್ ಟೇಬಲ್. ಇವು ಗ್ರೂಪ್ 13 to 18 ಇದು. ದಿಸ್ ಈಸ್ 13, 14, 15, 16, 17 and 18. ಸೊ ಈ ಎಲಿಮೆಂಟ್ಸ್ಗೆ ನಾವೇನಂತೀವಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಇವಕ್ಕೆ ಏನಂತೀವಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಇವಾಗ ನಾವು ಎಸ್ ಬ್ಲಾಕ್ ಎಲಿಮೆಂಟ್ ಬಗ್ಗೆನೇ ಸ್ಟಡಿ ಮಾಡಿದ್ವಿ. ಸೊ ಈ ಎಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿರ್ತಾವ ಮೆಟಲ್ ಇರ್ತಾವ. ಇಲ್ಲಿ ಎಸ್ ಬ್ಲಾಕ್ ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನದಾವ ಅಂದ್ರ ಇಲ್ಲಿ ಎಲಿಮೆಂಟ್ಸ್ ನೋಡ್ರಿ ಬ್ಲೂ ಕಲರ್ ಇರೋ ಎಲಿಮೆಂಟ್ಸ್ ಯೂಶುವಲಿ ಏನದಾವ ಅಂದ್ರೆ ಮೆಟಲ್ ಅದಾವ. ಗ್ರೀನ್ ಕಲರ್ ಇದಾವ ನೋಡ್ರಿ, ಈ ಗ್ರೀನ್ ಕಲರ್ ಇರೋ ಎಲಿಮೆಂಟ್ಸ್ ಏನದಾವ ಅಂದ್ರೆ ನಾನ್ ಮೆಟಲ್ಸ್ ಅದಾವ. ಏನದಾವ ನಾನ್ ಮೆಟಲ್ಸ್ ಅದಾವ. ಈ ಆರೆಂಜ್ ಕಲರ್ ಶೇಡ್ ಐತಿ ನೋಡ್ರಿ ಸಿಲಿಕಾನ್, ಜರ್ಮೇನಿಯಂ, ಅರ್ಸೆನಿಕ್, ಆಂಟಿಮನಿ, ಇವೆಲ್ಲ ಏನದಾವ ಮೆಟಲಾಯ್ಡ್ಸ್ ಅದಾವ. ಏನದಾವ ಮೆಟಲಾಯ್ಡ್ಸ್. ಇದು ನಿಮ್ಗೆ ಗೊತ್ತಿರಬೇಕು. ಎಸ್ ಬ್ಲಾಕ್ ಒಳಗೆ ಕಂಪ್ಲೀಟ್ ಆಗಿ ಏನದಾವ ಎಲ್ಲ ಮೆಟಲ್ಸ್ ಅದಾವ. ಪಿ ಬ್ಲಾಕ್ ಒಳಗೆ ಏನದಾವ ಅಂದ್ರೆ ಕೆಲವೊಂದಿಷ್ಟು ಮೆಟಲ್ಸ್ ಅದಾವ, ಕೆಲವೊಂದಿಷ್ಟು ನಾನ್ ಮೆಟಲ್ಸ್ ಅದಾವ, ಕೆಲವೊಂದಿಷ್ಟು ಮೆಟಲಾಯ್ಡ್ಸ್ ಅದಾವ. ಇವೆಲ್ಲ ಏನದಾವ ನೋಬಲ್ ಗ್ಯಾಸ್ ಅದಾವ. ಏನದಾವ ನೋಬಲ್ ಗ್ಯಾಸ್ ಅದಾವ. ಸೊ ಇನ್ನು ಏನೇನು ಸ್ಟಡಿ ಮಾಡ್ಬೋದು ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಅಂದ್ರೆ ಫಸ್ಟ್ ಒನ್ ಏನು ಗ್ರೂಪ್ 13 to 18 ಎಲಿಮೆಂಟ್ಸ್ ನಾವೇನಂತೀವಿ ಪಿ ಬ್ಲಾಕ್ ಅಂತೀವಿ. ಇವಕ್ಕೆ ಯಾಕೆ ಪಿ ಬ್ಲಾಕ್ ಅನ್ಬೇಕು ಅಂದ್ರ ನೀವು ಈ ಎಲಿಮೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಪ್ರೆಸೆಂಟ್ ಇರ್ತೈತಿ ಪಿ ಆರ್ಬಿಟ್ ಒಳಗೆ ಪ್ರೆಸೆಂಟ್ ಇರ್ತೈತಿ. ಅದ್ರೊಳಗ ಪಿ ಆರ್ಬಿಟ್ ಒಳಗ. ನೆಕ್ಸ್ಟ್ ಇದ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ವಿ ಅಂದ್ರೆ ಏನಾಗ್ತೈತಿ ಅಂದ್ರ NS2 NP126 ಆಗ್ತೈತಿ. ಏನಾಗ್ತೈತಿ NS2 NP126. ಸೊ ಇದ್ರೊಳಗೆ ಇನ್ನೂ ಏನೇನು ಪಾಯಿಂಟ್ ಡಿಸ್ಕಸ್ ಮಾಡ್ಬೋದಪ್ಪ ನಾವು ಅಂದ್ರೆ ಗ್ರೂಪ್ 18 ಎಲಿಮೆಂಟ್ಸ್ ಲೈಕ್ ಸಿ ಗ್ರೂಪ್ 18 ಒಮ್ಮೆ ಡೈರೆಕ್ಟ್ ಹೋಗಿಂತ ಮೊದಲ ಗ್ರೂಪ್ 16, 17 ನೋಡೋಣ. ಸಿ ಗ್ರೂಪ್ 16 ಎಲಿಮೆಂಟ್ಸ್ ಅದಾವಲ್ಲ ಇವಕ್ಕೆ ಏನಂತೀವಿ ನಾವು ಚಾಲ್ಕೋಜನ್ಸ್ ಅಂತೀವಿ. 17 ಎಲಿಮೆಂಟ್ಸ್ ನಾವು ಹ್ಯಾಲೋಜನ್ಸ್ ಅಂತೀವಿ. ಗ್ರೂಪ್ 18 ಎಲಿಮೆಂಟ್ಸ್ ನಾವೇನಂತೀವಿ ನೋಬಲ್ ಗ್ಯಾಸ್ ಅಂತೀವಿ. ಸೊ ಚಾಲ್ಕೋಜನ್ಸ್ ಅಂದ್ರೆ ಯಾವ ಬರ್ತವೆ ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ ಬರ್ತೈತಿ. ಇವೆಲ್ಲ ಏನು ಚಾಲ್ಕೋಜನ್ಸ್. ಹ್ಯಾಲೋಜನ್ಸ್ ಯಾವ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇವೆಲ್ಲ ಏನು ಬರ್ತಾವ ಹ್ಯಾಲೋಜನ್ಸ್. ಆಮೇಲೆ 18 ಯಾವ್ದು ಬರ್ತೈತಿ ನೋಬಲ್ ಗ್ಯಾಸಸ್. ಸೊ ಗ್ರೂಪ್ 16 ಎಲಿಮೆಂಟ್ಸ್ ನಾವೇನಂತೇವೆ ಅಂದ್ರೆ ಚಾಲ್ಕೋಜನ್ಸ್ ಅಂತೀವಿ. ಏನಂತೇವೆ ಚಾಲ್ಕೋಜನ್ಸ್. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ರೂಪ್ 17 ಎಲಿಮೆಂಟ್ಸ್ ನಾವೇನಂತೇವೆ ಅಂದ್ರೆ ಹ್ಯಾಲೋಜನ್ಸ್ ಅಂತೀವಿ. ಏನಂತೇವೆ ಹ್ಯಾಲೋಜನ್ಸ್. ಗ್ರೂಪ್ 18 ಎಲಿಮೆಂಟ್ಸ್ ನಾವೇನಂತೇವೆ ನೋಬಲ್ ಗ್ಯಾಸ್ ಅಂತೀವಿ. ಏನಂತೇವೆ ನೋಬಲ್ ಗ್ಯಾಸ್. ಸೊ ಎಸ್ ಬ್ಲಾಕ್ ಒಳಗೆ ಯಾವ ತರ ಅಲ್ಕಲಿ ಮೆಟಲ್ಸ್ ಮತ್ತೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಇತ್ತಲ್ಲ ಆ ತರ ಏನೈತೆ ಅಂದ್ರೆ ನಮ್ಮ ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ಒಂದು ಗ್ರೂಪ್ ಐತಿ. ಅದ್ರ ಪ್ರಾಪರ್ಟಿ ಏನಿರ್ತೈತಿ ಸಿಮಿಲರ್ ಇರ್ತೈತಿ. ಯಾವ್ದಾವ್ದಪ್ಪ ಅಂದ್ರ ಗ್ರೂಪ್ 16 ಎಲಿಮೆಂಟ್ಸ್ ನಾವೇನಂತೀವಿ ಚಾಲ್ಕೋಜನ್ಸ್ ಅಂತೀವಿ. ಗ್ರೂಪ್ 17 ಎಲಿಮೆಂಟ್ಸ್ ನಾವೇನಂತೀವಿ ಹ್ಯಾಲೋಜನ್ಸ್ ಅಂತೀವಿ. ಗ್ರೂಪ್ 18 ಎಲಿಮೆಂಟ್ಸ್ ನಾವೇನಂತೀವಿ ನೋಬಲ್ ಗ್ಯಾಸಸ್ ಅಂತೀವಿ. ಸೊ ಇದ್ರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನೈತಿ NS2 NP126. ಸೊ ಯಾವ ತರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1 to 6 ಬಂತು ಅಂತ ನೋಡೋದಾದ್ರೆ ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ರಿ ಅಟಾಮಿಕ್ ನಂಬರ್ 6 ಐತಿ. 1s2 2s2 2p2 ಎಸ್. ಸೊ ಕಾರ್ಬನ್ ಕೆಳಗಡೆ ಇರೋ ಎಲಿಮೆಂಟ್ ಯಾವುದು ಸಿಲಿಕಾನ್ ಐತೆ. ಸಿಲಿಕಾನ್ ನೀವೇನಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿರೋದು ಅಟಾಮಿಕ್ ನಂಬರ್ ಎಷ್ಟೈತಿ 14 ಐತಿ. ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದ್ರೆ ಆಗ್ತೈತಿ 1s2 2s2 2p6 3s2 3p2. ನೋಡ್ರಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಇತ್ತು ಅದಕ್ಕೆ 2p2 ಬಂತು. ಥರ್ಡ್ ಪೀರಿಯಡ್ ಎಲಿಮೆಂಟ್ ಅದು ಅದಕ್ಕೆ ಏನ್ ಬಂದಿದ್ದು 3p2 ಬಂತು. ಸೊ ಇದ್ರದ ಜನರಲ್ ಆಗಿ ಬರ್ದಿ ಅಂದ್ರೆ ಇದು ಏನಾಗ್ತೈತಿ NP2 ಆಗ್ತೈತಿ.
ಇದ್ರದ್ದು ಜನರಲ್ ಆಗಿ ಏನ್ ಬರೀಬಹುದು NP2 ಅಂತ ಬರ್ದಿವಿ. ನೀವೇನಾದ್ರೂ ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರ್ದ್ರಿ ಅಂದ್ರ ಅಟಾಮಿಕ್ ನಂಬರ್ ಏನದ 7 ಅದ, 1s2 2s2 2p3 ಹೌದಾ. ಫಾಸ್ಫರಸ್ ಬರ್ದ್ರೆ ನೈಟ್ರೋಜನ್ 2p3 ಬಂತು, ಫಾಸ್ಫರಸ್ 3p3 ಬರ್ತೈತಿ. ಇದ್ರದ್ದು ಜನರಲ್ ಬರ್ದ್ರೆ ನಿಮ್ಗೆ ಏನ್ ಬರ್ತೈತಿ NP3 ಬರ್ತೈತಿ ಹೌದಾ. ಸೊ ಪಿ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತೈತಪ್ಪ ಅಂದ್ರ, ಸೊ ಈ ಪಿ ವ್ಯಾಲ್ಯೂ ಅದಲ್ಲ, ಸೊ ಇದನ್ನ ನೀವು ಎಲ್ಲಾನ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ ನೀವು ಇನ್ನೊಂದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರೆ ಪಿ ಇದ್ ವ್ಯಾಲ್ಯೂ 1 to 6 ತನ ವೇರಿ ಆಗ್ತೈತಿ. ಏನಾಗ್ತೈತಿ 1 to 6 ವರೆಗೆ. ಸೊ ಈ ಪಿ ಆರ್ಬಿಟ್ ಬರೋಕ್ಕಿಂತ ಮುಂಚೆ ನೋಡ್ರಿ, ಈ ಪಿ ಆರ್ಬಿಟ್ ಬರೋಕ್ಕಿಂತ ಮುಂಚೆ ಸೆಕೆಂಡ್ ಅಲ್ಲಿ ಏನೈತಿ, ಸೊ ಇದ್ರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಐತಿ, ಅಂದ್ರೆ ಇದು ಸೆಕೆಂಡ್ ಶೆಲ್ ಐತಿ. ಈ ಶೆಲ್ ಒಳಗೆ ಪಿ ಆರ್ಬಿಟ್ ಐತಿ, ಎಸ್ ಆರ್ಬಿಟ್ ಐತಿ. ಎಸ್ ಒಳಗೆ ನೋಡ್ರಿ ಯಾವತ್ತೂ 2 ಎಲೆಕ್ಟ್ರಾನ್ಸ್ ಅದಾವ, ಅದಕ್ಕೆ NS2 ಇದೇನಿದು NS2 NP1 to 6. ಸೊ ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ವ್ಯಾಲ್ಯೂ ಪಿ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ವೇರಿ ಆಗ್ತೈತಿ 1 to 6. ನೀವು ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಫಸ್ಟ್ ಗ್ರೂಪ್ದು ಡೌನ್ ದ ಗ್ರೂಪ್ ಫಸ್ಟ್ ಗ್ರೂಪ್ ಐತಲ್ಲ, ಫಸ್ಟ್ ಗ್ರೂಪ್ ಎಲಿಮೆಂಟ್ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತದೆ ಅಂದ್ರೆ ಯಾವಾಗಲೂ ನಿಮಗೆ P1 ಬರ್ತದೆ. ಯಾವಾಗ ಬರ್ತೈತೆ ಯಾವಾಗಲೂ P1. ಅರ್ಥ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಬರ್ದ್ರಿ ಅಂದ್ರೆ ನಿಮ್ಗೆ ಏನ್ ಬರ್ತೈತಿ ಅಲ್ಲಿ P2 ಬರ್ತೈತಿ. ಏನ್ ಬರ್ತೈತಿ P2. ಥರ್ಡ್ ಗ್ರೂಪ್ ಬರ್ದ್ರಿ ಅಂದ್ರೆ P3 ಬರ್ತೈತಿ. ನೈಟ್ರೋಜನ್ ಬರ್ತೈತಿ ನೋಡ್ರಿ, ನೈಟ್ರೋಜನ್ ಏನು ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಥರ್ಡ್ ಗ್ರೂಪ್ ಐತಿ ಅದು. ಅರ್ಥ ಆಯ್ತು. ಫಸ್ಟ್ ಒನ್ ಯಾವ್ದೈತಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರನ್. ಬೋರನ್ ಫಸ್ಟ್ ಐತಿ. ಬೋರನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ರಿ ಅಂದ್ರೆ ಬೋರನ್ ಅಟಾಮಿಕ್ ನಂಬರ್ ಎಷ್ಟೈತಿ 5 ಐತಿ. 1s2 2s2 2p1. ಆ ಬೋರನ್ ಕೆಳಗಡೆ ಐತಲ್ಲ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಬೋರನ್ಗೆ ಏನ್ ಬರ್ತೈತಿ 2p1 ಬರ್ತೈತಿ, ಅಲ್ಯೂಮಿನಿಯಂಗೆ ಏನ್ ಬರ್ತೈತಿ 3p1 ಬರ್ತೈತಿ. ಅದ್ರದ್ದು ಜನರಲ್ ಆಗಿ ಬರ್ತೀವಿ ಅಂದ್ರೆ ಏನಾಗ್ತೈತಿ NP1 ಆಗ್ತೈತಿ. ಏನಾಗ್ತೈತಿ NP1. ಸೊ ಪಿ ವ್ಯಾಲ್ಯೂ 1 to ಎಲ್ಲಿಂದ ಎಲ್ಲಿ ತನ ವೇರಿ ಆಗ್ತದೆ 6 ತನ ವೇರಿ ಆಗ್ತೈತಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದು ಜನರಲ್ ಕಾನ್ಫಿಗರೇಷನ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ NS2 NP1 to 6. ಏನ್ ಸಿಗ್ತೈತಿ NS2 NP1 to 6. ಸೊ ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವ ತರ ಬರೀತಾರ ಅಂತ ಅನ್ನೋದು ಸೊ ಇದು ಏನ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಎಕ್ಸಾಮ್ ಒಳಗೆ ಏನ್ ಕೇಳ್ತಾರ ಅಂದ್ರೆ ವಾಟ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್. ಪಿ ಬ್ಲಾಕ್ ಎಲಿಮೆಂಟ್ ಏನು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ NS2 NP1 to 6 ಇಷ್ಟೇ ಇದೆ. ಓಕೆ, ನಾವು ವಿಲ್ ಸಿ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಫಸ್ಟ್ ಪ್ರಾಪರ್ಟಿ ನೋಡೋದಾದ್ರೆ ದೇ ಆರ್ ಆಲ್ ಮೆಟಲ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಏನ್ ಎಲಿಮೆಂಟ್ಸ್ ನೋಡ್ತೀವಿ ನಾವು ಅವೆಲ್ಲ ಏನಿದಾವೆ ಮೆಟಲ್ಸ್ ಇದಾವೆ. ದೇ ಆರ್ ಮೋಸ್ಟ್ಲಿ ಫಾರ್ಮ್ ಅ ಕಲರ್ಡ್ ಅಯಾನ್ಸ್. ನೀವೇನಾದ್ರೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಯಾನಿಕ್ ಸೊಲ್ಯೂಷನ್ ತಗೊಂಡ್ರಿ ಅಂದ್ರೆ ಅದೇನಿರ್ತೈತಿ ಕಲರ್ಡ್ ಸೊಲ್ಯೂಷನ್ ಇರ್ತೈತಿ. ಏನಿರ್ತೈತಿ ಕಲರ್ಡ್ ಸೊಲ್ಯೂಷನ್. ದೇ ಎಕ್ಸಿಬಿಟ್ ವೇರಿಯಬಲ್ ವೆಲೆನ್ಸಿ ಆರ್ ಆಕ್ಸಿಡೇಷನ್ ಸ್ಟೇಟ್. ಏನಿದ್ರ ಮೀನಿಂಗ್ ಅಂದ್ರೆ ನೀವು ಸೋಡಿಯಂ ತಗೋರಿ, ಸೋಡಿಯಂ ಯಾವುದೇ ಕಂಪೌಂಡ್ ತಗೊಳ್ರಿ, ಆ ಕಂಪೌಂಡ್ ಸೋಡಿಯಂ ಏನಿರ್ತೈತಿ ಯಾವಾಗಲೂ ಸೋಡಿಯಂ ಪ್ಲಸ್ ಇರ್ತೈತಿ ಹೌದಾ. ಅದ್ರ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಅದ್ರ ಚಾರ್ಜ್ ಯಾವಾಗಲೂ ಏನಿರ್ತೈತಿ ಫಿಕ್ಸ್ ಇರ್ತೈತಿ. ಬಟ್ ನೀವು ಏನಾದ್ರೂ ಐರನ್ ತಗೊಂಡ್ರಿ ಅಂದ್ರೆ ಕೆಲವೊಂದಿಷ್ಟು ಸಬ್ಸ್ಟೆನ್ಸ್ ಒಳಗೆ ಅದು ಕೆಲವೊಂದಿಷ್ಟು ಕಂಪೌಂಡ್ ಒಳಗೆ Fe+2 ಇರ್ತೈತಿ, ಕೆಲವೊಂದಿಷ್ಟು ಕಂಪೌಂಡ್ ಒಳಗೆ ಏನಿರ್ತೈತಿ ಅದು Fe+3 ಇರ್ತೈತಿ. ಅಂದ್ರೆ ಒಂದ್ ಕಂಪೌಂಡ್ ಇಂದ ಇನ್ನೊಂದು ಕಂಪೌಂಡ್ಗೆ ಹೋದಾಗ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ ಚೇಂಜ್ ಆಗ್ತದೆ. ಅದಕ್ಕೆ ನಾವೇನಂತೀವಿ ವೇರಿಯಬಲ್ ವೆಲೆನ್ಸಿ ಅಥವಾ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತೀವಿ. ದೇ ಎಕ್ಸಿಬಿಟ್ ಪ್ಯಾರಾಮ್ಯಾಗ್ನೆಟಿಸಮ್. ಏನು ಪ್ಯಾರಾಮ್ಯಾಗ್ನೆಟಿಸಮ್ ಅಂದ್ರೆ ಈ ಎಲಿಮೆಂಟ್ ನ ಅಥವಾ ಈ ಎಲಿಮೆಂಟರಿ ಕಂಪೌಂಡ್ ನ ನೀವೇನಾದ್ರೂ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗ್ತದೆ ಅಂದ್ರೆ ವೀಕ್ಲಿ ಅಟ್ರಾಕ್ಟ್ ಆಗ್ತಾವ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಏನಾಗ್ತಾವ ವೀಕ್ಲಿ ಅಟ್ರಾಕ್ಟ್ ಆಗ್ತಾವ. ಅದಕ್ಕೆ ನಾವೇನಂತೀವಿ ಪ್ಯಾರಾಮ್ಯಾಗ್ನೆಟಿಸಮ್ ಅಂತೀವಿ. ಸೊ ನೆಕ್ಸ್ಟ್ ಏನು ದೇ ಆಕ್ಟ್ ಆಸ್ ಅ ಕೆಟಲಿಸ್ಟ್. ಸೊ ಇವೇನಾಗ್ತಾವ ಅಂದ್ರೆ ಕೆಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ. ಸೊ ಕೆಟಲಿಸ್ಟ್ ಅಂದ್ರೆ ಏನು, ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ರೇಟ್ ಆಫ್ ರಿಯಾಕ್ಷನ್ ಅಥವಾ ರಿಯಾಕ್ಷನ್ ಆಗ್ತಿತ್ತು, ಆ ರಿಯಾಕ್ಷನ್ ಸ್ಪೀಡ್ ಆಗಿ ಮಾಡ್ತಿತ್ತು ಅಂದ್ರೆ ಆ ಥರದ ಮೆಟೀರಿಯಲ್ಸ್ ನಾವೇನಂತೀವಿ ಕೆಟಲಿಸ್ಟ್ ಅಂತೀವಿ. ಸೊ ನಿಮಗೆ ಪೀರಿಯಡಿಕ್ ಟೇಬಲ್ ಅಲ್ಲಿ ನಿಮ್ಮ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿಂದ ಎಲ್ಲಿಗೆ ಬರ್ತಾವಂದ್ರ ದ ಪೊಸಿಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಗ್ರೂಪ್ 3 to ಸೊ ಇಲ್ಲಿ ನೋಡ್ರಿ ಗ್ರೂಪ್ 3 to ಲೈಕ್ ಫಸ್ಟ್ 1 ಮತ್ತೆ 2 ಫಸ್ಟ್ 2 ಗ್ರೂಪ್ಸ್ ಏನಿರ್ತಾವ ಎಸ್ ಬ್ಲಾಕ್ ಇರ್ತಾವ. ಥರ್ಡ್ ಗ್ರೂಪ್ ಇಂದ ಟಿಲ್ ಎಲ್ಲಿವರೆಗೂ ಅಂದ್ರೆ
ಸಿ ಇದು ಪಿರಿಯಡಿಕ್ ಟೇಬಲ್ ತಗೊಂಡ್ರೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಸಿ ಇಲ್ಲಿದೆ ನೋಡ್ರಿ ಇಲ್ಲಿ ಸಿ ಫಸ್ಟ್ 2 ಗ್ರೂಪ್ಸ್ ಏನದಾವ ಎಸ್ ಬ್ಲಾಕ್ ಅದಾವ ಆಮೇಲೆ ಥರ್ಡ್ ಗ್ರೂಪ್ ಇಂದ ಟಿಲ್ 12th ವರೆಗೂ ಏನದಾವ ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ ಅವ 13 to 18 ವರೆಗೂ ಏನದಾವ ಪಿ ಬ್ಲಾಕ್ ಅದಾವ ಹಂಗಾರೆ ನಮ್ಮ ಡಿ ಬ್ಲಾಕ್ ಎಲಿಮೆಂಟ್ ಎಲ್ಲಿಂದ ಎಲ್ಲಿಗೆ ಅದಾವ ಗ್ರೂಪ್ 3 to 12 ಇದನ್ನ ಮೆನ್ಷನ್ ಮಾಡ್ಬೇಕು ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಫ್ರಮ್ ಗ್ರೂಪ್ 3 to group 12 so this is the position of the D block elements in the periodic table so next ನೋಡೋದಾದ್ರೆ F block elements so ಏನು F block elements the two rows of the elements at the bottom of the periodic table so ಎಲ್ಲಿದಾವ ನೋಡ್ರಿ ಒಂದು periodic table ಐತಿ ಅದ್ರ ಕೆಳಗಡೆ ಎರಡು ರೋಸ್ ಅದಾವ ನೋಡ್ರಿ ಸೊ ಆ ಎರಡು ರೋಸ್ ಏನದಾವ ಅಂದ್ರ F block elements ಅದಾವ ಇದನ್ನ ನಾವು ಏನು ಕರಿತೀವಿ ದೇ ಆರ್ ಕಾಲ್ಡ್ F block elements ಆ ಎರಡು ರೋಸ್ ಒಳಗ ಒಂದ್ ರೋಸ್ ಐತಿಲ್ಲ ಅದ್ರೊಳಗೆ ಅಟಾಮಿಕ್ ನಂಬರ್ 58 ಇಂದ 71 ವರೆಗೂ ಎಲಿಮೆಂಟ್ಸ್ ಅದಾವ ಇನ್ನೊಂದು ರೋ ಒಳಗ 90 to 103 ತನ ಅದಾವ ಅಂದ್ರೆ ಟೋಟಲ್ ಎರಡು ರೋಸ್ ಅದಾವ ಸೊ ಒಂದ್ ರೋಸ್ ನಾವೇನಂತೀವಿ ಲ್ಯಾಂಥನಾಯ್ಡ್ ಅಂತ ಕರಿತೀವಿ ಒಂದ್ ರೋಸ್ ನಾವೇನಂತೀವಿ ಲ್ಯಾಂಥನಾಯ್ಡ್ ಅಂತೀವಿ ಇನ್ನೊಂದು ರೋಗ್ ಏನಂತೇನೋ ಆಕ್ಟಿನಾಯ್ಡ್ ಅಂತೀವಿ ಏನಂತ ಇದಕ್ಕ ಆಕ್ಟಿನಾಯ್ಡ್ ಸೊ ಯಾವುದು ಲ್ಯಾಂಥನಾಯ್ಡ್ ಯಾವುದು ಆಕ್ಟಿನಾಯ್ಡ್ ಅಪ್ಪ ಅಂದ್ರೆ ಪಿರಿಯಡಿಕ್ ಟೇಬಲ್ ನೋಡೋದಾದ್ರೆ ಇನ್ನೊಂದ್ಸಲ ಪಿರಿಯಡಿಕ್ ಟೇಬಲ್ ನೋಡ್ರಿ ಎಸ್ ಸಿ ಇದು ಹೋಲ್ ಪಿರಿಯಡಿಕ್ ಟೇಬಲ್ ಐತಿ ಇದ್ರ ಕೆಳಗಡೆ ಏನದಾವ ಎರಡು ರೋಸ್ ಅದಾವ ಎರಡು ರೋಸ್ ಅದಾವ ಈ ರೋಸ್ಗೆ ಏನಂತೇನೋ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ ಫಸ್ಟ್ ರೋಸ್ಗೆ ನಾವು ಲ್ಯಾಂಥನಾಯ್ಡ್ಸ್ ಅಂತೀವಿ ಏನಂತ ಇದಕ್ಕೆ ಲ್ಯಾಂಥನಾಯ್ಡ್ ಇದ್ರ ಅಟಾಮಿಕ್ ನಂಬರ್ ನೋಡ್ರಿ ಎಲ್ಲಿಂದ ಎಲ್ಲಿ ಚೇಂಜ್ ಐತಿ 58 to 71 ಲ್ಯಾಂಥನಾಯ್ಡ್ ಎಲ್ಲಿಂದ ಎಲ್ಲಿಗೆ ಅದಾವ 58 to 71 ಅದಾವ ಆಕ್ಟಿನಾಯ್ಡ್ಸ್ ಎಲ್ಲಿಂದ ಎಲ್ಲಿಗೆ ಅದಾವ ನೋಡ್ರಿ 90 to 103 ಲ್ಯಾಂಥನಾಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಸೊ ಫಸ್ಟ್ ರೋಗ್ ಏನಂತೀವಿ ಲ್ಯಾಂಥನಾಯ್ಡ್ಸ್ ಅಂತೀವಿ ಸೆಕೆಂಡ್ ರೋಗ್ ನಾವೇಂತೀವಿ ಆಕ್ಟಿನಾಯ್ಡ್ಸ್ ಅಂತೀವಿ ಸೊ ಇದೇನದು ಫಸ್ಟ್ ರೋ ಅಟಾಮಿಕ್ ನಂಬರ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತೈತಿ 58 to 71 ಯಾವ್ಯಾವ ಎಲಿಮೆಂಟ್ ಅದ್ರ ಅಟಾಮಿಕ್ ನಂಬರ್ 58 to 71 ಅದಾವಲ್ಲ ಅವೆಲ್ಲ ಏನಿರ್ತಾವ ಲ್ಯಾಂಥನಾಯ್ಡ್ಸ್ ಅದಾವ ಸೊ ನೆಕ್ಸ್ಟ್ ಸೆಕೆಂಡ್ ರೋ ಒಳಗೆ ಬರೋ ಎಲಿಮೆಂಟ್ಗೆ ನಾವೇನಂತೀವಿ ಸೊ ಸೆಕೆಂಡ್ ರೋ ಒಳಗೆ ಬರೋ ಎಲಿಮೆಂಟ್ಗೆ ನಾವೇನಂತೀವಿ ಆಕ್ಟಿನಾಯ್ಡ್ಸ್ ಅಂತೀವಿ ಏನಂತೀವಿ ಆಕ್ಟಿನಾಯ್ಡ್ಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ಎಫ್ ಬ್ಲಾಕ್ ಎಲಿಮೆಂಟ್ ಒಳಗೆ ಏನು ಸಿಂಪಲ್ ಐತಿ ಎರಡು ರೋಸ್ ಅದಾವ ಸೊ ಎರಡು ರೋಸ್ ಅಂದ್ರೆ ಏನು ಎರಡು ಪೀರಿಯಡ್ಸ್ ಅದಾವ ನೆಕ್ಸ್ಟ್ ಪಿರಿಯಾಡಿಕ್ ಟ್ರೆಂಡ್ ನ ಸ್ಟಡಿ ಮಾಡಿದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಒನ್ ಯಾವ್ದು ಸ್ಟಡಿ ಮಾಡ್ತೀವಿ ಅಂದ್ರೆ ಅಟಾಮಿಕ್ ರೇಡಿಯಸ್ ಏನು ಅಟಾಮಿಕ್ ರೇಡಿಯಸ್ ಅಂದ್ರೆ ಸಿ ಸೊ ದಿಸ್ ಈಸ್ ಅನ್ ಆಟಮ್ ಇಲ್ಲೊಂದು ಆಟಮ್ ಐತಿ ಎಸ್ ಈ ಅಟಮ್ದ ರೇಡಿಯಸ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ಇದೇನೈತಿ ನ್ಯೂಕ್ಲಿಯಸ್ ಐತಿ ಇದೇನದ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಐತಿ ಸೊ ಅಟಮ್ದ ರೇಡಿಯಸ್ ನ ಯಾವ ತರ ಡಿಫೈನ್ ಮಾಡ್ತಾರಂದ್ರ ದ ಡಿಸ್ಟೆನ್ಸ್ ಬಿಟ್ವೀನ್ ಅ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ the distance between nucleus and outermost shell electron is called atomic radius. What is the definition of atomic radius? The distance between nucleus and outermost shell electron is called atomic radius. ಸೊ ಯಾವ ತರ ಅಟಾಮಿಕ್ ರೇಡಿಯಸ್ ಚೇಂಜ್ ಆಗ್ತೈತಿ ಒನ್ ಎಲಿಮೆಂಟ್ ಅನದರ್ ಎಲಿಮೆಂಟ್ ಪಿರಿಯಡಿಕ್ ಟೇಬಲ್ ಒಳಗೆ ಚೆಕ್ ಮಾಡೋದಾದ್ರೆ ಸೊ ಯೂಶುವಲಿ ಅಟಾಮಿಕ್ ರೇಡಿಯಸ್ ಯಾವ ತರ ಚೇಂಜ್ ಆಗ್ತದೆ ಅನ್ನೋಕ್ಕಿಂತ ಮುಂಚೆ ನಾವ್ ಏನ್ ಸ್ಟಡಿ ಮಾಡ್ಬೇಕು ಅಂದ್ರೆ ಸಿ ಯಾವುದೇ ಒಂದು ಅಟಮ್ ಇರಲಿ ಅಟಾಮಿಕ್ ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡೋದೇನು ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಇರ್ತೈತಿ ಯಾಕಂದ್ರ
ಯೂಶಲಿ ಅಟಮ್ ಏನಾಗ್ತದೆ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗೋದು ಏನಂದ್ರೆ ತುಂಬಾ ರೇರ್. ಹೈಡ್ರೋಜನ್ ಯಾವಾಗಲೂ ಏನಾಗ್ತೈತಿ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತೈತಿ, ಆಕ್ಸಿಜನ್ ಏನಾಗ್ತೈತಿ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತದೆ. ಇವನ್ ಮೆಟಲ್ಸ್ ಕೂಡ ನಿಮ್ ಸೋಡಿಯಂ ಒಂದು ಸೋಡಿಯಂ ಅಟಮ್ ಆಗಿ ಎಕ್ಸಿಸ್ಟ್ ಆಗ್ತಿರಲ್ಲ, ಅದೇನಾಗ್ತದೆ ಗ್ರೂಪ್ಸ್ ಆಫ್ ಅಟಮ್ಸ್ ಇರ್ತೈತಿ. ಸೊ ಅದಕ್ಕೆ ಅಟಾಮಿಕ್ ರೇಡಿಯಸ್, ಯಾವುದೇ ಒಂದು ಅಟಮ್ದು ಅಟಾಮಿಕ್ ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಫೈಂಡ್ ಔಟ್ ಮಾಡೋದು ಏನಾಗ್ತೈತಿ ಡಿಫಿಕಲ್ಟ್ ಆಗ್ತೈತಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ಸ್ಟೆಡ್ ಆಫ್ ಅಟಾಮಿಕ್ ರೇಡಿಯಸ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಕೋವಲೆಂಟ್ ರೇಡಿಯಸ್ ಮೆಟಾಲಿಕ್ ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಯೂಶುವಲಿ ಏನ್ ಮಾಡ್ತೀವಿ ಆ ಅಟಾಮಿಕ್ ರೇಡಿಯಸ್ ಪ್ಲೇಸ್ ಅಲ್ಲಿ ಕೋವಲೆಂಟ್ ರೇಡಿಯಸ್ ಮತ್ತೆ ಮೆಟಾಲಿಕ್ ರೇಡಿಯಸ್ ನ ಯೂಸ್ ಮಾಡ್ತೀವಿ. ಏನು ಕೋವಲೆಂಟ್ ರೇಡಿಯಸ್ ಅಪ್ಪ ಅಂದ್ರೆ ಸಿ ಏನು ಕೋವಲೆಂಟ್ ರೇಡಿಯಸ್ ಅಂದ್ರೆ ಎರಡು ಎಲಿಮೆಂಟ್ ಅದಾವ, ಸೊ ಈ ಎರಡು ಎಲಿಮೆಂಟ್ ಏನಾಗ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡಿದ. ಏನ್ ಮಾಡಿದ ಕೋವಲೆಂಟ್ ಬಾಂಡ್. ಸೊ ಇದು ನ್ಯೂಕ್ಲಿಯಸ್ ಎಲಿಮೆಂಟ್ ಎ ಅದ, ಇದು ಎಲಿಮೆಂಟ್ ಬಿ ಅದ. ಸೊ ಇದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ಆಕ್ಚುಲಿ ರೈಟ್ ಸರಿಯಾಗಿ ಬರೀತೆ, ಕನ್ಫ್ಯೂಷನ್ ಆಗ್ಬೇಡ್ರಿ. ಇದು ಒಂದು ಎಲಿಮೆಂಟ್ ಅದ, ಟಚ್ ಮಾಡ್ಬೇಕೈತಿ ಈ ತರ. ಹಾ, ಸೊ ಈ ಎರಡು ಎಲಿಮೆಂಟ್ ಏನದವ ಕೋವಲೆಂಟ್ ಬಾಂಡ್ ಇಡದವ. ಏನದವ ಕೋವಲೆಂಟ್ ಬಾಂಡ್. ಈ ಎರಡು ಎಲಿಮೆಂಟ್ ಏನದವ ಬಾಂಡ್ ಮಾಡ್ಕೊಂಡು ಯಾವ ತರದ ಬಾಂಡ್ ಅದಂದ್ರ ಕೋವಲೆಂಟ್ ಬಾಂಡ್. ಸೊ ಈ ಕೋವಲೆಂಟ್ ಮಾಲಿಕ್ಯೂಲ್ ಅಥವಾ ಈ ಕೋವಲೆಂಟ್ ಬಾಂಡ್ ಇಂದ ನೀವು ಯಾವ ತರ ಅಟಾಮಿಕ್ ರೇಡಿಯಸ್ ನ ಡಿಫೈನ್ ಮಾಡ್ತೀರ ಅಥವಾ ಕೋವಲೆಂಟ್ ರೇಡಿಯಸ್ ನ ಡಿಫೈನ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಕೋವಲೆಂಟ್ ಬಾಂಡ್. ಸೊ ಇದು ಫುಲ್ ಕೋವಲೆಂಟ್ ಬಾಂಡ್ ಐತಿ, ಹೌದಾ? ಇಲ್ಲಾಂದ್ರೆ ಇನ್ನೊಂದು ಡೆಫಿನೇಷನ್ ಏನಿರ್ಬೋದು, ಇಟ್ ಈಸ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯೈ ಆಫ್ ದ ಕೋವಲೆಂಟ್ ಬಾಂಡ್. ಒಂದು ಕೋವಲೆಂಟ್ ಬಾಂಡ್ ಅಲ್ಲಿ ಎರಡು ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಏನೈತಲ್ಲ ಇದ್ರದ್ದು ಹಾಫ್ ಗೆ ನಾವೇನಂತೇವಿ ಅಂದ್ರೆ ಇದ್ರ ಹಾಫ್ ಡಿಸ್ಟೆನ್ಸ್. ಸಿ ನೋಡ್ರಿ, ದಿಸ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯಸ್. ಇದ್ರ ಹಾಫ್ ಡಿಸ್ಟೆನ್ಸ್ ಗೆ ನಾವೇನಂತೇವೆ ಅಂದ್ರೆ ಕೋವಲೆಂಟ್ ರೇಡಿಯಸ್ ಅಂತೀವಿ. ಏನಂತ ಇದಕ್ಕೆ ಕೋವಲೆಂಟ್ ರೇಡಿಯಸ್. ಏನು ಕೋವಲೆಂಟ್ ರೇಡಿಯಸ್ ಡೆಫಿನೇಷನ್? ಇಟ್ ಈಸ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯೈ ಆಫ್ ದ ಕೋವಲೆಂಟ್ಲಿ ಬಾಂಡೆಡ್ ಅಟಮ್ಸ್. ಸೊ ಎರಡು ಅಟಮ್ಸ್ ಅದಾವ ಕೋವಲೆಂಟ್ಲಿ ಬಾಂಡೆಡ್ ಆಗ್ಯಾವ, ಇದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ನಾವು ಇವು ಎರಡಕ್ಕೂ ನ್ಯೂಕ್ಲಿಯಸ್ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಅದು ಕೂಡ ಹಾಫ್ ಡಿಸ್ಟೆನ್ಸ್ ನಾವೇನಂತೀವಿ ಕೋವಲೆಂಟ್ ರೇಡಿಯಸ್ ಅಂತೀವಿ. ಏನಂತೀವಿ ಅದಕ್ಕೆ ಕೋವಲೆಂಟ್ ರೇಡಿಯಸ್. ಸೊ ನಾವು ಯಾಕೆ ಅಟಾಮಿಕ್ ರೇಡಿಯಸ್ ನ ಯೂಸ್ ಮಾಡಲ್ಲ, ಆ ಪ್ಲೇಸ್ ಅಲ್ಲಿ ಯಾಕೆ ಕೋವಲೆಂಟ್ ರೇಡಿಯಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಅಟಮ್ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು, ಚೆಕ್ ಮಾಡಬೇಕು ಅಥವಾ ಎಕ್ಸ್ಪೆರಿಮೆಂಟಲಿ ಚೆಕ್ ಮಾಡಬೇಕು ಅಂದ್ರೆ ಸೊ ಅಟಮ್ಗಳು ಏನಾಗ್ತಾವೆ ಯೂಶುವಲಿ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗ್ತಾವೆ, ಕೋವಲೆಂಟ್ ಮಾಲಿಕ್ಯೂಲ್ ಆ ತರ. ಅದಕ್ಕೆ ನಾವು ಅಟಾಮಿಕ್ ರೇಡಿಯಸ್ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೋವಲೆಂಟ್ ರೇಡಿಯಸ್ ನ ತಗೋತೇವೆ. ಆಲ್ಮೋಸ್ಟ್ ಅಟಾಮಿಕ್ ರೇಡಿಯಸ್ ಮತ್ತೆ ಕೋವಲೆಂಟ್ ರೇಡಿಯಸ್ ಏನದಾವ ಸಿಮಿಲರ್ ಅದಾವ. ಇವಾಗ ಡಯಾಗ್ರಾಮ್ ಅಲ್ಲಿ ನೋಡಿದ್ರಲ್ಲ ಹಾಫ್ ಆಫ್ ದ ಡಿಸ್ಟೆನ್ಸ್ ಅಂದ್ರೆ ಆಲ್ಮೋಸ್ಟ್ ಏನ್ ಬರ್ತೈತಿ ಅಟಾಮಿಕ್ ರೇಡಿಯಸ್ ತರನೇ ಬರ್ತೈತಿ. ಸೊ ಏನು ಕೋವಲೆಂಟ್ ರೇಡಿಯಸ್ ಅಂದ್ರ it is the half of the distance between the two nuclei, two covalent two nuclei in the covalent compound, two nuclei in a covalent molecule. ಒಂದು ಕೋವಲೆಂಟ್ ಮಾಲಿಕ್ಯೂಲ್ ಇತ್ತು, ಅದರೊಳಗೆ ಏನಿರ್ತಾವ ಎರಡು ಎಲಿಮೆಂಟ್ ಇರ್ತಾವ ಅಥವಾ ಎರಡು ಅಟಮ್ ಇರ್ತಾವ. ಆ ಅಟಮ್ ಮಧ್ಯೆ ಏನ್ ಇರ್ತೈತಿ ಕೋವಲೆಂಟ್ ಬಾಂಡ್, ಆ ಕೋವಲೆಂಟ್ ಬಾಂಡ್ ಹಾಫ್ ಡಿಸ್ಟೆನ್ಸ್ ನಾವೇನಂತೇವಿ ಕೋವಲೆಂಟ್ ರೇಡಿಯಸ್ ಅಂತ. ಏನಂತ ಇದಕ್ಕೆ ಕೋವಲೆಂಟ್ ರೇಡಿಯಸ್ ಇಸ್ ಕಾಲ್ಡ್ ಕೋವಲೆಂಟ್ ರೇಡಿಯಸ್. ಸೊ ಇಫ್ ಯು ವಾಂಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್, ಇಲ್ಲಿ ಡಯಾಗ್ರಾಮ್ ಬರೋ ತೋರಿಸಿ ನೋಡ್ರಿ. ಇದು ಒಂದು ಅಟಮ್ ಅದ, ಇದು ಒಂದು ಅಟಮ್. ಸಿ ಎರಡು ಅಟಮ್ಸ್ ಅದಾವ, ಎರಡು ಅಟಮ್ಸ್ ಏನ್ ಮಾಡ್ಯಾವ ಅಂದ್ರೆ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡೈತಿ. ಏನ್ ಮಾಡೈತಿ ಕೋವಲೆಂಟ್ ಬಾಂಡ್. ಸೊ ಇದು ಕೋವಲೆಂಟ್ ಬಾಂಡ್ ಐತಿ, ಇದ್ರ ನ್ಯೂಕ್ಲಿಯಸ್ ಇಲ್ಲಿ ಐತಿ, ಇದ್ರ ನ್ಯೂಕ್ಲಿಯಸ್ ಇಲ್ಲಿ ಐತಿ.
ಸೊ ಇದ್ರ ಹಾಫ್ ಡಿಸ್ಟೆನ್ಸ್ಗೆ ನಾವ್ ಏನಂತೇವಪ್ಪ ಅಂದ್ರ ಇದ್ರ ಹಾಫ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ಬರ್ತೈತಿ ಈ ಕೋವಲೆಂಟ್ ಬಾಂಡ್ ಹಾಫ್ ಡಿಸ್ಟೆನ್ಸ್ಗೆ ಎಸ್ ಈ ಡಿಸ್ಟೆನ್ಸ್ ಐತಲ್ಲ ಇದಕ್ಕೆ ನಾವೇನಂತೀವಿ ಕೋವಲೆಂಟ್ ರೇಡಿಯಸ್ ಅಂತೀವಿ. ಏನಂತೀವಿ ಇದಕ್ಕೆ ಕೋವಲೆಂಟ್ ರೇಡಿಯಸ್. ನೋಡ್ರಿ ಆಲ್ಮೋಸ್ಟ್ ಅಗೇನ್ ನ್ಯೂಕ್ಲಿಯಸ್ ಡಿಸ್ಟೆನ್ಸ್ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ ಡಿಸ್ಟೆನ್ಸ್ ತರನೇ ಐತಿ. ಆಲ್ಮೋಸ್ಟ್ ನಮಗೆ ಕೋವಲೆಂಟ್ ರೇಡಿಯಸ್ ಏನೈತಿ ಅಟಾಮಿಕ್ ರೇಡಿಯಸ್ ತರನೇ ಐತಿ, ಆಲ್ಮೋಸ್ಟ್ ಅದ್ರ ಈಕ್ವಲೇ ಬರ್ತೈತಿ. ಅರ್ಥ ಆಯ್ತು? ದಿಸ್ ಈಸ್ ಕೋವಲೆಂಟ್ ರೇಡಿಯಸ್. ದಿಸ್ ಈಸ್ ಎಲಿಮೆಂಟ್ ಎ ಅಂಡ್ ದಿಸ್ ಈಸ್ ಎಲಿಮೆಂಟ್ ಬಿ. ಎರಡು ನ್ಯೂಕ್ಲಿಯಸ್ ಮಧ್ಯದಲ್ಲಿ ಡಿಸ್ಟೆನ್ಸ್ ನಾವೇನಂತೀವಿ ಬಾಂಡ್ ಲೆಂತ್ ಅಂತೀವಿ. ಏನಂತೀವಿ ಅದಕ್ಕೆ ಬಾಂಡ್ ಲೆಂತ್. ಸೊ ಈ ಎರಡಕ್ಕರದು ಬಾಂಡ್ ಲೆಂತ್ ನೀವು ಹಾಫ್ ಮಾಡಿದ್ರಿ ಅಂದ್ರ ಬಾಂಡ್ ಲೆಂತ್ ಡಿಸ್ಟೆನ್ಸ್ ನೀವು ಹಾಫ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತೈತಿ ಕೋವಲೆಂಟ್ ರೇಡಿಯಸ್ ಸಿಗ್ತೈತಿ. ಏನ್ ಸಿಗ್ತೈತಿ ಕೋವಲೆಂಟ್ ರೇಡಿಯಸ್. ಸೊ ಯೂಶುವಲಿ ಅಟಾಮಿಕ್ ರೇಡಿಯಸ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಿಂಗಲ್ ಅಟಮ್ ಎಕ್ಸಿಸ್ಟ್ ಆಗಲ್ಲ. ಈ ತರ ಮಾಲಿಕ್ಯೂಲ್ ಒಳಗೆ ಎಕ್ಸಿಸ್ಟ್ ಆಗೋದ್ರಿಂದ ನಮ್ಮ ಅಟಮ್ಗಳು, ಅದಕ್ಕೆ ನಾವು ಅಟಾಮಿಕ್ ರೇಡಿಯಸ್ ಬದಲಿ ಅದ್ರ ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೋವಲೆಂಟ್ ರೇಡಿಯಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ನೋಡೋದಪ್ಪ ಅಂದ್ರೆ ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಟಾಮಿಕ್ ರೇಡಿಯಸ್ ಒಂದ್ ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಯಾವ ತರ ಚೇಂಜ್ ಆಗ್ತದ. ನೀವು ಡೌನ್ ದ ಗ್ರೂಪ್ ಬಂದ್ರಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂದ್ರೆ ಏನಾಗ್ತೈತಪ್ಪ ಅಂದ್ರೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾವ. ಯಾವ ತರಪ್ಪ ಅಂದ್ರ ನೀವು ಲಿಥಿಯಂ ನೋಡ್ರಿ, ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟದ 3 ಅದ. 1s2 2s1. ಸೊ ಲಿಥಿಯಂ ಕೆಳಗಡೆ ಏನ್ ಬರ್ತೈತಿ ನೋಡ್ರಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸೋಡಿಯಂ ಬರ್ತೈತಿ, ಅದ್ರ ಅಟಾಮಿಕ್ ನಂಬರ್ ಎಷ್ಟದ 11 ಅದ. 1s2 2s2 2p6 3s1. ಹೌದಾ? ಇಲ್ಲಿ ಎಷ್ಟು ಶೆಲ್ ಇದ್ದು ನೋಡ್ರಿ, ಇಲ್ಲಿ 1 ಶೆಲ್ 2 ಶೆಲ್, ಇಲ್ಲಿ 1 ಶೆಲ್ 2 ಶೆಲ್ 3 ಶೆಲ್ಸ್. ಅಂದ್ರೆ ನೀವು ಪೀರಿಯಾಡಿಕ್ ಟೇಬಲ್ ಒಳಗ ಟಾಪ್ ಟು ಬಾಟಮ್ ಬಂದಂಗ ಅಥವಾ ಡೌನ್ ದ ಗ್ರೂಪ್ ಬಂದ್ರಿ ಅಂದ್ರೆ ನಂಬರ್ ಆಫ್ ಶೆಲ್ಸ್ ಏನಾಗ್ತಾವ ಇನ್ಕ್ರೀಸ್ ಆಗ್ತಾವ. ಸೊ ಇದ್ರದ್ದು ಸೈಜ್ ಯಾವ ತರ ಇರ್ತದಪ್ಪ ಅಂದ್ರ ಎಸ್ 2 ಶೆಲ್ಸ್ ಅದಾವ, 2 ಶೆಲ್ಸ್ ಇತ್ತಂದ್ರೆ ಸೈಜ್ ಈ ತರ ಇರ್ಬೋದು. 3 ಶೆಲ್ ಅದಾವ ಅಂದ್ರ 1 2 3. ಸೊ ಆಬ್ವಿಯಸ್ಲಿ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದ್ರ ಸೊ ಈಗೇನ್ ಅಟಾಮಿಕ್ ರೇಡಿಯಸ್ ಯಾವ ತರ ಡಿಫೈನ್ ಮಾಡ್ತೀರಿ? ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಅಗೇನ್ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ನಂಬರ್ ಆಫ್ ಶೆಲ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ದು ಅಟಮ್ದು ರೇಡಿಯಸ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಸೊ ಅದನ್ನೇ ಬರ್ದೆ ಅಂದ್ರೆ ಟ್ರೆಂಡ್ ಏನಾಗ್ತೈತಿ ಇಲ್ಲಿ ಫಸ್ಟ್ ಒನ್ ಅಟಾಮಿಕ್ ರೇಡಿಯಸ್ increases down the group ಏನಾಗ್ತೈತಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತದೆ ಡ್ಯೂ ಟು ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೆಲ್ಸ್. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು increase in the number of shells. ಸೊ ಪೀರಿಯಾಡಿಕ್ ಟೇಬಲ್ ಒಳಗೆ ನೋಡಿದ್ರೆ ಡೌನ್ ದ ಗ್ರೂಪ್ ಬಂದಂಗೆ ಏನಾಗ್ತದೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತೈತಿ, ಅದಕ್ಕೆ ನಮ್ಮ ಅಟಾಮಿಕ್ ರೇಡಿಯಸ್ ಕೂಡ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಇದು ಡೌನ್ ದ ಗ್ರೂಪ್ ಆಯ್ತು. ನೆಕ್ಸ್ಟ್ ಅಲಾಂಗ್ ದ ಪೀರಿಯಡ್ ಏನಾಗ್ತೈತಪ್ಪ ಅಂದ್ರ ನೀವು ಬೆರಿಲಿಯಂ ಅಥವಾ ಲೈಕ್ ಕಾರ್ಬನ್ ಮತ್ತೆ ನೈಟ್ರೋಜನ್ ತಗೋರಿ. ಕಾರ್ಬನ್ ಅಟಾಮಿಕ್ ನಂಬರ್ ಏನದ 6 ಅದ, ನೈಟ್ರೋಜನ್ ಅಟಾಮಿಕ್ ನಂಬರ್ ಏನದ 7 ಅದ. ಎರಡು ಒಂದೇ ಪೀರಿಯಡ್ ಒಳಗೆ ಬರ್ತಾವ. ಸೊ 1s2 2s2 2p2 ಇದು 1s2 2s2 2p3. ಎಸ್ ನೋಡ್ರಿ ನಂಬರ್ ಆಫ್ ಶೆಲ್ ಸೇಮ್ ಅದಾವ. ಇಲ್ಲಿ 1 2 ಟೋಟಲ್ 2 ಶೆಲ್ಸ್ ಅದಾವ, ಇಲ್ಲೂ ಕೂಡ ಏನದ 2 ಶೆಲ್ಸ್ ಅದಾವ. ಸೊ ಶೆಲ್ಸ್ ಇನ್ಕ್ರೀಸ್ ಅಂತೂ ಆಗಕತ್ತಿಲ್ಲ. ನೆಕ್ಸ್ಟ್ ಏನ್ ಚೇಂಜಸ್ ಆಗತ್ತದ ನೋಡ್ರಿ, ಇಲ್ಲಿ ಅದಲ್ಲ, ಇಲ್ಲಿ ಏನದಪ್ಪ ಅಂದ್ರ 6 ಪ್ರೋಟಾನ್ 6 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಕತ್ತೈತಿ. ಏನ್ ಮಾಡತೈತಿ 6 ಪ್ರೋಟಾನ್ 6 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡತೈತಿ. ಅಟಾಮಿಕ್ ನಂಬರ್ ಏನದ 6 ಅದ. ಅಟಾಮಿಕ್ ನಂಬರ್ ಏನಿರ್ತೈತಿ ನಂಬರ್ ಆಫ್ ಪ್ರೋಟಾನ್ ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡ್ರಿ 7 ಪ್ರೋಟಾನ್ 7 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಕತ್ತೈತಿ.
7 ಪ್ರೋಟಾನ್ ಏನ್ ಮಾಡ್ತೈತಿ 7 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡತೈತಿ. ಈಗ ಹೇಳ್ರಿ ಈ ಎರಡರೊಳಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲಿ ಜಾಸ್ತಿ ಇರ್ತೈತಿ, ಇಲ್ಲಿ ಜಾಸ್ತಿ ಇರ್ತೈತಿ. ಯಾಕೆ ನಂಬರ್ ಆಫ್ ಅಪೋಸಿಟ್ ಚಾರ್ಜಸ್ ಏನದು ಜಾಸ್ತಿ ಅದಾವ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ ಜಾಸ್ತಿ ಇರ್ತೈತಿ. ಸಿ ಇಲ್ಲಿ 6 ಪ್ರೋಟಾನ್ 6 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಕತ್ತೈತಿ. ಇದು ನ್ಯೂಕ್ಲಿಯಸ್ ಅದ ಅನ್ಕೋರಿ, ಏನೈತಿ ನ್ಯೂಕ್ಲಿಯಸ್ 6 ಪ್ರೋಟಾನ್ ಐತಿ, ಇಲ್ಲಿ ಏನದಾವ 6 ಎಲೆಕ್ಟ್ರಾನ್ಸ್ ಅದಾವ. ಇಲ್ಲಿ ಏನೈತಿ ನೋಡ್ರಿ ನೈಟ್ರೋಜನ್ ಒಳಗ ಇದು 7 ಪ್ರೋಟಾನ್ಸ್ ಅದಾವ, ಇವು ಏನದಾವ 7 ಎಲೆಕ್ಟ್ರಾನ್ಸ್ ಅದಾವ. ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಈ ಪ್ರೋಟಾನ್ ಏನ್ ಮಾಡ್ತದೆ, ಈ ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡೋದ್ರಿಂದ ಸೈಜ್ ಒಳಗೆ ಏನಾಗ್ತೈತಿ ಕಮ್ಮಿ ಆಗ್ಬಿಡ್ತೈತಿ. ಅಟಾಮಿಕ್ ಸೈಜ್ ಒಳಗೆ ಏನಾಗ್ತೈತಿ, ರೇಡಿಯಸ್ ಒಳಗೆ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಯಾಕೆ ಕಮ್ಮಿ ಆಗ್ತಂದ್ರ ಇದಕ್ಕೆ ಕಂಪೇರ್ ಮಾಡಿ ನೋಡ್ರಿ, ಇದ್ರೊಳಗೆ 6 ಪ್ರೋಟಾನ್ಸ್ ಅದಾವ, 7 ಪ್ರೋಟಾನ್ಸ್ ಅದಾವ. ಅಂದ್ರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಅದ. ಈ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಎಲೆಕ್ಟ್ರಾನ್ ಏನ್ ಮಾಡ್ತದೆ ತನ್ನ ಕಡೆ ಅಟ್ರಾಕ್ಟ್ ಮಾಡ್ತೈತೆ. ಅಟ್ರಾಕ್ಟ್ ಮಾಡ್ತು ಅಂದ್ರೆ ಸೈಜ್ ಏನಾಗ್ತೈತಿ, ಅವಾಗ ಡಿಸ್ಟೆನ್ಸ್ ಏನಾಗ್ತೈತಿ, ಈ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಡಿಸ್ಟೆನ್ಸ್ ಏನಾಗ್ತೈತಿ ಅಟ್ರಾಕ್ಟ್ ಆಗೋದ್ರಿಂದ ಕಮ್ಮಿ ಆಗ್ತೈತಿ. ಡಿಸ್ಟೆನ್ಸ್ ಕಮ್ಮಿ ಐತಿ ಅಂದ್ರೆ ಅಟಾಮಿಕ್ ರೇಡಿಯಸ್ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಸೊ ಅಲಾಂಗ್ ದ ಪೀರಿಯಡ್ ಹೋದ್ರಿ ನೀವು ಅಂದ್ರ ಕಾರ್ಬನ್ ಹತ್ರ ಪ್ರೋಟಾನ್ ಎಷ್ಟು 6 ಅದಾವ, ನೈಟ್ರೋಜನ್ ಹತ್ರ 7 ಅದಾವ, ಆಕ್ಸಿಜನ್ ಹತ್ರ ಏನದಾವ 8 ಅದಾವ. ಸೊ ಅಲಾಂಗ್ ದ ಪೀರಿಯಡ್ ಹೋದ್ರಿ ಅಂದ್ರ ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಆಗ್ತದೆ. ಇದಕ್ಕೆ ನಾವೇಂತೀವಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತೀವಿ. ಏನಂತೀವಿ ಇದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯಸ್ ಮೇಲೆ ಚಾರ್ಜ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಮೊದಲು ಕಾರ್ಬನ್ ಹತ್ರ 6 ಪ್ರೋಟಾನ್ ಇತ್ತು, ನ್ಯೂಕ್ಲಿಯರ್ ಚಾರ್ಜ್ +6 ಇರ್ತಿತ್ತು. ನ್ಯೂಟ್ರಾನ್ಗಂತೂ ಚಾರ್ಜ್ ಇರಲ್ಲ. ನೈಟ್ರೋಜನ್ ಒಳಗೆ ಏನಿರ್ತೈತಿ +7, ಆಕ್ಸಿಜನ್ ಹೋದ್ರೆ +8. ಸೊ ಈ ತರ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತೈತಿ. ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತು ಅಂದ್ರೆ ಡಿಸ್ಟೆನ್ಸ್ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಸೊ ಏನ್ ರೀಸನ್ ಬರೀಬಹುದು, ಸೊ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, ಸಾರಿ ನಾಟ್ ಡೌನ್ ಅಲಾಂಗ್ ದ ಪೀರಿಯಡ್, ಸಾರಿ ಅಟಾಮಿಕ್ radius decreases along the period due to increase in effective ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನು, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ಅಲಾಂಗ್ ದ ಪೀರಿಯಡ್ ಹೋದ್ರಿ ಅಂದ್ರ ಏನಾಗ್ತೈತಪ್ಪ ಅಂದ್ರ ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಆಗ್ತಾ ಹೋಗ್ತೈತಿ. ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಐತೆ ಅಂದ್ರೆ ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತೈತಿ. ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತು ನ್ಯೂಕ್ಲಿಯಸ್ ಅಂದ್ರೆ ಡಿಸ್ಟೆನ್ಸ್ ಕಮ್ಮಿ ಆಗ್ತದೆ. ಡಿಸ್ಟೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಅಟಾಮಿಕ್ ರೇಡಿಯಸ್ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಸೊ ಹೆಂಗ್ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಅಲ್ಲಿ ಅಂದ್ರೆ ಡಿಫೈನ್ ಅಟಾಮಿಕ್ ರೇಡಿಯಸ್, how it varies along the period and down the group. ಸೊ ಅಲಾಂಗ್ ದ ಪೀರಿಯಡ್ ಯಾವ ತರ ಚೇಂಜ್ ಆಗ್ತೈತಿ, ಡೌನ್ ದ ಗ್ರೂಪ್ ಇದು ಯಾವ ತರ ಚೇಂಜ್ ಆಗ್ತದೆ ಅಂತ ಕೇಳ್ತಾರೆ. ಅಲಾಂಗ್ ದ ಪೀರಿಯಡ್ ನೀವು ಲೆಫ್ಟ್ ಇಂದ ರೈಟಿಗೆ ಹೋದ್ರಿ ಅಂದ್ರೆ ಎಲಿಮೆಂಟ್ ಅಟಾಮಿಕ್ ಸೈಜ್ ಏನಾಗ್ತೈತಿ ಕಮ್ಮಿ ಆಗ್ತಾ ಹೋಗ್ತೈತಿ. ಡೌನ್ ದ ಗ್ರೂಪ್ ಬಂದ್ರಿ ಅಂದ್ರೆ ಅಟಾಮಿಕ್ ಸೈಜ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಈ ತರ ಕ್ವಶನ್ಸ್ ಬರ್ತೈತಿ. ನೆಕ್ಸ್ಟ್ ಒನ್ ನೋಡಿದ್ರೆ ಅಟಾಮಿಕ್ ರೇಡಿಯಸ್, ಓಕೆ ಇಟ್ ಶುಡ್ ಬಿ ಬಿ, ಇದು ಬಿ ಆಗ್ಬೇಕಾಯ್ತು, ಸಿ ಬರ್ದೀನಿ. ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು, ಇಟ್ ಇಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ an electron from isolated gaseous atom. Isolated gaseous atom is called ionization enthalpy. ಸೊ ನೇಮ್ ಒಳಗೆ ಇದೆ ನೋಡ್ರಿ, ಅದ್ರೊಳಗ ಎಂಥಾಲ್ಪಿ ಅಂದ್ರೆ ಎನರ್ಜಿ. ಒಂದ್ ಆಟಮ್ ಇರೋದನ್ನ ಅಯನ್ ಆಗಿ ಕನ್ವರ್ಟ್ ಮಾಡಕ್ ನಾವು ಏನ್ ಎನರ್ಜಿ ಕೊಡ್ತೀವಿಲ್ಲ ಆ ಎನರ್ಜಿ ನಾವೇನಂತೀವಿ ಅಯೋನೈಸೇಷನ್ ಎಂಥಾಲ್ಪಿ ಅಂತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಐತಿ, ಸೋಡಿಯಂ ಒಳಗೆ ಒಂದು ಎಲೆಕ್ಟ್ರಾನ್ ತೆಗೆದ್ರೆ ಅಂದ್ರೆ ಏನಾಗ್ತೈತಿ ಸೋಡಿಯಂ ಪ್ಲಸ್ ಅಯನ್ ಆಗ್ತೈತಿ. ಆ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ ಏನ್ ಎಲೆಕ್ಟ್ರಾನ್, ಸಿ ಸೋಡಿಯಂ ಹತ್ರ ಏನೈತಿ 11 ಎಲೆಕ್ಟ್ರಾನ್ಸ್ ಅದಾವ. ಒಂದ್ ಎಲೆಕ್ಟ್ರಾನ್ ನ ರಿಮೂವ್ ಮಾಡಿದ್ರಿ ಅಂದ್ರ ಏನಾಗ್ತೈತಿ ಇದ್ರ ಮೇಲೆ ಪ್ಲಸ್ ಚಾರ್ಜ್ ಆಗ್ತೈತಿ, ಅಂದ್ರೆ ಅಯಾನ್ ಆಗಿ ಕನ್ವರ್ಟ್ ಆಗ್ತದ. ಈ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಅಟಮ್ಗೆ ಎನರ್ಜಿ ಕೊಡಬೇಕು. ಅಟಮ್ಗೆ ಎನರ್ಜಿ ಕೊಟ್ರಿ ಅಂದ್ರೆ ಅವಾಗ ಅಟಮ್ ಏನ್ ಮಾಡ್ತೈತಿ ನಿಮ್ಗೆ ಎಲೆಕ್ಟ್ರಾನ್ ಕೊಡ್ತೈತಿ.
ಆ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ನೀವು ಏನ್ ಎನರ್ಜಿ ಕೊಡ್ತಿರಲ್ಲ ಆ ಎನರ್ಜಿಗೆ ನಾವೇನಂತೇವೆ ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಅಂತೀವಿ. ಏನಂತೀವಿ ಅದಕ್ಕೆ? ಅಯೋನೈಸೇಷನ್ ಎಂಥಾಲ್ಪಿ. ಸೊ ಅಯೋನೈಸೇಷನ್ ಎಂಥಾಲ್ಪಿ ಯಾವ ತರ ಚೇಂಜ್ ಆಗ್ತೈತಿ ಪೀರಿಯಡಿಕ್ ಟೇಬಲ್ ಒಳಗ ಅಂದ್ರ, ಒಂದ್ ನಿಮಿಷ ನೀರು ಕುಡಿತೀನಿ. ಓಕೆ, ಏನು ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಇಟ್ ಇಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಮ್ ಐಸೋಲೇಟೆಡ್ ಗ್ಯಾಸಿಯಸ್ ಅಟಮ್. ಒಂದು ಅಟಮ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಏನ್ ಎನರ್ಜಿ ಕೊಡ್ತೀವಲ್ಲ ನಾವು ಅದಕ್ಕೆ ಏನಂತೀವಿ? ಅಯೋನೈಸೇಷನ್ ಎಂಥಾಲ್ಪಿ ಅಂತೀವಿ. ಸಿ ಅಯೋನೈಸೇಷನ್ ಎಂಥಾಲ್ಪಿ ಯಾವ ತರ ಡಿಪೆಂಡ್ ಇರ್ತೈತಿಪ್ಪ ಅಂದ್ರ ಸೈಜ್ ಮೇಲೆ ಮತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ. ಅಂದ್ರೆ ಸಿ ಇಲ್ಲೊಂದು ಅಟಮ್ ಇದೆ, ಸೊ ಇಲ್ಲಿ ಇನ್ನೊಂದು ಅಟಮ್ ಐತಿ. ಎಸ್, ದ ಡಿಸ್ಟೆನ್ಸ್ ಲೈಕ್ ಇದು ನ್ಯೂಕ್ಲಿಯಸ್ ಐತಿ, ಇದು ಒಂದು ಎಲೆಕ್ಟ್ರಾನ್ ಐತಿ, ಇದು ನ್ಯೂಕ್ಲಿಯಸ್ ಮತ್ತೆ ಇದು ಎಲೆಕ್ಟ್ರಾನ್. ಸಿ ನೀವು ಅಟಮ್ ಏನ ನೋಡಿದ್ರಿ ಅಂದ್ರ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಏನೈತಿ? ಡಿಸ್ಟೆನ್ಸ್ ಕಮ್ಮಿ ಐತೆ. ಡಿಸ್ಟೆನ್ಸ್ ಕಮ್ಮಿ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರ್ತೈತಿ? ಜಾಸ್ತಿ ಇರ್ತೈತಿ. ಈ ಅಟಮ್ ಬಿ ನೋಡಿದ್ರಿ ಅಂದ್ರ ಈ ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಏನೈತಿ? ಡಿಸ್ಟೆನ್ಸ್ ಜಾಸ್ತಿ ಐತಿ. ಇದ್ರದ್ದು ಅಟಾಮಿಕ್ ರೇಡಿಯಸ್ ಏನದ? ಕಮ್ಮಿ ಅದ. ಇದ್ರ ಅಟಾಮಿಕ್ ರೇಡಿಯಸ್ ಏನದ? ಜಾಸ್ತಿ ಅದ. ಅಟಾಮಿಕ್ ರೇಡಿಯಸ್ ಕಮ್ಮಿ ಇತ್ತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತೈತಿ. ಏನಿರ್ತೈತಿ? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್. ಅಟಾಮಿಕ್ ರೇಡಿಯಸ್ ಜಾಸ್ತಿ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ ಕಮ್ಮಿ ಇರ್ತೈತಿ. ರೇಡಿಯಸ್ ಕಮ್ಮಿ ಇತ್ತು ಅಂದ್ರೆ ಅಟ್ರಾಕ್ಷನ್ ಜಾಸ್ತಿ, ರೇಡಿಯಸ್ ಜಾಸ್ತಿ ಇತ್ತು ಅಂದ್ರೆ ಅಟ್ರಾಕ್ಷನ್ ಇರ್ತೈತಿ ಕಮ್ಮಿ ಇರ್ತೈತಿ. ಹೌದಾ? ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂದ್ರೆ ಈ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ನಾವು ಏನ್ ಮಾಡ್ಬೇಕಾಗ್ತದ? ಜಾಸ್ತಿ ಎನರ್ಜಿ ಕೊಡ್ಬೇಕಾಗ್ತದೆ. ಏನ್ ಕೊಡ್ಬೇಕಾಗ್ತದ? ಜಾಸ್ತಿ ಎನರ್ಜಿ. ಯಾಕ ಅಂದ್ರ ಈ ಎಲೆಕ್ಟ್ರಾನ್ಗೆ ಈ ನ್ಯೂಕ್ಲಿಯಸ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿರ್ತೈತಿ. ಈ ಎಲೆಕ್ಟ್ರಾನ್ಗೆ ಈ ನ್ಯೂಕ್ಲಿಯಸ್ ಜಾಸ್ತಿ ಅಟ್ರಾಕ್ಟ್ ಮಾಡೋದ್ರಿಂದ ಈ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ ನಾವ್ ಏನ್ ಮಾಡ್ಬೇಕಾಗ್ತೈತಿ? ಜಾಸ್ತಿ ಎನರ್ಜಿನ ಕೊಡ್ಬೇಕಾಗ್ತದ. ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಐತಿ, ಅಟ್ರಾಕ್ಷನ್ ಕಮ್ಮಿ ಐತಿ, ಈಸಿಯಾಗಿ ಎಲೆಕ್ಟ್ರಾನ್ ಏನ್ ಮಾಡಬಹುದು? ನಾವು ರಿಮೂವ್ ಮಾಡಬಹುದು. ಎಲೆಕ್ಟ್ರಾನ್ ಏನ್ ಮಾಡಬಹುದು? ಈಸಿಯಾಗಿ ರಿಮೂವ್ ಮಾಡಬಹುದು. ಅಟಾಮಿಕ್ ರೇಡಿಯಸ್ ಎಷ್ಟು ಜಾಸ್ತಿ ಆಗ್ತದಲ್ಲ ಅಷ್ಟು ಈಸಿಯಾಗಿ ನಾವು ಎಲೆಕ್ಟ್ರಾನ್ ಏನ್ ಮಾಡಬಹುದು? ರಿಮೂವ್ ಮಾಡಬಹುದು. ಸೊ ಇದೆ ನೋಡ್ರಿ, ಇದನ್ನೇ ಇಟ್ಕೊಂಡು ಏನ್ ಮಾಡ್ತೀವಿ? ಅಯೋನೈಸೇಷನ್ ಎಂಥಾಲ್ಪಿ ಯಾವ ತರ ಚೇಂಜಸ್ ಆಗ್ತದೆ ಅಂತ ಡಿಫೈನ್ ಮಾಡ್ತೀವಿ. ಟ್ರೆಂಡ್ ಏನ್ ಬರೀಬಹುದಪ್ಪ ಅಂದ್ರ ಪೀರಿಯಡಿಕ್ ಟೇಬಲ್ ಒಳಗ ದ ಅಯೋನೈಸೇಷನ್ ಎಂಥಾಲ್ಪಿ, ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಡೌನ್ ದ ಗ್ರೂಪ್ ಹೋದಂಗೆ ಏನಾಗ್ತೈತಿ? ಡಿಕ್ರೀಸ್ ಆಗ್ತದೆ. ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು increase in size, due to increase in atomic size, increase in atomic size. ಡೌನ್ ದ ಗ್ರೂಪ್ ಹೋದಂಗೆ ಏನಾಗ್ತೈತಿ ಪೀರಿಯಡಿಕ್ ಟೇಬಲ್ ಒಳಗೆ ಅಂದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಅಟಾಮಿಕ್ ಸೈಜ್ ಜಾಸ್ತಿ ಆಯ್ತು ಅಂದ್ರ ಡಿಸ್ಟೆನ್ಸ್ ಜಾಸ್ತಿ ಇರ್ತೈತಿ. ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ ಕಮ್ಮಿ ಇರ್ತೈತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇತ್ತು ಈ ನ್ಯೂಕ್ಲಿಯಸ್ ಈ ಎಲೆಕ್ಟ್ರಾನ್ ಮೇಲೆ ಅಂದ್ರೆ ಈ ಎಲೆಕ್ಟ್ರಾನ್ ಏನ್ ಮಾಡ್ಬೋದು? ಈಸಿಯಾಗಿ ರಿಮೂವ್ ಮಾಡಬಹುದು. ಇದೇನೈತಂದ್ರ ಡೌನ್ ದ ಗ್ರೂಪ್ ಆಯ್ತು. ಅಲಾಂಗ್ ದ ಪೀರಿಯಡ್ ನೋಡ್ರಿ, ಅಲಾಂಗ್ ದ ಪೀರಿಯಡ್ ಸೈಜ್ ಏನಾಗ್ತೈತಿ? ಕಮ್ಮಿ ಆಗ್ತೈತಿ. ಸೈಜ್ ಕಮ್ಮಿ ಆಯ್ತು ಅಂದ್ರ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ ನಾವ್ ಏನ್ ಮಾಡ್ಬೇಕು? ಎನರ್ಜಿ ಜಾಸ್ತಿ ಕೊಡ್ಬೇಕಾಗ್ತದ. ಅಯೋನೈಸೇಷನ್ ಎಂಥಾಲ್ಪಿ increases along the period, increases along the period due to decrease in atomic size, due to decrease in atomic size, decrease in atomic size. ಆರ್ ಇನ್ನೊಂದು ಏನ್ ಬರೀಬಹುದು ಅಂದ್ರೆ ಆರ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಏನು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಸಿ ನೀವು ಅಲಾಂಗ್ ದ ಪೀರಿಯಡ್ ಹೋದ್ರೆ ಏನಾಗ್ತೈತಿ? ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಆಗ್ತಾವ. ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ಏನ್ ಮಾಡ್ತಾವ? ಜಾಸ್ತಿ ಅಟ್ರಾಕ್ಟ್ ಮಾಡ್ತಾವ. ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತು ಅಂದ್ರೆ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ ನಮ್ಗೆ ಏನಾಗ್ತೈತಿ? ಜಾಸ್ತಿ ಎನರ್ಜಿ ಕೊಡ್ಬೇಕಾಗ್ತೈತಿ. ಅದನ್ನೇನ್ ಬರ್ತೀನಿ? ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇದ್ರೊಳಗೆ ಯಾವ್ದಾದ್ರು ಒಂದು ಬರೀರಿ. ಸೈಜ್ ಡಿಕ್ರೀಸ್ ಆಗೋದ್ರಿಂದಾದ್ರೂ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗ್ತೈತಿ, ಇಲ್ಲಾಂದ್ರ
ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಆದರೂ ನಮ್ಗೆ ಅಯೋನೈಸೇಷನ್ ಅಂತ ಅಟಾಮಿಕ್ ರೇಡಿಯಸ್ ಕಮ್ಮಿ ಆಗೋದ್ರಿಂದ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತದೆ ಜಾಸ್ತಿ ಆಗ್ತದೆ. ಅದನ್ನಾದ್ರೂ ಈ ಎರಡೊಳಗೆ ಯಾವ್ದಾದ್ರು ಮೆನ್ಷನ್ ಮಾಡ್ರಿ. ಅಟಾಮಿಕ್ ಸೈಜ್ ಆದ್ರೂ ಮೆನ್ಷನ್ ಮಾಡ್ರಿ, ಇಲ್ಲಾಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆದ್ರೂ ಮೆನ್ಷನ್ ಮಾಡ್ರಿ. ಸೊ ಈ ತರ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತೈತಿ ಅಲಾಂಗ್ ದ ಪೀರಿಯಡ್ ಮತ್ತೆ ಡೌನ್ ದ ಗ್ರೂಪ್ ಏನಾಗ್ತೈತಿ ಚೇಂಜ್ ಆಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು ಅಂದ್ರೆ ನೀವು ಅಟಮ್ಗೆ ಎನರ್ಜಿನ ಕೊಡಬೇಕು. ಇನ್ ಕೇಸ್ ನೀವೇನಾದ್ರೂ ಅಟಮ್ಗೆ ಎಲೆಕ್ಟ್ರಾನ್ ಕೊಟ್ರಿ ಅಂದ್ರ ಅಟಮ್ಗೆ ಎಲೆಕ್ಟ್ರಾನ್ ಕೊಟ್ರಿ ಅಂದ್ರೆ ಅವಾಗ ಏನ್ ಮಾಡ್ತೈತಿ ಅಟಮ್ ಎನರ್ಜಿನ ರಿಲೀಸ್ ಮಾಡ್ತೈತೆ. ಆ ಎನರ್ಜಿಗೆ ನಾವೇನಂತ ಅಂದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತೀವಿ. ಏನಂತ ಅದಕ್ಕೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ದ ಅಮೌಂಟ್ ಆಫ್ ಎನರ್ಜಿ released the amount of energy released when we add electron to isolated gaseous atom. Isolated gaseous atom is called electron gain enthalpy. ನೀವು ಅಟಮ್ಗೆ ಎಲೆಕ್ಟ್ರಾನ್ ಆಡ್ ಮಾಡಿದ್ರಿ ಅಂದ್ರೆ ಎನರ್ಜಿ ಏನಾಗ್ತೈತಿ ರಿಲೀಸ್ ಆಗ್ತೈತಿ. ಆ ರಿಲೀಸ್ ಆಗಿರೋ ಎನರ್ಜಿಗೆ ನಾವೇನಂತೀವಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತೀವಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂದ್ರ ನಿಮ್ಮ ಎಲೆಕ್ಟ್ರಾನ್ ಐತಲ್ಲ, ಇದೊಂದು ಆಟಮ್ ಐತಿ ಹೌದಾ, ನೀವು ಒಂದು ಎಲೆಕ್ಟ್ರಾನ್ ಆಡ್ ಮಾಡಕೈತ್ರಿ. ಸೊ ಎಲೆಕ್ಟ್ರಾನ್ ಆಡ್ ಮಾಡಿದ್ರಿ. ಎಲೆಕ್ಟ್ರಾನ್ ಆಡ್ ಮಾಡಿದ್ಮೇಲೆ ಈ ನ್ಯೂಕ್ಲಿಯಸ್ ಮತ್ತೆ ಈ ಆಡ್ ಆಗಿರೋ ಎಲೆಕ್ಟ್ರಾನ್ ಮಧ್ಯದಲ್ಲಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು ಅಂದ್ರ ಜಾಸ್ತಿ ಎನರ್ಜಿ ರಿಲೀಸ್ ಆಗ್ತೈತಿ. ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಆಯ್ತಪ್ಪ ಅಂದ್ರೆ ಈ ನ್ಯೂಕ್ಲಿಯಸ್ ಮತ್ತೆ ಈ ಆಡ್ ಆಗಿರೋ ಎಲೆಕ್ಟ್ರಾನ್ ಮಧ್ಯದಲ್ಲಿ ಸ್ಟ್ರಾಂಗ್ ಬಾಂಡ್ ಫಾರ್ಮೇಶನ್ ಆಯ್ತು ಅಂದ್ರೆ ಜಾಸ್ತಿ ಎನರ್ಜಿ ರಿಲೀಸ್ ಆಗಿರ್ತೈತಿ. ಅಥವಾ ವೀಕ್ ಬಾಂಡ್ ಫಾರ್ಮೇಶನ್ ಆಗಿತ್ತು ಅಂದ್ರ ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇತ್ತು ಅಂದ್ರ ಕಮ್ಮಿ ಎನರ್ಜಿ ರಿಲೀಸ್ ಆಗಿರ್ತೈತಿ. ಸೊ ಇವಾಗ ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತೈತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರ್ತೈತಿ. ಇದು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಗೇನ್ ಅಟಾಮಿಕ್ ಸೈಜ್ ಮೇಲೆ ಡಿಪೆಂಡ್ ಇರ್ತೈತಿ. ಏನಿರ್ತೈತಿ ಅಗೇನ್ ಅಟಾಮಿಕ್ ಸೈಜ್ ಮೇಲೆ. ಅಂದ್ರೆ ನಿಮ್ ಎಲೆಕ್ಟ್ರಾನ್ ಏನಾದ್ರು ನ್ಯೂಕ್ಲಿಯಸ್ ಇಂದ ದೂರ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರ್ತೈತಿ. ಸೊ ಅಮೌಂಟ್ ಆಫ್ ಎನರ್ಜಿ ಕೂಡ ಏನಾಗ್ತೈತಿ ಕಮ್ಮಿ ರಿಲೀಸ್ ಆಗ್ತೈತಿ. ನಿಮ್ಮ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಡಿಸ್ಟೆನ್ಸ್ ಕಮ್ಮಿ ಇತ್ತು, ಇದು ಏನು ಡಿಸ್ಟೆನ್ಸ್ ಕಮ್ಮಿ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತೈತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಐತಂದ್ರ ಜಾಸ್ತಿ ಎನರ್ಜಿ ಏನಾಗ್ತೈತಿ ರಿಲೀಸ್ ಆಗ್ತೈತಿ. ಸೊ ಅದನ್ನೇ ಬರೆದ್ರೆ ಯಾವ ತರ ಬರೀಬಹುದು ಅಂದ್ರೆ ಟ್ರೆಂಡ್ಸ್ ಒಳಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ decreases down the group due to increase in atomic size. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗೋದ್ರಿಂದ ಆ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯದಲ್ಲಿ ಏನಾಗ್ತೈತಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಡಿಸ್ಟೆನ್ಸ್ ಜಾಸ್ತಿ ಆಯ್ತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗ್ತೈತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಯ್ತಂದ್ರೆ ಎನರ್ಜಿ ಏನಾಗ್ತೈತಿ ಕಮ್ಮಿ ರಿಲೀಸ್ ಆಗ್ತೈತಿ. ಸೊ ಇದು ಡೌನ್ ದ ಗ್ರೂಪ್ ಐತೆ. ಅಲಾಂಗ್ ದ ಪೀರಿಯಡ್ ಏನಾಗ್ತೈತಿ ಸೈಜ್ ಕಮ್ಮಿ ಇರ್ತೈತಿ. ಸೈಜ್ ಕಮ್ಮಿ ಇತ್ತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತೈತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಯ್ತಂದ್ರೆ ಏನಾಗ್ತೈತಿ ಜಾಸ್ತಿ ಎನರ್ಜಿ ರಿಲೀಸ್ ಆಗ್ತೈತಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ increases along the period due to decrease in atomic size.
in atomic size due to decrease in atomic size. ಸೊ ಅಲಾಂಗ್ ದ ಪೀರಿಯಡ್ ಹೋದ್ರಿ ಅಂದ್ರೆ ಅಟಾಮಿಕ್ ಸೈಜ್ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಅಟಾಮಿಕ್ ಸೈಜ್ ಕಮ್ಮಿ ಆಯ್ತು ಅಂದ್ರೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಗ್ತೈತಿ. ಡಿಸ್ಟೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಐತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಎನರ್ಜಿ ಏನಾಗ್ತೈತಿ ರಿಲೀಸ್ ಆಗ್ತೈತಿ. ಜಾಸ್ತಿ ಎನರ್ಜಿ ರಿಲೀಸ್ ಆದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಈ ತರ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನೈತಪ್ಪ ಅಂದ್ರೆ ಅಟಾಮಿಕ್ ಸೈಜ್ ಮೇಲೆ ಯಾವ ತರ ಡಿಪೆಂಡ್ ಐತೆ ಅನ್ನೋದು. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೇನು, ಅಲಾಂಗ್ ದ ಪೀರಿಯಡ್ ಮತ್ತೆ ಡೌನ್ ದ ಗ್ರೂಪ್ ಇದು ಯಾವ ತರ ಚೇಂಜ್ ಆಗ್ತೈತಿ ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಎಲೆಕ್ಟ್ರಾನ್ ನೆಗೆಟಿವಿಟಿ. ಏನ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂದ್ರೆ ನೀವೊಂದು ಕೋವಲೆಂಟ್ ಮಾಲಿಕ್ಯೂಲ್ ನೋಡಿದ್ರಿ ಅಂದ್ರೆ, ಸೊ ಇದೊಂದು ಎಲಿಮೆಂಟ್ ಐತಿ, ಇದೊಂದು ಎಲಿಮೆಂಟ್. ಸೊ ಏನ್ ಮಾಡ್ಯಾವ ಅಂದ್ರೆ ಎರಡು ಕಂಬೈನ್ ಆಗಿ ಒಂದು ಕೋವಲೆಂಟ್ ಬಾಂಡ್ ನ ಫಾರ್ಮೇಶನ್ ಮಾಡೋದು. ಕೋವಲೆಂಟ್ ಬಾಂಡ್ ಹೆಂಗಿರ್ತೈತಿ, ಇದೊಂದು ಎಲಿಮೆಂಟ್ ಏನ್ ಮಾಡ್ತೈತಿ ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಶೇರ್ ಮಾಡಿರ್ತೈತಿ, ಇದೊಂದು ಎಲಿಮೆಂಟ್ ಏನ್ ಮಾಡಿರ್ತೈತಿ ಇನ್ನೊಂದು ಎಲೆಕ್ಟ್ರಾನ್ ಶೇರ್ ಮಾಡಿರ್ತೈತಿ. ಸೊ ಇದ್ರೊಳಗೆ ಒಂದು ಎಲಿಮೆಂಟ್ ಏನ್ ಮಾಡ್ತೈತಿ ಅಂದ್ರೆ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ತದೆ ತನ್ನ ಕಡೆ ಅಟ್ರಾಕ್ಟ್ ಮಾಡ್ತೈತಿ, ತನ್ನ ಕಡೆ ಏನ್ ಮಾಡ್ತೈತಿ ಅಟ್ರಾಕ್ಟ್ ಮಾಡ್ತೈತಿ. ಯೂಶುವಲಿ ಯಾವ ಥರದ ಎಲಿಮೆಂಟ್ಸ್ ಈ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಾವಂದ್ರ ಈ ಎಲೆಕ್ಟ್ರಾನ್ ನ ಯಾವ ನ್ಯೂಕ್ಲಿಯಸ್ ಸಮೀಪ ಅದ ಅನ್ಕೋರಿ, ಇದು ಎಲಿಮೆಂಟ್ ಎ ಅದ, ಇದು ಎಲಿಮೆಂಟ್ ಬಿ ಅದ. ಈ ಎಲೆಕ್ಟ್ರಾನ್ಸ್ ಏನಾದ್ರು ಬಿ ನ್ಯೂಕ್ಲಿಯಸ್ ಸಮೀಪ ಇತ್ತು ಅಂದ್ರ ಈ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾವ ಬಿ ಕಡೆ ಅಟ್ರಾಕ್ಟ್ ಆಗ್ತಾವ, ಬಿ ಕಡೆ ಏನಾಗ್ತಾವ ಅಟ್ರಾಕ್ಟ್ ಆಗ್ತಾವ. ಸೊ ಈ ತರ ಈ ಎಲಿಮೆಂಟ್ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋದ್ರಿಂದ ಈ ಎಲಿಮೆಂಟ್ ನಾವೇನ್ ಕರಿತೀವಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಅಂತ ಕರಿತೀವಿ. ಅಂತ ಕರಿತೀವಿ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್. ಹಾಗಾದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೆ ಏನು, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಏನ್ ಮಾಡ್ತೈತಿ ಅಂದ್ರೆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತೈತಿ. ಈ ಪ್ರಾಪರ್ಟಿ ನಾವೇನಂತೀವಿ ಅಂದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಅಂತೀವಿ. ಏನಂತೀವಿ ಅದಕ್ಕೆ ಎಲೆಕ್ಟ್ರೋ ನೆಗೆಟಿವಿಟಿ. ಏನು the property of an element which attracts shared pair of electron, shared pair of electron in covalent bond, in covalent bond is called electronegativity. ಸೊ ಯಾವ ಎಲಿಮೆಂಟ್ ಜಾಸ್ತಿ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಲ್ಲ ಅದಕ್ಕೆ ನಾವೆಂತ ಅದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದ ಜಾಸ್ತಿ ಅದಂತೇವಿ. ಸೊ ಇದ್ರ ಟ್ರೆಂಡ್ ಚೆಕ್ ಮಾಡಿದ್ರೆ ಪೀರಿಯಡಿಕ್ ಟೇಬಲ್ ಒಳಗೆ ಯಾವ ತರ ಚೇಂಜ್ ಆಗ್ತೈತಿ. ಡೌನ್ ದ ಗ್ರೂಪ್ ಬಂದಾಗ ಏನಾಗ್ತೈತಿ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತೈತಿ. ಅಟಾಮಿಕ್ ಸೈಜ್ ಜಾಸ್ತಿ ಆಯ್ತು ಅಂದ್ರೆ ಆ ನ್ಯೂಕ್ಲಿಯಸ್ ಮತ್ತೆ ಆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಏನಾಗ್ತೈತಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ಈ ನ್ಯೂಕ್ಲಿಯಸ್ ಏನ್ ಮಾಡ್ತೈತಿ ಆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಲ್ಲ. ಅಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಲಿಲ್ಲ ಅಂದ್ರೆ ಅದ್ರ ಎಲೆಕ್ಟ್ರೋ ನೆಗೆಟಿವಿಟಿ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಅಲಾಂಗ್ ದ ಪೀರಿಯಡ್ ಏನಾಗ್ತೈತಪ್ಪ ಅಂದ್ರ ಎಲೆಕ್ಟ್ರೋ ನೆಗೆಟಿವಿಟಿ decreases along the period, sorry not along the period, down the group. Electronegativity decreases down the group, due to increase in atomic size, ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತೈತಿ ಡೌನ್ ದ ಗ್ರೂಪ್ ಬಂದಾಗ ಏನಾಗ್ತದೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಯಾಕಂದ್ರೆ ಅಟಾಮಿಕ್ ರೇಡಿಯಸ್ ಏನಾಗ್ತೈತಿ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ಏನಾಗ್ತೈತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಜಾಸ್ತಿ ಆದ್ರೆ ಏನಾಗ್ತೈತಿ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಏನಾಗ್ತೈತಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತೈತಿ. ಡಿಸ್ಟೆನ್ಸ್ ಜಾಸ್ತಿ ಆಯ್ತಂದ್ರೆ ಆ ನ್ಯೂಕ್ಲಿಯಸ್ ಏನ್ ಮಾಡಲ್ಲ ಎಲೆಕ್ಟ್ರಾನ್ ಅಷ್ಟು ಲೈಕ್ ಆ ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡಲ್ಲ. ಆ ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡಲಿಲ್ಲ ಅಂದ್ರೆ ಅದ್ರ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತೈತಿ
ಕಮ್ಮಿ ಆಗ್ತೈತಿ. ಸೊ ಇದು ಡೌನ್ ದ ಗ್ರೂಪ್ ಆಯ್ತು. ಅಲಾಂಗ್ ದ ಪೀರಿಯಡ್ ಚೆಕ್ ಮಾಡಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ increases along the period, increases along the period due to decrease in atomic size. Due to decrease in atomic size. ಸೊ ಅಲಾಂಗ್ ದ ಪೀರಿಯಡ್ ಹೋದ್ರಿ ಅಂದ್ರೆ ಅಟಾಮಿಕ್ ಸೈಜ್ ಏನಾಗ್ತದೆ, ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಏನಾಗ್ತೈತಿ, ಕಮ್ಮಿ ಆಗ್ತಾ ಹೋಗ್ತೈತಿ. ಸೊ ಫಸ್ಟ್ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಎಲಿಮೆಂಟ್ ಅಟಾಮಿಕ್ ಸೈಜ್ ಕಮ್ಮಿ ಅದ. ಅಟಾಮಿಕ್ ಸೈಜ್ ಕಮ್ಮಿ ಇತ್ತು ಅಂದ್ರೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ ಡಿಸ್ಟೆನ್ಸ್ ಕಮ್ಮಿ ಆಗ್ತದೆ. ಡಿಸ್ಟೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಈ ನ್ಯೂಕ್ಲಿಯಸ್ ಏನ್ ಮಾಡ್ತೈತಿ, ಮೋಸ್ಟ್ ಎಫೆಕ್ಟಿವ್ ಇಲ್ಲ ಜಾಸ್ತಿ ಎಫೆಕ್ಟಿವ್ ನಿಂದ ಏನಾಗ್ತೈತಿ, ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತೈತಿ. ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತಂದ್ರೆ ಅದ್ರ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ಪೀರಿಯಾಡಿಕ್ ಟ್ರೆಂಡ್ಸ್. ಸೊ ಇದರೊಳಗೆ ಒಂದು ಸ್ಪೆಷಲ್ ಏನ್ ಮೆನ್ಷನ್ ಮಾಡೋದಪ್ಪ ಅಂದ್ರ, ನಮ್ ಪೀರಿಯಾಡಿಕ್ ಟೇಬಲ್ ಒಳಗ ಹೈ ಎಲೆಕ್ಟ್ರೋನೆಗೆಟಿವಿಟಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವ್ದಪ್ಪ ಅಂದ್ರ ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವ ಎಲಿಮೆಂಟಿಗೆ ನೆಗೆಟಿವ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅದಂತ. ಸೊ ಯಾವ್ದಪ್ಪ ಅಂದ್ರೆ ನಮ್ಮ ಪೀರಿಯಾಡಿಕ್ ಟೇಬಲ್ ಒಳಗೆ ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅದ. ಎಲ್ಲಾ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ ಏನದ, ಜಾಸ್ತಿ ಅದ. ಸೊ ನಮ್ಮ ಪೀರಿಯಾಡಿಕ್ ಟೇಬಲ್ ಒಳಗೆ ಯಾವ ಎಲಿಮೆಂಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಅದಪ್ಪ ಅಂದ್ರ ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಯಾವ್ದಕ್ಕೆ ಜಾಸ್ತಿ ಅದ ಅಂದ್ರೆ ಕ್ಲೋರಿನ್. ಯಾವ್ದಕ್ಕೆ ಜಾಸ್ತಿ ಐತಿ, ಕ್ಲೋರಿನ್. ಸೊ ಇವು ಎರಡು ಪಾಯಿಂಟ್ ಮೇಲೆ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಥವಾ ನಮ್ಮ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಎಲಿಮೆಂಟ್ ಹ್ಯಾಸ್ ಹೈ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಆರ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಎಲಿಮೆಂಟ್ ಹ್ಯಾಸ್ ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಅಂತಾನು ಕೇಳಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅನಾಮಲಸ್ ಬಿಹೇವಿಯರ್ ಅಥವಾ ಅನಾಮಲಸ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್. ಏನು ಅನಾಮಲಸ್ ಪ್ರಾಪರ್ಟಿ ಅಂದ್ರ ಯೂಶುವಲಿ ನಮ್ಮ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನ್ ಮಾಡ್ತಾವ, ಅಯಾನಿಕ್ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತಾವ. ಸೊ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದ ನಾನ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನ್ ಮಾಡ್ತಾವ ಅಂದ್ರೆ ಅಯಾನಿಕ್ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತಾವ. ಬಟ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅದಾವಲ್ಲ, ನಮ್ಮ ಲಿಥಿಯಂ ಆಗಿರ್ಬೋದು, ಬೆರಿಲಿಯಂ ಆಗಿರ್ಬೋದು, ಅವು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾವ ಅಂದ್ರೆ ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರೋ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತಾವ. ಏನ್ ಮಾಡ್ತಾವ, ಕೋವಲೆಂಟ್ ಕ್ಯಾರೆಕ್ಟರ್ ಇರೋದು. ಯಾಕೆ ಈ ತರ ಮಾಡ್ತಾವ ಅಂದ್ರ ಅದು ಏನದ ಸೈಜ್ ಕಮ್ಮಿ ಅದ. ಡೌನ್ ದ ಗ್ರೂಪ್ ಬಂದಂಗ ಸೈಜ್ ಜಾಸ್ತಿ ಆಗ್ತದ. ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ಸೈಜ್ ಏನಿರ್ತೈತಿ, ಕಮ್ಮಿ ಇರ್ತೈತಿ. ಅದ್ರದ್ದು ಸೈಜ್ ಕಮ್ಮಿ ಇರೋದ್ರಿಂದ ಅದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಯಾವಾಗ್ಲೂ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅದಲ್ಲ ಅವೇನ್ ಮಾಡ್ತಾವ ಅಂದ್ರೆ ಡಿಫ್ರೆಂಟ್ ಪ್ರಾಪರ್ಟಿನ ಶೋ ಮಾಡ್ತಾವ. ಏನು, ದ ಅನಾಮಲಸ್ ಪ್ರಾಪರ್ಟೀಸ್ of second period element is due to small size. ನೀವು ನೋಡ್ರಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಪೀರಿಯಡ್ ಟೇಬಲ್ ಒಳಗೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅದಲ್ಲ, ಆ ಎಲಿಮೆಂಟ್ ಥರ್ಡ್ ಫೋರ್ತ್ ಪೀರಿಯಡ್ ಚೆಕ್ ಮಾಡಿದ್ರಿ ಅಂದ್ರೆ ಅದ್ರ ಸೈಜ್ ಏನಿರ್ತೈತಿ, ಸ್ಮಾಲ್ ಇರ್ತೈತಿ. ಆಮೇಲೆ ಅದ್ರ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಏನಿರ್ತೈತಿ, ಜಾಸ್ತಿ ಇರ್ತೈತಿ. ಡ್ಯೂ ಟು ಸ್ಮಾಲ್ ಸೈಜ್ ಅಂಡ್ ಹೈ ಎಲೆಕ್ಟ್ರೋನೆಗೆಟಿವ್ ಹೈ ಎಲೆಕ್ಟ್ರೋನೆಗೆಟಿವ್ ಸ್ಮಾಲ್ ಸೈಜ್ ಅಂಡ್ ಹೈ ಎಲೆಕ್ಟ್ರೋನೆಗೆಟಿವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಈ ತರ ಬೇರೆ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ ಆ ಗ್ರೂಪ್ ಅಲ್ಲಿ ಸೊ ಯಾವ್ದಂದ್ರೆ ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ನೀವು ಎಸ್ ಬ್ಲಾಕ್ ತಗೊಂಡ್ರಿ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಈ ಎಲ್ಲಾ ಎಲಿಮೆಂಟ್ ಅಲ್ಲಿ ಲಿಥಿಯಂದು ಸೈಜ್ ಏನಂದ್ರೆ ತುಂಬಾ ಸ್ಮಾಲ್ ಅದ.
ಸೈಜ್ ಕಮ್ಮಿ ಇರೋದ್ರಿಂದ ಇದ್ರ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಏನಿರ್ತೈತಿ ಜಾಸ್ತಿ ಇರ್ತೈತಿ. ಸೊ ಇದಕ್ಕೆ ಡಿಫ್ರೆಂಟ್ ಸೈಜ್, ಕಮ್ಮಿ ಸೈಜು, ಹೈ ಎಲೆಕ್ಟ್ರೋನೆಗೆಟಿವಿಟಿ ಇರೋದ್ರಿಂದ ಈ ಎಲಿಮೆಂಟ್ಸ್ ಏನು ಪ್ರಾಪರ್ಟಿ ಶೋ ಮಾಡ್ತಲ್ಲ ಆ ಥರ ಪ್ರಾಪರ್ಟಿ ಏನು ಮಾಡಲ್ಲ ನಮ್ಮ ಲಿಥಿಯಂ ಶೋ ಮಾಡಲ್ಲ. ಯಾಕಂದ್ರೆ ಈ ಕುರಿತು ಸೈಜ್ ಏನದು ಸ್ವಲ್ಪ ಜಾಸ್ತಿ ಐತಿ, ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋದು ಕಮ್ಮಿ ಅದ. ಅರ್ಥ ಆಯ್ತು? ಸೊ ಇದರ ಅಟಾಮಿಕ್ ಸೈಜ್ ಡಿಫ್ರೆಂಟ್ ಇರೋದ್ರಿಂದ ಈ ಕುರಿತು ಅಟಾಮಿಕ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆಂಟ್ ಇರೋದ್ರಿಂದ ಈ ಎಲ್ಲ ಎಲಿಮೆಂಟ್ಸ್ ಒಂದು ಪ್ರಾಪರ್ಟಿ ಶೋ ಮಾಡ್ತೈತಿ, ಲಿಥಿಯಂ ಒಂದು ಡಿಫ್ರೆಂಟ್ ಪ್ರಾಪರ್ಟಿನ ಶೋ ಮಾಡ್ತೈತಿ. ಈ ಥರದ ಪ್ರಾಪರ್ಟಿ ನಾವೇನಂತೀವಿ ಅನಾಮಲಸ್ ಪ್ರಾಪರ್ಟಿ ಅಂತೀವಿ. ಏನಂತೀವಿ? ಅನಾಮಲಸ್. ಏನೇನು ಅನಾಮಲಸ್ ಪ್ರಾಪರ್ಟಿ ಒಳಗೆ ಅಂದ್ರೆ ಸರ್ ನಮ್ಮ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಏನ್ ಮಾಡ್ತಾವ ಯೂಶುವಲಿ ಇವು ಅಯಾನಿಕ್ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತಾವ. ಏನ್ ಮಾಡ್ತಾವ? ಅಯಾನಿಕ್. ಬಟ್ ನಮ್ಮ ಲಿಥಿಯಂ ಏನ್ ಮಾಡ್ತಾವ ಮೋಸ್ಟ್ ಆಫ್ ದ ಟೈಮ್ ಕೋವಲೆಂಟ್ ಕಂಪೌಂಡ್ ನ ಫಾರ್ಮೇಶನ್ ಮಾಡಕ್ ಟ್ರೈ ಮಾಡ್ತದೆ. ಏನು? ಕೋವಲೆಂಟ್. ಅನಾಮಲಸ್ ಅಂದ್ರೆ ಡಿಫ್ರೆಂಟ್ ಪ್ರಾಪರ್ಟಿ. ಅರ್ಥ ಆಯ್ತು? ಇವೇನ್ ಮಾಡ್ತಾವ ಅಯಾನಿಕ್ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತಾವ, ಇದು ಏನ್ ಮಾಡ್ತೈತಿ ಕೋವಲೆಂಟ್. ಲಿಥಿಯಂ ಏನ್ ಮಾಡ್ತೈತಿ ಕೋವಲೆಂಟ್ ಕಂಪೌಂಡ್ ನ ಫಾರ್ಮೇಶನ್ ಮಾಡ್ತದೆ. ಇದಕ್ಕೆ ನಾವೇನಂತೀವಿ ಅನಾಮಲಸ್ ಬಿಹೇವಿಯರ್ ಅಂತೀವಿ. ಯಾಕೆ ಈ ತರ ಅನಾಮಲಸ್ ಬಿಹೇವಿಯರ್ ಶೋ ಮಾಡ್ತಂದ್ರ ಅದ್ರ ಸೈಜ್ ಏನದ ಸ್ಮಾಲ್ ಅದ, ಆಮೇಲೆ ಅದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಏನದ ಜಾಸ್ತಿ ಐತಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗ್ತಿತ್ತು ಮೈಕ್ದು. ಹಾ, ಅನಾಮಲಸ್ ಪ್ರಾಪರ್ಟಿ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಯಾಕೆ ಲಿಥಿಯಂ ಡಿಫ್ರೆಂಟ್ ಪ್ರಾಪರ್ಟಿನ ಶೋ ಮಾಡುತ್ತಾ ಕಂಪೇರ್ ಟು ರಿಮೈನಿಂಗ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸೇಮ್ ಗ್ರೂಪ್? ಯಾಕಂದ್ರೆ ಅದ್ರ ಸೈಜ್ ಏನೈತಿ ಸ್ಮಾಲ್ ಐತಿ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಏನೈತಿ ಜಾಸ್ತಿ ಐತಿ. ಇದರಿಂದ ಅದೇನ್ ಮಾಡ್ತೈತಿ ಯುನಿಕ್ ಪ್ರಾಪರ್ಟಿನ ಶೋ ಮಾಡ್ತೈತಿ. ಸೊ ಇನ್ನೊಂದು ಥಿಂಗ್ ನ ಅಬ್ಸರ್ವ್ ಮಾಡ್ತೀವಿ ನಾವು ಪೀರಿಯಡಿಕ್ ಟೇಬಲ್ ಅಲ್ಲಿ, ಏನಂದ್ರೆ ಡಯಾಗೋನಲ್ ರಿಲೇಶನ್ಶಿಪ್. ಏನು? ಡಯಾಗೋನಲ್ ರಿಲೇಶನ್ಶಿಪ್. ಏನು ಡಯಾಗೋನಲ್ ರಿಲೇಶನ್ಶಿಪ್ ಅಂದ್ರೆ ಸಿ ನಮ್ಮ ಪೀರಿಯಡಿಕ್ ಟೇಬಲ್ ಒಳಗೆ ಎಲಿಮೆಂಟ್ ಅದಾವಲ್ಲ, ಲಿಥಿಯಂ ನಮ್ಮ ಪೀರಿಯಡಿಕ್ ಟೇಬಲ್ ನ ಚೆಕ್ ಮಾಡಿದ್ರೆ ಸಿ ದಿಸ್ ಇಸ್ ಅವರ್ ಪೀರಿಯಡಿಕ್ ಟೇಬಲ್. ನಮ್ಮ ಪೀರಿಯಡಿಕ್ ಟೇಬಲ್ ಒಳಗೆ ನೋಡ್ರಿ, ನಮ್ಮ ಲಿಥಿಯಂ ಐತಲ್ಲ, ಲಿಥಿಯಂ ಯಾವ್ದಕ್ಕೆ ಡಯಾಗೋನಲ್ ಐತಿ? ಮ್ಯಾಗ್ನೀಷಿಯಂಗೆ. ಯಾವ್ದಕ್ಕ? ಲಿಥಿಯಂದು ಡಯಾಗೋನಲ್ ಎಲಿಮೆಂಟ್ ಯಾವ್ದೈತಿ? ಮ್ಯಾಗ್ನೀಷಿಯಂ. ಏನು ಡಯಾಗೋನಲ್ ರಿಲೇಶನ್ಶಿಪ್ ಅಂದ್ರ ಲಿಥಿಯಂದು ಸೈಜು ಮತ್ತು ಮೆಗ್ನೀಷಿಯಂ ಸೈಜ್ ಆಲ್ಮೋಸ್ಟ್ ಸೈಜ್ ಏನಾಗ್ತೈತಿ ನಿಯರ್ಲಿ ಸೇಮ್ ಇರ್ತೈತಿ. ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಇರಲ್ಲ, ನಿಯರ್ಲಿ ಸೇಮ್ ಇರ್ತೈತಿ. ಇಲ್ಲೈತಿ ನೋಡ್ರಿ ಲಿಥಿಯಂದು ಮತ್ತೆ ಮೆಗ್ನೀಷಿಯಂದು. ಲಿಥಿಯಂದು ಎಷ್ಟೈತಿ 152 ಐತಿ ಪಿಕೋಮೀಟರ್, ಮೆಗ್ನೀಷಿಯಂದು ಎಷ್ಟೈತಿ 160 ಪಿಕೋಮೀಟರ್. ಅಂದ್ರೆ ಆಲ್ಮೋಸ್ಟ್ ನಿಯರ್ ಅದಾವ. ಏನದವ? ಆಲ್ಮೋಸ್ಟ್ ನಿಯರ್ ಅದಾವ. ಸೊ ನಿಮಗೆ ಗೊತ್ತೈತಿ ಅಟಾಮಿಕ್ ಸೈಜ್ ಏನಾದರೂ ಸೇಮ್ ಇತ್ತು ನಿಯರ್ಲಿ ಅಂದ್ರ ಅದರದ್ದು ಆಲ್ಮೋಸ್ಟ್ ಪ್ರಾಪರ್ಟಿ ಕೂಡ ಏನಾಗ್ತೈತಿ ಫಿಸಿಕಲ್ ಪ್ರಾಪರ್ಟಿ ಒಳಗ ಸೇಮ್ ಫಿಸಿಕಲ್ ಪ್ರಾಪರ್ಟಿನ ಶೋ ಮಾಡ್ತೈತಿ. ನಿಮ್ ಬೆರಿಲಿಯಂ ಕೂಡ ಅಷ್ಟೇ. ಬೆರಿಲಿಯಂ ಏನೈತಿ ಅಲ್ಯೂಮಿನಿಯಂ ಜೊತೆ ಏನೈತಿ ಡಯಾಗೋನಲ್ ರಿಲೇಶನ್ಶಿಪ್ ಒಳಗೈತಿ. ಏನೈತಿ? ಡಯಾಗೋನಲ್ ರಿಲೇಶನ್ಶಿಪ್. ಏನು ಡಯಾಗೋನಲ್ ರಿಲೇಶನ್ಶಿಪ್ ಅಂದ್ರ ದ ಡಯಾಗೋನಲ್ ಎಲಿಮೆಂಟ್ಸ್ ಇನ್ ದ ಪೀರಿಯಡಿಕ್ ಟೇಬಲ್ ದೇ ಶೋಸ್ ಸೇಮ್ ಕೈಂಡ್ ಆಫ್ ಅ ಪ್ರಾಪರ್ಟಿ. ಇದನ್ನ ನಾವೇನಂತ ಕರಿತೇವೆ? ಡಯಾಗೋನಲ್ ರಿಲೇಶನ್ಶಿಪ್ ಅಂತ ಕರಿತೇವೆ. ಏನಂತ ಕರಿತೇವೆ? ಡಯಾಗೋನಲ್ ರಿಲೇಶನ್ಶಿಪ್. ಸೊ ಡಯಾಗೋನಲ್ ರಿಲೇಶನ್ಶಿಪ್ ಯಾವ್ಯಾವ ಎಲಿಮೆಂಟ್ ನ ಶೋ ಮಾಡ್ತೈತಿ ನಾವು ನೋಡೋದಾದ್ರೆ ಲಿಥಿಯಂ ಶೋಸ್ ಡಯಾಗೋನಲ್ ರಿಲೇಶನ್ಶಿಪ್ ವಿತ್ ಮೆಗ್ನೀಷಿಯಂ. ಯಾವ್ದ್ರ ಜೊತೆ? ಲಿಥಿಯಂ ಮೆಗ್ನೀಷಿಯಂ ಜೊತೆ ಶೋ ಮಾಡ್ತೈತಿ. ನೆಕ್ಸ್ಟ್ ಬೆರಿಲಿಯಂ ಏನ್ ಮಾಡ್ತೈತಿ? ಅಲ್ಯೂಮಿನಿಯಂ ಜೊತೆ ಶೋ ಮಾಡ್ತೈತಿ. ಬೆರಿಲಿಯಂ ಏನ್ ಮಾಡ್ತೈತಿ? ಅಲ್ಯೂಮಿನಿಯಂ ಜೊತೆ ಏನ್ ಮಾಡ್ತೈತಿ? ಡಯಾಗೋನಲ್ ರಿಲೇಶನ್ಶಿಪ್ ನ ಶೋ ಮಾಡ್ತೈತಿ. ಸೊ ಡಯಾಗೋನಲ್ ರಿಲೇಶನ್ಶಿಪ್ ಇಂದ ನಮಗೆ ಏನ್ ಗೊತ್ತಾಗ್ತದಪ್ಪ ಅಂದ್ರ ಡಯಾಗೋನಲ್ ಎಲಿಮೆಂಟ್ಸ್ ಅದಾವಲ್ಲ, ಡಯಾಗೋನಲ್ ಎಲಿಮೆಂಟ್ಸ್ ಪ್ರಾಪರ್ಟಿ ಏನಿರ್ತೈತಿ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟಿ ಶೋ ಮಾಡ್ತಾವೆ. ಏನ್ ಮಾಡ್ತಾವ? ಸಿಮಿಲರ್ ಪ್ರಾಪರ್ಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅನಾಮಲಸ್ ಪ್ರಾಪರ್ಟಿ ಅಂಡ್ ಡಯಾಗೋನಲ್ ರಿಲೇಶನ್ಶಿಪ್. ಸೊ ಇದರಲ್ಲಿ ಇನ್ನೊಂದು ನೋಡೋದೇನಪ್ಪ ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಮತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಬೇಕು. ಇದ್ರೊಳಗ ಏನು ಮೆಟಾಲಿಕ್ ಕ್ಯಾರೆಕ್ಟರ್? ಏನು ಮೆಟಲ್ಸ್ ಅಂದ್ರೇನು? ಯಾವ ಎಲಿಮೆಂಟ್ಸ್ ಈಸಿಯಾಗಿ ಎಲೆಕ್ಟ್ರಾನ್ ಕೊಡ್ತಾವಲ್ಲ ಅವಕ್ಕೆ ನಾವೇಂತೀವಿ ಗುಡ್ ಮೆಟಲ್ಸ್ ಅಂತೀವಿ. ಏನಂತೀವಿ? ಗುಡ್ ಮೆಟಲ್ಸ್. ಡೌನ್ ದ ಗ್ರೂಪ್ ಹೋದಂಗ ಅಟಾಮಿಕ್ ಸೈಜ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಅಟಾಮಿಕ್ ಸೈಜ್ ಜಾಸ್ತಿ ಆಯ್ತು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಿಮ್ ಅಟಮ್ ಏನ್ ಮಾಡ್ತೈತಿ ಎಲೆಕ್ಟ್ರಾನ್ ಈಸಿಯಾಗಿ ಕೊಡ್ತೈತಿ. ಸೊ ಡೌನ್ ದ ಗ್ರೂಪ್ ಹೋದಂಗ ಪೀರಿಯಡಿಕ್ ಟೇಬಲ್ ಒಳಗ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಡೌನ್ ದ ಗ್ರೂಪ್
metallic character increases down the group, increases down the group, increases down the group. ಸೊ ಡೌನ್ ದ ಗ್ರೂಪ್ ಹೋದಂಗ ಎಲೆಕ್ಟ್ರಾನ್ ನ ಕೊಡು ಎಬಿಲಿಟಿ ಏನಾಗ್ತೈತಿ ಅಟಮ್ಗೆ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರ್ತೈತಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರ್ತೈತಿ, ಎಲೆಕ್ಟ್ರಾನ್ ಈಸಿಯಾಗಿ ಬಿಟ್ ಕೊಡ್ತೈತಿ. ಎಲೆಕ್ಟ್ರಾನ್ ಈಸಿಯಾಗಿ ಬಿಟ್ ಕೊಡ್ತಂದ್ರೆ ಏನಾಗ್ತೈತಿ, ಗುಡ್ ಮೆಟಲ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ವಾಟ್ ಅಬೌಟ್ ಅಲಾಂಗ್ ದ ಪೀರಿಯಡ್? ಮೆಟಾಲಿಕ್ ಕ್ಯಾರೆಕ್ಟರ್ decreases along the period. Metallic character decreases along the period. Along the period. Down the group metallic character increase ಆಗ್ತದೆ, along the period ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಏನಪ್ಪಾ ಅಂದ್ರೆ ಲೈಕ್ ಡೌನ್ ದ ಗ್ರೂಪ್ ಅಂತ ನೋಡ್ರಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಐತಿಲ್ಲ, ಇದ್ರೊಳಗೆ ಯಾವ್ದು ಗುಡ್ ಮೆಟಲ್ ಅಂದ್ರೆ ಪೊಟ್ಯಾಷಿಯಂ ಗುಡ್ ಮೆಟಲ್ ಆಗ್ತೈತಿ. ಪೊಟ್ಯಾಷಿಯಂ ಏನಾಗ್ತೈತಿ, ಗುಡ್ ಮೆಟಲ್ ಆಗ್ತೈತಿ. ಯಾಕಂದ್ರೆ ಡೌನ್ ದ ಗ್ರೂಪ್ ಬಂದಂಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಸೊ ದಿಸ್ ಇಸ್ ಅಬೌಟ್ ಮೆಟಾಲಿಕ್ ಕ್ಯಾರೆಕ್ಟರ್. ಅಗೇನ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ನು ಅಷ್ಟೇ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಈಸಿಯಾಗಿ ಎಲೆಕ್ಟ್ರಾನ್ ಕೊಡಬೇಕು, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಈಸಿಯಾಗಿ ಎಲೆಕ್ಟ್ರಾನ್ ತಗೋಬೇಕು. ನಾನ್ ಮೆಟಲ್ಸ್ ಏನ್ ಮಾಡ್ತಾವ, ಎಲೆಕ್ಟ್ರಾನ್ ತಗೋತಾವ. ಸೊ ಮೆಟಲ್ ಏನ್ ಪ್ರಾಪರ್ಟಿ ಇರ್ತೈತಿ ಅದ್ರ ಅಪೋಸಿಟ್ ಇರ್ತೈತಿ. ಅಲಾಂಗ್ ದ ಪೀರಿಯಡ್ ಏನಾಗ್ತೈತಿ, ಡೌನ್ ದ ಗ್ರೂಪ್ ಏನಾಗ್ತದೆ, ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತೈತಿ, ನಾನ್ ಮೆಟಲ್ ಕ್ಯಾರೆಕ್ಟರ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಸೊ ಅಲಾಂಗ್ ದ ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ನಾನ್ ಮೆಟಲ್ ಕ್ಯಾರೆಕ್ಟರ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಅಲಾಂಗ್ ದ ಪೀರಿಯಡ್ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಅಲಾಂಗ್ ದ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಸೊ ಇದೊಂದು ಪಾಯಿಂಟ್ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟು. ಆಮೇಲೆ ಇದಾದ್ಮೇಲೆ ನಮ್ಮ ಎಕ್ಸಾಮ್ಸ್ ಅಲ್ಲಿ ಏನೇನು ಕೇಳ್ಬಹುದು ಅಂದ್ರೆ ಐಸೋ ಎಲೆಕ್ಟ್ರಾನಿಕ್, ಸೈಜ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್, ಸೈಜ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಸೊ ಇವು ಕೆಲವೊಂದಿಷ್ಟು ಪಾಯಿಂಟ್ಸ್ ಅದಾವ, ಇವು ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಏನದವ, ತುಂಬಾನೇ ಅಂದ್ರೆ ತುಂಬಾ ಜಾಸ್ತಿ ಅದಾವ. ಏನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದ್ರ ನಮ್ಮ ಹತ್ರ ಸೆಟ್ ಆಫ್ ಅಯಾನ್ಸ್ ಅದಾವ, ಅವ್ಕೂರ್ದು ಏನದಾವ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನದಾವ ಸೇಮ್ ಅದಾವ. ಯಾವ್ಯಾವ ಅಂದ್ರೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಸೋಡಿಯಂ ಪ್ಲಸ್ ಒಳಗೆ ಎಷ್ಟು ಎಲೆಕ್ಟ್ರಾನ್ ಇರ್ತಾವ, 10 ಎಲೆಕ್ಟ್ರಾನ್ಸ್ ಇರ್ತಾವ. ಸೋಡಿಯಂ ಒಳಗೆ 11 ಇರ್ತೈತಿ, 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಎಷ್ಟು ಉಳಿತಾವ, ಅದ್ರೊಳಗ 10 ಎಲೆಕ್ಟ್ರಾನ್ಸ್. ಸೋಡಿಯಂ ಹತ್ರ 10 ಎಲೆಕ್ಟ್ರಾನ್ಸ್. ಆಮೇಲೆ ಫ್ಲೂರಿನ್ ಎಫ್ ಮೈನಸ್ ಹತ್ರ 10 ಎಲೆಕ್ಟ್ರಾನ್ಸ್ ಅದಾವ. ಆಕ್ಸಿಜನ್ -2 ಹತ್ರ ಎಷ್ಟು ಅದಾವ, 10 ಎಲೆಕ್ಟ್ರಾನ್ಸ್ ಅದಾವ. ನೀವು ನಿಯಾನ್ ತಗೊಂಡ್ರಂದ್ರ ಇದ್ರ ಹತ್ರ ಎಷ್ಟು ಅದಾವ, 10 ಎಲೆಕ್ಟ್ರಾನ್ಸ್ ಅದಾವ. ಈ ಎಲ್ಲಾ ಅಯಾನ್ಸ್, ಈ ಎಲಿಮೆಂಟ್ ಇನ್ಕ್ಲೂಡ್ ಮಾಡಿ ಇವಕ್ಕೆ ಏನಂತೇವೆ ಅಂದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತೀವಿ. ಏನಂತೇವಿ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಅದಾವ, ಬಟ್ ವಾಟ್ ಅಬೌಟ್ ಸೈಜ್? ಇದ್ರ ಸೈಜ್ ಜಾಸ್ತಿ ಇರ್ತೈತೋ ಕಮ್ಮಿ ಇರ್ತೈತೋ? ಯಾವ ತರ ಅಂದ್ರ ಕ್ಯಾಟ್ ಅಯನ್ ಒಳಗೆ ಸೈಜ್ ಏನಿರ್ತೈತಿ, ಯಾನ್ ಅಯನ್ ಒಳಗೆ ಸೈಜ್ ಏನಿರ್ತೈತಿ ನೋಡ್ರಿ. ಎರಡರೊಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನದಾವ, 10 ಅದಾವ. ಕ್ಯಾಟ್ ಅನ್ ಒಳಗೆ ಸೈಜ್ ಏನಾಗ್ತೈತಪ್ಪ, ಜಾಸ್ತಿ ಇರ್ತೈತೋ ಕಮ್ಮಿ ಇರ್ತೈತೋ? ಸೊ ಇದು ಸೋಡಿಯಂ ಐತಿ, ಸೋಡಿಯಂ ಏನೈತಿ 11 ಐತಿ. ನಾವೇನ್ ಮಾಡ್ಯಾವ ಅಂದ್ರೆ ಲೈಕ್ 3s ಆರ್ಬಿಟಲ್ 1 ಎಲೆಕ್ಟ್ರಾನ್ ಐತಿ. ಆ 1 ಎಲೆಕ್ಟ್ರಾನ್ ತೆಗೆದ ಇನಿಷಿಯಲ್ ಏನದಾವ 11 ಪ್ರೋಟಾನ್ಸ್ ಅದಾವ, 11 ಎಲೆಕ್ಟ್ರಾನ್ಸ್ ಇದ್ದು. ಹೌದಾ? ನಾವೇನಾದ್ರೂ ಈ ಎಲೆಕ್ಟ್ರಾನ್ ತೆಗೆದ್ವಿ ಅಂದ್ರ, ಈ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂದ್ರ, ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋದ್ರಿಂದ ಏನಾಗ್ತೈತಿ, ಇದು ಸೋಡಿಯಂ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ. ಏನಾಗ್ತದ, ಸೋಡಿಯಂ ಪ್ಲಸ್. ಏನಾಗ್ತೈತಿ ಇದು, ಸೋಡಿಯಂ ಪ್ಲಸ್. ಇವಾಗ ಏನು ಉಳಿತು ಅಂದ್ರೆ 10 ಎಲೆಕ್ಟ್ರಾನ್ಸ್ ಉಳಿತಾವ. ಸೋಡಿಯಂ ಪ್ಲಸ್ ಒಳಗೆ ಎಷ್ಟು ಇರ್ತಾವ, 10 ಎಲೆಕ್ಟ್ರಾನ್ಸ್. ಇನಿಷಿಯಲಿ 11 ಪ್ರೋಟಾನ್ಸ್ 11 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಿದ್ವು. ಇವಾಗ ಏನಪ್ಪಾ ಅಂದ್ರ 11 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಿದ್ವು. ಅಟ್ರಾಕ್ಷನ್ ಏನಾಗ್ತದೆ, ಜಾಸ್ತಿ ಆಗ್ತೈತಿ. ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಸೈಜ್ ಏನಾಗ್ತೈತಿ, ಕಮ್ಮಿ ಆಗ್ತೈತಿ. ಅಂದ್ರೆ ಇದು ಏನು ಅಬ್ಸರ್ವೇಷನ್ ಮಾಡಬಹುದು ನೀವು ಅಂದ್ರ, ಕ್ಯಾಟ್ ಅಯನ್ ಒಳಗ ಸೈಜ್ ಯಾವಾಗ್ಲೂ ಏನಾಗ್ತೈತಿ, ಕಮ್ಮಿ ಆಗ್ತಾ ಹೋಗ್ತೈತಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಒಳಗ ಸೈಜ್ ಯಾವ್ದು ಕಮ್ಮಿ ಆಗ್ತೈತಿ, ಇಲ್ಲಿ ಸೋಡಿಯಂ ಪ್ಲಸ್ ಏನಾಗ್ತೈತಿ, ಸೈಜ್ ಕಮ್ಮಿ ಆಗ್ತೈತಿ. ಯಾಕಪ್ಪ ಅಂದ್ರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದ್ರ
ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿ ಆಗ್ತಾವೆ, ನಂಬರ್ ಆಫ್ ಪ್ರೋಟಾನ್ಸ್ ಏನಾಗ್ತಾವೆ ಜಾಸ್ತಿ ಆಗ್ತಾವೆ. ಪ್ರೋಟಾನ್ ಜಾಸ್ತಿ ಐತೆ ಅಂದ್ರೆ ಎಲೆಕ್ಟ್ರಾನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತೈತಿ, ಜಾಸ್ತಿ ಅಟ್ರಾಕ್ಟ್ ಮಾಡ್ತಂದ್ರೆ ಸೈಜ್ ಒಳಗೆ ಏನಾಗ್ತೈತಿ ಕಮ್ಮಿ ಆಗ್ತೈತಿ. ಎಸ್, ಸೊ ಕ್ಯಾಟ್ ಅಯನ್ ಸೈಜ್ ಏನಾಗ್ತೈತಿ ನ್ಯೂಟ್ರಲ್ ಅಟಮ್ ಕಂಪೇರ್ ಮಾಡಿದ್ರ ಎನ್ ಎ ಕಂಪೇರ್ ಮಾಡಿದ್ರೆ ಎನ್ ಎ ಪ್ಲಸ್ ಸೈಜ್ ಏನಾಗ್ತೈತಿ ಡಿಕ್ರೀಸ್ ಆಗ್ತೈತಿ. ನ್ಯೂಟ್ರಲ್ ಅಟಮ್ ಕಂಪೇರ್ ಮಾಡಿದ್ರೆ ಕ್ಯಾಟ್ ಅಯನ್ ಸೈಜ್ ಏನಿರ್ತೈತಿ ಡಿಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ವಾಟ್ ಅಬೌಟ್ ಆನಯನ್? ಇದು ಫ್ಲೂರಿನ್ ಅದ. ಎಸ್, ಏನದ ಇದು ಫ್ಲೂರಿನ್ ಅದ. ಇದ್ರ ಹತ್ರ 9 ಪ್ರೋಟಾನ್ ಅದಾವ, 9 ಎಲೆಕ್ಟ್ರಾನ್ಸ್ ಅದ. ಎಷ್ಟು ಅದಾವ? 9 ಎಲೆಕ್ಟ್ರಾನ್ಸ್. ನಾನು ಇದಕ್ಕೊಂದು ಎಲೆಕ್ಟ್ರಾನ್ ಆಡ್ ಮಾಡಿದೆ ಅಂದ್ರೆ ಅವಾಗ ಏನಾಗ್ತೈತಿ 9 ಪ್ರೋಟಾನ್ ಮತ್ತೆ 10 ಎಲೆಕ್ಟ್ರಾನ್ಸ್ ಆಗ್ತದ. ಇದು ಎಲ್ಲಿ ಅಂದ್ರೆ ಫ್ಲೂರೈಡ್ ಏನು ಎಫ್ ಮೈನಸ್ ಒಳಗೆ. ಸೊ ಇದ್ರೊಳಗೆ ಸೈಜ್ ಯಾವ ತರ ವೇರಿ ಆಗ್ತದೆ ನೋಡ್ರಿ. ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ತಿದ್ದೀನಿ ಅಂತ ಅನ್ಕೋರಿ, ನಾನು ಎಕ್ಸ್ಟ್ರಾ ಏನ್ ಮಾಡ್ಬೇಕು, ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ಬೇಕು ಈ ಅಟಮ್ಗೆ. ಈ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾದ್ರೆ ಈ ಎಲೆಕ್ಟ್ರಾನ್ ಈ ಅಟಮ್ಗೆ ಆಡ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ 9 ಎಲೆಕ್ಟ್ರಾನ್ಸ್ ಅದಲ್ಲ, ಈ 9 ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾವ, ಈ ಎಲೆಕ್ಟ್ರಾನ್ ರಿಪಲ್ಷನ್ ಮಾಡ್ತಾವ. ಏನ್ ಮಾಡ್ತಾವ? ರಿಪಲ್ಷನ್ ಮಾಡ್ತಾವ. ರಿಪಲ್ಷನ್ ಮಾಡೋದ್ರಿಂದ ಅವಾಗ ಏನಾಗ್ತದೆ, ಈ ಎಲೆಕ್ಟ್ರಾನ್ ಇಲ್ಲೇ ಸೆಟಲ್ ಆಗಿಬಿಡ್ತೈತಿ. ಎಲೆಕ್ಟ್ರಾನ್ ಏನಾಗ್ತದ ಇಲ್ಲೇ ಸೆಟಲ್ ಆಗ್ತೈತಿ, ಜಾಸ್ತಿ ಒಳಗಡೆ ಬರಕ್, ಜಾಸ್ತಿ ನ್ಯೂಕ್ಲಿಯಸ್ ಹತ್ರ ಬರಕ್ಕಾಗಲ್ಲ. ಯಾಕೆ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಜಾಸ್ತಿ ನ್ಯೂಕ್ಲಿಯಸ್ ಹತ್ರ ಬರಲ್ಲ ಅಂದ್ರ ಈ ಇನ್ನರ್ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾವ ಅಂದ್ರೆ ಈ ಎಲೆಕ್ಟ್ರಾನ್ ರಿಪಲ್ಷನ್ ಮಾಡ್ತಾವ. ಯಾಕಂದ್ರೆ ಇದು ಕೂಡ ನೆಗೆಟಿವ್ ಚಾರ್ಜ್, ಇದು ಕೂಡ ನೆಗೆಟಿವ್ ಚಾರ್ಜ್. ಸೊ ಇವಾಗ ನಮ್ಮ ಎಲೆಕ್ಟ್ರಾನ್ ಎಲ್ಲಿ ಉಳಿತು? ಇಲ್ಲಿ ಉಳಿತು. ಹೌದಾ? ಜಾಸ್ತಿ ರಿಪಲ್ಷನ್ ಆಯ್ತಪ್ಪ ಅಂದ್ರೆ ಸೈಜ್ ಏನಾಗ್ತದೆ ಜಾಸ್ತಿ ಆಗ್ತೈತೆ. ಸಿ ಎಫ್ ದ ಸೈಜ್ ಇಷ್ಟಿತ್ತು, ಎಫ್ ಮೈನಸ್ ಸೈಜ್ ನೋಡ್ರಿ ಇಷ್ಟದ. ಅಂದ್ರ ನ್ಯೂಟ್ರಲ್ ಅಟಮ್ ಕಂಪೇರ್ ಮಾಡಿದ್ರ ಯಾನ್ ಅಯಾನ್ ಸೈಜ್ ಏನಿರ್ತೈತಿ ಯಾವಾಗ್ಲೂ ಜಾಸ್ತಿ ಇರ್ತೈತಿ. ಹೌದಾ? ಒಂದ್ ಎಲೆಕ್ಟ್ರಾನ್ ಆಡ್ ಮಾಡಿದ್ರಿ ಅದಕ್ಕೆ ಸೈಜ್ ಇಷ್ಟಾಯ್ತು. ಆಕ್ಸಿಜನ್ ಒಳಗೆ ನೋಡ್ರಿ ಏನ್ ಮಾಡಕೈತ್ರಿ, 2 ಎಲೆಕ್ಟ್ರಾನ್ ಆಡ್ ಮಾಡಕೈತ್ರಿ ಅಂದ್ರೆ ರಿಪಲ್ಷನ್ ಇನ್ನೂ ಜಾಸ್ತಿ. ರಿಪಲ್ಷನ್ ಇನ್ನೂ ಜಾಸ್ತಿ ಅಂದ್ರೆ ಸೈಜ್ ಏನಾಗ್ತದೆ ಇನ್ನೂ ಜಾಸ್ತಿ ಆಗ್ತೈತಿ. ಅರ್ಥ ಆಯ್ತಾ? ಸೊ ನೀವು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಸೈಜ್ ಬರದ್ರಿ ಅಂದ್ರ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಸೈಜ್ ಬರದ್ರಿ ಅಂದ್ರ ಕ್ಯಾಟ್ ಅಯಾನ್ ಸೈಜ್ ಏನಿರ್ತೈತಿ ಯಾವಾಗ್ಲೂ ಕಮ್ಮಿ ಇರ್ತೈತಿ ಕಂಪೇರ್ ಟು ನ್ಯೂಟ್ರಲ್ ಅಟಮ್. ಹೌದಾ? ನಿಯಾನ್ ಏನದ ನ್ಯೂಟ್ರಲ್ ಅಟಮ್ ಅದ, ಇದ್ರ ಹತ್ರ 10 ಎಲೆಕ್ಟ್ರಾನ್ಸ್ ಅದ. ಸೊ ಯಾವ್ದ್ರದ್ದು ಸೈಜ್ ಜಾಸ್ತಿ ಇರ್ತೈತಿ? ಯಾನ್ ಅಯನ್ ಸೈಜ್ ಜಾಸ್ತಿ ಇರ್ತೈತಿ. ಯಾವ್ದ್ರದ್ದು? ಯಾನ್ ಅಯನ್ ಸೈಜ್. ಇದು ತುಂಬಾ ಇಂಪಾರ್ಟೆಂಟ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟು ಮತ್ತೆ ಬೋರ್ಡ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಸೊ ಇದು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಇದ್ರದ್ದು ಅರೇಂಜ್ಮೆಂಟ್ ಬರೆದ್ರೆ ಸೊ ಯಾವ್ದು ಕಮ್ಮಿ ಇರ್ತೈತಿ? ಕ್ಯಾಟೈನ್ ಎನ್ ಎ ಪ್ಲಸ್. ನೆಕ್ಸ್ಟ್ ಯಾವ್ದಕ್ಕೆ ಜಾಸ್ತಿ ಆಗ್ತೈತಿ? ನಿಯಾನ್. ನೆಕ್ಸ್ಟ್ ಎಫ್ ಮೈನಸ್, ನೆಕ್ಸ್ಟ್ O2 ಮೈನಸ್. ಸೊ ದಿಸ್ ಇಸ್ ಅ ಸೀಕ್ವೆನ್ಸ್ ಆಫ್ ಸೈಜ್ ಆಫ್ ದ ಅಯಾನ್ಸ್ ಆರ್ ಎಲಿಮೆಂಟ್ಸ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಸೈಜ್ ಸೀಕ್ವೆನ್ಸ್ ಈ ತರ ಇರ್ತೈತಿ ನೋಡ್ರಿ. ಕ್ಯಾಟೈನ್ ಮೇಲೆ ಚಾರ್ಜ್ ಜಾಸ್ತಿ ಚಾರ್ಜ್ ಇತ್ತು ಅಂದ್ರ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರ ಅಟಾಮಿಕ್ ರೇಡಿಯಸ್ ಏನಾಗ್ತೈತಿ ಅಥವಾ ಅಯಾನಿಕ್ ರೇಡಿಯಸ್ ಏನಾಗ್ತೈತಿ? ಕಮ್ಮಿ ಆಗ್ತೈತಿ. ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಷ್ಟು ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ ಅಟ್ರಾಕ್ಷನ್ ಏನಾಗ್ತೈತಿ? ಜಾಸ್ತಿ ಆಗ್ತೈತಿ. ಅಟ್ರಾಕ್ಷನ್ ಜಾಸ್ತಿ ಇತ್ತು ಸೈಜ್ ಏನಾಗ್ತೈತಿ? ಕಮ್ಮಿ ಆಗ್ತೈತಿ. ಯಾವಾಗ್ಲೂ ಕ್ಯಾಟೈನ್ ಸೈಜ್ ಏನಿರ್ತೈತಿ? ಕಮ್ಮಿ ಇರ್ತೈತಿ. ಯಾನೈನ್ ಸೈಜ್ ಏನಿರ್ತೈತಿ? ಜಾಸ್ತಿ ಇರ್ತೈತಿ. ಸೊ ದಿಸ್ ಇಸ್ ಸೈಜ್ ಆಫ್ ದ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನೆಕ್ಸ್ಟ್ ಏನಪ್ಪಾ ಅಂದ್ರ ಆಕ್ಸೈಡ್ಸ್ ಅಂಡ್ ಹೈಡ್ರಾಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಅವೇನು ಅಸಿಡಿಕ್ ಇರ್ತಾವ ಬೇಸಿಕ್ ಇರ್ತಾವ ಅಂತ. ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಒಂದು ನಿಮಿಷ. Okay. Oxides and metals and non-metals is like if metal oxides are there. Metal oxides means examples are sodium oxides, potassium oxides. So these are the oxides of metals. Usually metal oxides are either they are basic in nature. Example sodium oxide, Na2O. Yes, it is a basic in nature. Some metal oxides are amphoteric in nature. So amphoteric means both acid as well as base. ಅವೇನ್ ಮಾಡ್ತಂದ್ರೆ ಆಸಿಡ್ ಮತ್ತೆ ಬೇಸ್ ಆಗಿ ಬಿಹೇವ್ ಮಾಡ್ತಾವ. ಎಕ್ಸಾಂಪಲ್ ನೋಡಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಎನ್ ಮೆಟಲ್ ಆಕ್ಸೈಡ್ ಬಟ್ ಇದ್ರ ಪ್ರಾಪರ್ಟಿ ಏನಿರ್ತೈತಿ? ಆಂಫೋಟರಿಕ್.
ಇದು ಏನ್ ಮಾಡ್ತಂದ್ರೆ ಕೆಲವೊಂದು ಸಬ್ಸ್ಟೆನ್ಸ್ ಜೊತೆ ಆಸಿಡ್ ಆಗಿ ಬಿಹೇವ್ ಮಾಡ್ತೈತಿ, ಕೆಲವೊಂದು ಸಬ್ಸ್ಟೆನ್ಸ್ ಜೊತೆ ಏನ್ ಮಾಡ್ತೈತಿ ಬೇಸ್ ಆಗಿ ಬಿಹೇವ್ ಮಾಡ್ತಾವ. ಮೆಟಲ್ ಆಕ್ಸೈಡ್ಸ್ ಎರಡು ಟೈಪ್ ಇರ್ತಾವ, ಒಂದು ಬೇಸಿಕ್ ಇರ್ತೈತಿ, ಇನ್ನೊಂದು ಆಂಫೋಟರಿಕ್ ಇರ್ತೈತಿ. ನಾನ್ ಮೆಟಲ್ ಆಕ್ಸೈಡ್ಸ್ ತಗೊಂಡ್ರಿ ಅಂದ್ರೆ ನಾನ್ ಮೆಟಲ್ ಆಕ್ಸೈಡ್ ಕೂಡ ಎರಡು ಟೈಪ್ ಇರ್ತಾವ, ಒಂದು ಅಸಿಡಿಕ್ ಇರ್ತೈತಿ, ಅಸಿಡಿಕ್, ಇನ್ನೊಂದು ನ್ಯೂಟ್ರಲ್. ಸೊ ಅಸಿಡಿಕ್ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರ Cl2O7, ಕ್ಲೋರಿನ್ ಏನದ ನಾನ್ ಮೆಟಲ್ ಅದ, ಇದ್ರ ನಾನ್ ಮೆಟಲ್ ಆಕ್ಸೈಡ್ ಇದೇನೈತಿ ಇದು ಅಸಿಡಿಕ್ ಇನ್ ನೇಚರ್ ಇರ್ತೈತಿ, ಏನಿರ್ತೈತಿ ಅಸಿಡಿಕ್ ಇನ್ ನೇಚರ್. ನ್ಯೂಟ್ರಲ್ ತಗೊಂಡ್ರೆ ಕಾರ್ಬನ್ ಮೊನಾಕ್ಸೈಡ್, ಯಾವುದು ಕಾರ್ಬನ್ ಮೊನಾಕ್ಸೈಡ್. ಸೊ ಇಷ್ಟು ಪಾಯಿಂಟ್ಸ್ ಇದಾವೆ ನೋಡ್ರಿ ಎಕ್ಸ್ಟ್ರಾ ನಮ್ಮ ಪೀರಿಯಡಿಕ್ ಟೇಬಲ್ ಅಲ್ಲಿ. ಸೊ ಯಾವ್ದಾವ್ದಪ್ಪ ಅಂದ್ರೆ ಆಕ್ಸೈಡ್ಸ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್, ಆಮೇಲೆ ಸೈಜ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸು, ಆಮೇಲೆ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಮೆಟಾಲಿಕ್ ಕ್ಯಾರೆಕ್ಟರ್ ಯೂಶುವಲಿ ಏನ್ ಮಾಡ್ತಾರ, ಅಯೋನೈಸೇಷನ್ ಎಂಥಾಲ್ಪಿ ಜೊತೆ ಡಿಸ್ಕಸ್ ಮಾಡ್ತಿರ್ತಾರ. ಯಾವ ಮೆಟಲ್ ಅಯೋನೈಸೇಷನ್ ಎಂಥಾಲ್ಪಿ ಕಮ್ಮಿ ಇರ್ತೈತಿಲ್ಲ ಅದು ಏನಿರ್ತೈತಿ ಗುಡ್ ಮೆಟಲ್ ಇರ್ತೈತಿ, ಏನಿರ್ತೈತಿ ಗುಡ್ ಮೆಟಲ್. ಬಟ್ ನಾನೇನು ಅದನ್ನ ಮಾಡಿದ್ದೀನಿ ಅಂದ್ರೆ ಸಪ್ರೇಟ್ ಆಗಿ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ, ಅರ್ಥ ಆಯ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಟ್ರಾ ಪಾಯಿಂಟ್ಸ್ ಇನ್ ದ ಪೀರಿಯಡಿಕ್ ಟೇಬಲ್ ಚಾಪ್ಟರ್. ಅನಾಮಲಸ್ ಪ್ರಾಪರ್ಟಿ ನೋಡಿದ್ವಿ, ಅನಾಮಲಸ್ ಬಿಹೇವಿಯರ್ ಅಂದ್ರೇನು, ಡಯಾಗ್ನಲ್ ರಿಲೇಶನ್ಶಿಪ್ ಅಂದ್ರೇನು, ಎಲೆಕ್ಟ್ರೋನೆಗೆಟಿವಿಟಿ ಟ್ರೆಂಡ್ಸ್ ಎಲ್ಲ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಮಿಸ್ ಆಯ್ತು, ಇಲ್ಲಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದಿಲ್ಲ, ಸಾರಿ ಇದ್ರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ವಿ ಅಂದ್ರೆ ಎಫ್ ಬ್ಲಾಕ್ ಅದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, SPD ಬರ್ದಿದ್ದೀವಿ, ಎಫ್ ಮಿಸ್ ಮಾಡಿದ್ವಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಏನ್ ಬರುತ್ತಪ್ಪ ಅಂದ್ರ N-2 F1 to 14 N-1 D0 to 1 NS1 to 2. So this is the general electronic configuration of S block elements. So F block elements general electronic configuration ಈ ತರ ಐತೆ. ಸೊ ರಿಮೈನಿಂಗ್ ಥಿಂಗ್ ಎಲ್ಲಾನು ಥರೋವಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವುದು ಉಳ್ಕೊಂಡಿಲ್ಲ ಅಂತ ಅನ್ಕೋತಿದ್ದೀನಿ. ಎಸ್, ಇಷ್ಟೇ ಪಾಯಿಂಟ್ ಇರೋದು ಈ ಚಾಪ್ಟರ್ ಅಲ್ಲಿ. ಎಸ್, ಸೊ ಏನೇನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಅಂದ್ರೆ, ಸೊ ಡಿಫರೆಂಟ್ ಪೀರಿಯಡಿಕ್ ಟೇಬಲ್ ನ ಸ್ಟಡಿ ಮಾಡಿದ್ವಿ. ಡಾಬರ್ನರ್ ಪೀರಿಯಡಿಕ್ ಟೇಬಲ್ ಆಗಿರ್ಬೋದು, ಆಕ್ಟೇವ್ ಆಗಿರ್ಬೋದು, ಮ್ಯಾಂಡಲೀವ್ ಆಗಿರ್ಬೋದು, ಡಿಫರೆಂಟ್ ಪೀರಿಯಡಿಕ್ ಟೇಬಲ್ಸ್. ಆಮೇಲೆ ಪಿರಿಯಾಡಿಕ್ ಪ್ರಾಪರ್ಟಿನ ಸ್ಟಡಿ ಮಾಡಿದ್ವಿ, ಅಟಾಮಿಕ್ ರೇಡಿಯಸ್, ಅಯೋನೈಸೇಷನ್ ಎಂಥಾಲ್ಪಿ. ಸೊ ಈ ಎಲ್ಲಾ ಪಾಯಿಂಟ್ಸ್ ಏನ್ ಮಾಡಿದ್ವಿ ಈ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಪೀರಿಯಾಡಿಕ್ ಟೇಬಲ್ ಚಾಪ್ಟರ್ ಅಥವಾ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ದೇರ್ ಪೀರಿಯಾಡಿಕ್ ಪ್ರಾಪರ್ಟೀಸ್. ಸೊ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಕ್ಲಾಸ್ ಅಲ್ಲಿ ಸ್ವಲ್ಪ ಸೌಂಡ್ ಇಶ್ಯೂ ಇತ್ತು, ಸೊ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಐ ಹೋಪ್ ಅದು ಎಲ್ಲ ಬಿಟ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನೋ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಈ ಚಾಪ್ಟರ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈ ಚಾಪ್ಟರ್ನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.